ಮುಂಚೆನೆ ನಾನು ಕೆಲಸ ಮಾಡಕ್ ಶುರು ಮಾಡಿದೆ, ವಿಜಯ್ಗೆಲ್ಲ ಶುರು ಮಾಡಿದೆ. ಆಮೇಲೆ ಮಿಸ್ ಕರ್ನಾಟಕ ಆದೆ. MBA ಓದ್ಕೊಂಡೆ ನಾನು ಸೀರಿಯಲ್ಸು, ವಿಜಯ್ ಹಿಂಗೆ 8 ಅವರ್ ಶೋ ಇದೆಲ್ಲ ಮಾಡಿ ನಮಗ್ ಚೆನ್ನಾಗಿಲ್ಲ, ನಾವು ನಮಗೇನೋ ಕೆಟ್ಟದ್ ಬಯಸ್ತಾ ಇದಾರೆ ಅನ್ನೋ ಹತ್ರ ನಾವು ವಿಲನ್ ಆಗೇ ಇರ್ತೀವಿ. ಗಂಡ ಇದ್ದವ್ರಿಗೂ ಆಡ್ಕೋತಾರೆ, ಗಂಡನ ಬಿಟ್ಟವ್ರಿಗೂ ಆಡ್ಕೋತಾರೆ, ಮಗು ಮಾಡ್ಕೊಂಡವ್ರು ಆಡ್ಕೋತಾರೆ, ಮಗು ಬೇಡ ಅಂತ ಅನ್ಕೊಂಡವ್ರಿಗೂ ಆಡ್ಕೋತಾರೆ. ಹೀಗೆ ಆಗ್ಲೂ ಇದ್ದೆ ಬೈ ಮೈ ಓನ್ ಚಾಯ್ಸ್. ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ನನ್ಗೆ ಈ ತರ ಅನ್ಯಾಯ ಆಗ್ತಿದೆ ಅಥವಾ ನನಗೆ ನಾನು ಈ ತರ ಮಾಡ್ಕೋತಾ ಇದ್ದೀನಿ. ವುಮೆನ್ಸ್ ಡೇ ಆದ್ರೂ ಕೂಡ ನೋ ವುಮೆನ್ can be completely happy without a man. No man can be completely happy without a woman. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನಾ. ಇವತ್ತು ಮಹಿಳೆಯರ ದಿನ, ಮಹಿಳಾ ದಿನಾಚರಣೆ. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಅಂಡ್ ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ಮಹಿಳೆ ತುಂಬಾ ಇಂಪ್ಯಾಕ್ಟ್ ಮಾಡಿರ್ತಾರೆ. ಅದು ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಫ್ರೆಂಡ್ ಆಗಿರ್ಬೋದು, ನಟರಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಇನ್ಸ್ಪೈರ್ ಮಾಡಿರ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ರಿಮಾರ್ಕ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ, ಗೊತ್ತೋ ಗೊತ್ತಿಲ್ದೇನೋ. ಕೆಲವೊಬ್ರು ನಮ್ಮ ಲೈಫ್ ನಲ್ಲಿ ಈ ತರ ಕಷ್ಟಗಳನ್ನ ಹೇಗೆ ಓವರ್ಕಮ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಹೇಳ್ಕೊಟ್ಟಿರ್ಬೋದು. ಇನ್ನು ಕೆಲವರು ಅವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಟ್ಟಿರ್ಬೋದು. ಅಂಥದ್ದೇ ಸಾಲಿಗೆ ಸೇರಿರುವಂತಹ ನಟಿ ಇವತ್ತು ನಮ್ಮ ಗೆಸ್ಟ್ ಅಂತ ಹೇಳ್ಬೋದು. ದ ಬೋಲ್ಡ್, ಫಿಯರ್ಲೆಸ್ ಅಂಡ್ ಬ್ಯೂಟಿಫುಲ್ ಮಾನಸ ಮನೋಹರ್ ಅವರು ನಮ್ಮ ಜೊತೆಲಿದ್ದಾರೆ. ಮ್ಯಾಮ್, ವೆಲ್ಕಮ್ ಟು ಫಿಲ್ಮಿ ಬೀಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ನಿಮ್ಗೆ. ಅಂಡ್ ಆಫ್ ಕೋರ್ಸ್ ಎಲ್ಲಾ ಮಹಿಳೆಯರಿಗೂ ಕೂಡ ಸೊ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಅಂಡ್ ಹ್ಯಾಪಿ ವುಮೆನ್ಸ್ ಡೇ ನಿಮ್ಗೂ. ಅಂಡ್ ವುಮೆನ್ಸ್ ಅಂತ ಬಂದಾಗ ನಾವು ದಿನಾ ಸೆಲೆಬ್ರೇಟ್ ಮಾಡ್ಬೇಕು ವುಮೆನ್ಸ್ ನ ಅಂತ ಹೇಳ್ತಾನೆ ಇರ್ತೀವಿ. ಅದೇನೋ ನಮ್ ಆಜನ್ಮ ಸಿದ್ಧ ಹಕ್ಕು ತರ ಫೈಟ್ ಮಾಡ್ತಾನೆ ಇದೀವಿ. ಸೊ ನಿಮ್ಮ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡಿರುವಂತಹ ಇನ್ಸ್ಪಿರೇಷನಲ್ ವುಮೆನ್ ಅಂದ್ರೆ ಯಾರು? ನಂಗೆ ನಮ್ಮ ಅಮ್ಮ, ಅನ್ಡೌಟೆಡ್ಲಿ. ಬಿಕಾಸ್ ಯಾಕೆ ಅಂತಂದ್ರೆ ಇವನ್ ದೋ ಲೈಕ್ ನಮ್ಮಮ್ಮ ಕೂಡ ಇದೇ ಲೈಕ್ ಕಂಟ್ರಿಯಲ್ಲಿ ಹುಟ್ಟಿ ಇದೇ ಸಮಾಜದಲ್ಲೇ ಇದ್ರೂ ಕೂಡ ಸೊ ಅವರು ಯಾವುದನ್ನ ಎಷ್ಟು ಸಮಾಜಕ್ಕೆ ಬೆಲೆ ಕೊಡ್ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಕೊಡ್ತಾರೆ. ಬಟ್ ಅದೇ ಇವಾಗ ನಮ್ ನೆಮ್ಮದಿಗೆ ಅಥವಾ ನಮ್ ಖುಷಿಗೆ ಒಂದು ಸೊಸೈಟಲ್ ಪ್ರೆಷರ್ ಇದೆ ಅಥವಾ ಅದರಿಂದ ಏನಾದ್ರು ಕುತ್ತು ಬರ್ತಿದೆ ಅಂತಂದ್ರೆ ನಮ್ಮಮ್ಮ ಯಾರಿಗೂ ಕೂಡ ಕೇರ್ ಮಾಡಲ್ಲ. ಸೊ ನಾನು, ನನ್ನ ಸಂಸಾರ, ನನ್ನ ಮಕ್ಕಳು, ನಾವು ಚೆನ್ನಾಗಿರೋದು ಇಂಪಾರ್ಟೆಂಟು ಮೊದಲು. ಆಮೇಲೆ ಸಮಾಜದಲ್ಲಿರುವಂಥ ಜನರು, ಅವರ ಒಪಿನಿಯನ್ಸು, ಅವರ ಅನ್ಬಯಾಸ್ಡ್ ವ್ಯೂಸು ಇವೆಲ್ಲ ಬರೋದು ಅನ್ನೋಂಥದ್ದು ಸೊ ನಮ್ಮಮ್ಮನಿಂದ ನನಗೆ ಬಂದಿರೋವಂಥದ್ದು. ಸೊ ದಟ್ಸ್ ವೈ ಇವನ್ ಐ ಬಿಲೀವ್ ಇನ್ ದಟ್ ಐಡಿಯಾಲಜಿ. ನಾವು ಬರೋದೊಬ್ರೆ ಹೋಗೋದೊಬ್ರೆ ಅಟ್ ದ ಎಂಡ್ ಆಫ್ ದ ಡೇ. ಸೊ ನಮಗೆ ಖುಷಿ ಕೊಡೋಂಥದ್ದನ್ನ ನಾವು ಮಾಡಬೇಕು ಒಂದು. ಅಂಡ್ ಎರಡನೇದು, ಅದರಿಂದ ಇನ್ನೊಬ್ರಿಗೆ ದುಃಖ ಆಗ್ತಿಲ್ವಾ, ಇಷ್ಟೇ ನಾವು ನೋಡ್ಕೋಬೇಕಾಗಿರೋದು. ಇನ್ನೊಬ್ರು ಯಾವ ಸಿದ್ಧಾಂತನ ಬಿಲೀವ್ ಮಾಡಿದ್ದಾರೆ, ಅವರ ಒಂದು ವ್ಯಾಲ್ಯೂ ಸಿಸ್ಟಮ್ಸ್ ಏನಿದೆ, ಅವ್ರೇನ್ ಅನ್ಕೊಂಡ್ ಬದುಕಿದ್ದಾರೆ, ಅವ್ರ ಸಮಾಜದಲ್ಲಿ ಹೇಗ್ ಬದುಕ್ತಿದ್ದಾರೆ, ಅಥವಾ ಅವ್ರು ಏನ್ ಅನ್ಕೋತಾರೆ, ಏನ್ ಅನ್ಕೊಳಲ್ಲ ಅಂತ ಎಲ್ಲಿವರೆಗೂ ಒಂದು ಮಹಿಳೆಯಾಗಿ ನಾವು ಅನ್ಕೊಳ್ಳೋದನ್ನ ಬಿಡಲ್ವೋ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಮೈ ಮಾಮ್ ಹ್ಯಾಸ್ ಟಾಟ್ ಮೀ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅವ್ರ ತಾಯಿ ಅಂದ್ರೆ ಹೇಳ್ಕೊಡಲ್ಲ. ಸೊ ದಿಸ್ ಇಸ್ ಒನ್ ಯುನೀಕ್ ಥಿಂಗ್ ನಮ್ಮ ಅಮ್ಮನಲ್ಲಿ ನಾನ್ ನೋಡಿದ್ದು. ಸೊ ದಟ್ಸ್ ವೈ ಅವರೇ ಡೆಫಿನೆಟ್ಲಿ. ಅಂಡ್ ಈಗ ಮಹಿಳೆಯರು ಅಂತ ಬಂದಾಗ ಅಂದ್ರೆ ಮೊದಲು ನಮ್ ತಾಯಿ ಅಂದ್ರೆ ಇರ್ತಾರೆ ನಮ್ಮ ಜೀವನದಲ್ಲಿ ಪಾಠ ಕಲ್ಸೋಂತವ್ರು. ಇನ್ನ ಈ ಫೀಮೇಲ್ ಫ್ರೆಂಡ್ಶಿಪ್ ತುಂಬಾ ಈಗ ಚರೀಶ್ ಮಾಡ್ತಿದ್ದಾರೆ ಹೆಣ್ಮಕ್ಳು. ಅವ್ರವ್ರ ಲೈಫ್ ನಲ್ಲಿ ಇರುವಂತಹ ಫೀಮೇಲ್ ಫ್ರೆಂಡ್ಶಿಪ್ಸ್ ಕಸಿನ್ಸ್ ಅಲ್ಲಿ ಹುಡುಕೋತಾರೆ, ಕೆಲವರು ರಿಲೇಟಿವ್ಸ್ ಅಲ್ಲಿ ಹುಡುಕೋತಾರೆ. ಆತರ ನಿಮ್ಮ ಜೀವನದಲ್ಲಿರುವಂತಹ ಫೀಮೇಲ್ ಫ್ರೆಂಡ್ಶಿಪ್ಸ್? ಆ ತರ ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಾನು ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ ಅನ್ನೋಂಥ ಫ್ರೆಂಡ್ಸ್ ಫಿಮೇಲ್ಸ್ ಅಲ್ಲಿ ಆಗಿರ್ಬೋದು, ಮೇಲ್ಸ್ ಅಲ್ಲಿ ಆಗಿರ್ಬೋದು, ಆ ಥರ ಯಾರೂ ಇಲ್ಲ. ಬಿಕಾಸ್ ದರ್ ಆರ್ ವೆರಿ ಫ್ಯೂ ಪೀಪಲ್ ನಾನು ನನ್ನ ಲೈಫಲ್ಲಿ ನನ್ನ ಮನ್ಸಿಗೆ ಹತ್ರ ಬಿಟ್ಕೊಳ್ಳೋದು. ಸೊ ದಟ್ಸ್ ಪ್ರೆಡಾಮಿನೆಂಟ್ಲಿ ಮೈ ಫ್ಯಾಮಿಲಿ. ನನ್ನ ಗಂಡ, ನನ್ನ ತಾಯಿ, ಸೊ ನನ್ನ ತಮ್ಮ, ನನ್ನ ಸಿಸ್ಟರ್ ಇನ್ ಲಾ, ನಮ್ಮ ಅತ್ತೆ ಮಾವ, ಈ ಥರ ಫ್ರೆಂಡ್ಸ್ ಅಂತ ಬಂದಾಗ ಅಫ್ಕೋರ್ಸ್ ನನಗೆ ಮೇಘ ಅಂತ ಒಬ್ರು ಒಳ್ಳೆ ಫ್ರೆಂಡ್ ಇದ್ದಾರೆ. ದರ್ ಆರ್ ಸೋ ಮೆನಿ ಕಲೀಗ್ಸ್. ಈಗ ಅಂಜಲಿ ಅಮ್ಮ ಇದ್ದಾರೆ. ಸೊ ಆಲ್ ದೀಸ್ ಪೀಪಲ್ ಹ್ಯಾವ್ ಡೆಫಿನೆಟ್ಲಿ ಮೇಡ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ನನ್ನ ಲೈಫಲ್ಲಿ. ಇವರೆಲ್ಲ ನನಗೆ ಕಲೀಗ್ಸ್ ಆಗಿ ಸಿಕ್ತವ್ರು. ಆಮೇಲೆ ದೇ ಸ್ಟೇಡ್ ಥ್ರೂ ಮೈ ಲೈಫ್. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಿದೆ. ಸೊ ಅವರು ಎಲ್ಲರೂ ಕೂಡ ಅವ್ರ ಜೀವನದಲ್ಲಿ ಬಹಳ ಸ್ಟ್ರಾಂಗ್ ಆಗಿರೋಂಥ ಹೆಣ್ಮಕ್ಳು. ಸೊ ದೇ ಹ್ಯಾವ್ ಆಲ್ಸೋ ಟಾಟ್ ಸೋ ಮಚ್ ನನಗೆ ಲೈಫಲ್ಲಿ ಒಂದು ಅಡ್ವೈಸ್ ಕೊಡೋದಾಗಿರ್ಬೋದು, ಗೈಡ್ ಮಾಡೋದಾಗಿರ್ಬೋದು, ಆ ಥರ. ಅದು ಬಿಟ್ಟರೆ ಇನ್ನು ರಿಲೇಟಿವ್ಸ್ ಅಲ್ಲಿ, ಕಸಿನ್ಸ್ ಅಲ್ಲಿ, ಅಥವಾ ಬೇರೆ ಯಾರು ಆ ಥರ ಲೈಕ್ ಇಯರ್ಸ್ ಟುಗೆದರ್ ಇಂದ, ಏಜಸ್ ಇಂದ, ಲೈಕ್ ನಿಮಗೆ ಯಾರಾದರೂ ಫ್ರೆಂಡ್ಸ್ ಇದ್ದಾರೆ ಅನ್ನೋರು
ಮೆನ್ನಲ್ಲೂ ಇಲ್ಲ, ಆ ಥರ ವುಮೆನ್ ಅಲ್ಲೂ ಕೂಡ ಯಾರು ಇಲ್ಲ. ದರ್ ಆರ್ ಲಾಟ್ ಆಫ್ ವುಮೆನ್ ಹೂ ಹ್ಯಾವ್ ಗಾಟ್ ಅಸ್ ಕಲೀಗ್ಸ್ ಆ್ಯಂಡ್ ಹೂ ಹ್ಯಾವ್ ಇನ್ಸ್ಪೈರ್ಡ್ ಮೀ ಥ್ರೂ ದೇರ್ ಜರ್ನಿ, ಅಥವಾ ಅವರು ನನ್ನ ಹತ್ರ ಮಾತಾಡೋದಾಗಿರ್ಬೋದು, ಆ್ಯಂಡ್ ಥ್ರೂ ದೇರ್ ಗೈಡೆನ್ಸ್ ಆ್ಯಂಡ್ ಅಡ್ವೈಸಸ್ ನನಗೆ ಅವ್ರು ಇನ್ಸ್ಪೈರ್ ಮಾಡಿದ್ದಾರೆ, ಆ್ಯಂಡ್ ದಟ್ಸ್ ಕಂಟಿನ್ಯೂಯಿಂಗ್ ಥ್ರೂ ಔಟ್. ಹೌದು. ಅಂಡ್ ಈಗ ವುಮೆನ್ಸ್ ಡೇ ಅಂತ ಹೇಳಿದಾಗ ನಾ ಆಗ್ಲೇ ಹೇಳ್ದೆ, ನಾವು ಪ್ರತಿ ವರ್ಷ ಫೈಟ್ ಮಾಡ್ತಾ ಬರ್ತಿದೀವಿ, ಡೈಲಿ ಸೆಲೆಬ್ರೇಟ್ ಮಾಡ್ಬೇಕು, ನಮ್ಗೆ ಅಂತ ರೆಕಗ್ನೈಸೇಷನ್ ಸಿಗಲ್ಲ ಅಂತ ಹೇಳಿ. ಈಗ ಚೇಂಜ್ ಆಗಿದೆ ಎಲ್ಲಾನು. ಅವಾಗ ಹೆಣ್ಮಕ್ಳು ಬೇಡ ಅನ್ನೋ ಕಾಲದಿಂದ ಇವಾಗ ಹೆಣ್ಮಕ್ಳೇ ಬೇಕು ಅನ್ನೋ ಕಾಲವರೆಗೂ ಬಂದಿದೆ. ಸೊ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಸೊ ಯಾವ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ದಟ್ಸ್ ವಾಟ್ ಇವಾಗ ನೀವು ಹೇಳ್ದಂಗೆ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಈಕ್ವಲ್. ಇಟ್ ಹ್ಯಾಸ್ ಕಮ್ ಡೌನ್ ಟು ಅನ್ ಇಂಡಿವಿಜುವಲ್ ಪಾಯಿಂಟ್ ಅಲ್ವಾ. ಈಗ ಹೆಣ್ಮಗು ಆದ್ರೂ ಅಷ್ಟೇ, ಗಂಡ್ ಮಗು ಆದ್ರೂ ಅಷ್ಟೇ, ಯಾರು ಅವ್ರ ಕೇಪಬಿಲಿಟೀಸ್ನ, ಅವ್ರ ಪೊಟೆನ್ಷಿಯಲ್ನ ಫುಲ್ ಆಗಿ ಅದನ್ನ ಯುಟಿಲೈಸ್ ಮಾಡ್ಕೋತಾರೋ, ಯಾರಿಗೆ ಅಪ್ಪ ಅಮ್ಮ ಅದನ್ನ ಫುಲ್ ಆಗಿ ಯುಟಿಲೈಸ್ ಮಾಡೋದು ಹೇಳ್ಕೊಡ್ತಾರೋ, ದೇಲ್ ಬಿ ನಂಬರ್ 1 ಇನ್ ದ ಸೊಸೈಟಿ. ಅದು ಯಾವುದೇ ಫೀಲ್ಡ್ ಆಗಿರ್ಬೋದು. ಸೊ ಹಾಗಾಗಿ ಇಟ್ಸ್ ಅಬ್ಸಲ್ಯೂಟ್ಲಿ ಅನ್ಬಯಾಸ್ಡ್. ಯಾವ ಮಗು ಅಂತ ಖಂಡಿತವಾಗ್ಲೂ ಇದಿಲ್ಲ. ಬಟ್ ಫ್ಯಾಮಿಲಿನಲ್ಲಿ ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಆಬ್ವಿಯಸ್ಲಿ ಜೆಂಡರ್ ರಿವೀಲ್ ಮಾಡಲ್ವಲ್ಲ. ಸೊ ಫ್ಯಾಮಿಲಿನಲ್ಲಿ ಒಂದು ಡಿಸ್ಕಷನ್ ಅಂತ ಮಾಡಿದಾಗ ಸುಮ್ಮನೆ ಈಗ ನನಗೆ ಏನೋ ಅಂತ ನಮ್ಮ ಮನ್ಸಿಗೆ ಒಂದು ಇದು ಬರುತ್ತಲ್ಲ, ಓಕೆ ನಂಗೆ ಈ ಮಗು ಆಗ್ಬೋದು ಅಂತ. ಸೊ ಆ ಥರ ನನ್ಗೆ ಗಂಡು ಮಗು ಆಗುತ್ತೇನೋ ಅನ್ನೋಂಥದ್ದು ನನ್ನ ಮೈಂಡಲ್ಲಿ ನನ್ ಕನ್ಸೀವ್ ಆದಾಗಿಂದ ಇತ್ತು. ಆ್ಯಂಡ್ ನಮ್ಮ ಅಮ್ಮಂಗೂ ಕೂಡ ಹಾಗೆ ಅನ್ಸುತ್ತಂತೆ. ಇನ್ನ ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗಿಬ್ಬರಿಗೂ ಕೂಡ ಹೆಣ್ಮಗು ಬೇಕು. ನಮ್ಮ ಮಾವಂಗೆ ಇಲ್ಲ ನನಗೆ ಗಂಡ್ ಮಗು ಆಗ್ಬೋದು ಅಂತ ಅನ್ಸುತ್ತಂತೆ. ಸೊ ಹೀಗಾಗಿ ಎವ್ರಿಬಡಿ ಇಸ್ ಜಸ್ಟ್ ಈ ಮಗು ಆಗ್ಬೋದು ಅಂತ ಅನ್ಕೊಂಡಿದೀವಿ ಅಷ್ಟೇ, ಬಿಟ್ರೆ ಯಾವ ಮಗು ಆದ್ರೂ ಪರವಾಗಿಲ್ಲ. ಈ ಕಾಲದಲ್ಲಿ ಹೇಗೆ ಅಂತ ಅಂದ್ರೆ, ನಾವು ರೆಡಿ ಇದೀವಿ ಅಂತ ಅಂದಾಗ, ಎಲ್ಲಾ ಥರನು ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟು ಈಗ ನಾವು ರೆಡಿ ಇದೀವಿ ಅಂತ ಅಂದಾಗ, ನಮ್ಗೆ ಯೂನಿವರ್ಸ್ ಒಂದು ಹೆಲ್ದಿ ಬೇಬಿ ಕೊಡ್ತಾ ಇದೆ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಬಿಕಾಸ್ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಎಷ್ಟೋ ಜನ ಪರ್ಸನಲ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ಬೇಡ ಅಂದ್ರೂ ಅವ್ರಿಗೆ ಮಗು ಆಗೋಗಿರುತ್ತೆ. ಇನ್ ಕೆಲವ್ರಿಗೆ ಎಲ್ಲಾ ಸಿಕ್ಕಾಗ ಪಾಪ ಏನೋ ಒಂದು ಫರ್ಟಿಲಿಟಿ ಇಶ್ಯೂಸ್ ಅದೆಲ್ಲ ಬಂದು ಅವ್ರಿಗೆ ಮಗು ಆಗ್ತಿರೋದಿಲ್ಲ. ನಾವೆಲ್ಲಾ ಥರದಲ್ಲೂ ರೆಡಿ ಇದೀವಪ್ಪ, ಈಗ ಒಂದ್ ಮಗು ಮಾಡ್ಕೋಬೇಕು ಅಂತಂದಾಗ ಕರೆಕ್ಟ್ ಟೈಮಲ್ಲಿ ನಮ್ಗೆ ಪ್ರಪಂಚ ಅಥವಾ ದೇವ್ರು ಒಂದ್ ಮಗುನ ಕೊಡ್ತಾ ಇದೆ, ಕರುಣಿಸ್ತಾ ಇದೆ ಅಂತ ಅಂದ್ರೆ, ಸೊ ಅದಕ್ಕಿಂತ ಅಪ್ಪ ಸಿಕ್ತಲ್ಲ ಸಾಕು, ಅದೇ ಭಾಗ್ಯ ಅನ್ನೋ ತರ ಅಷ್ಟೇ. ಸೊ ಯಾವ ಜೆಂಡರ್ ಅನ್ನೋದು ಖಂಡಿತ ಏನು ಆ ಥರದ್ದು ಇದೇ ಇಲ್ಲ. ಅಂಡ್ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಅಂತೂ ಅದಕ್ಕೂ ಮುಂಚೆ ಜೊತೆಯಲ್ಲಿ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮ್ ತಂದ್ಕೊಟ್ಟಂತಹ ಸೀರಿಯಲ್. ಯಾರಪ್ಪ ಮೀರಾ ಹೆಗ್ಡೆ ಅನ್ನೋ ತರ ಒಂದಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ದು ಇದೆ. ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಬಟ್ ವಿಲನ್ ಅದಾರಲ್ಲ ಅಂತ ಹೇಳಿ. ಅಂಡ್ ಈಗ ಲಕ್ಷ್ಮೀ ನಿವಾಸದಲ್ಲೂ ಕೂಡ ನೀಲು ಪಾತ್ರನು ಅಷ್ಟೇ ಇಂಪ್ಯಾಕ್ಟ್ ಮಾಡಿತ್ತು. ಹೌದು ಮ್ಯಾಮ್, ಈಗ ವಿಲನ್ ರೋಲ್ಸ್ ಮಾಡ್ತೀವಿ ಅಂತಂದಾಗ ಅದು ರಿಯಲ್ ಲೈಫ್ ನಲ್ಲಿ ಇಂಪ್ಯಾಕ್ಟ್ ಆಗತ್ತಾ ಅಂತ? ಅಂದ್ರೆ ಅದನ್ನೇ ಕ್ಯಾರಿ ಮಾಡೋದಾಗಿರ್ಬೋದು, ಅಥವಾ ಆ ಫೇಸ್ ಅಲ್ಲೇ ಇರೋದಾಗಿರ್ಬೋದು. ಬಿಕಾಸ್ ಸಾಕಷ್ಟು ಜನ ಹೇಳ್ತಾರೆ ಅದೊಂದು ಕ್ಯಾರಿ ಆಗತ್ತೆ, ಅದೊಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಡೆಫಿನೆಟ್ಲಿ ಈಗ ನೋಡಿ, ಅದು ಹಾಗೆ ನೋಡಕ್ ಹೋದ್ರೆ ನಾವೆಲ್ಲರೂ ಕೂಡ ರಿಯಲ್ ಲೈಫಲ್ಲೇ ಸಾಕಷ್ಟು ಡಿಫ್ರೆಂಟ್ ಪಾತ್ರಗಳನ್ನ ಮಾಡ್ತಿರ್ತೀವಿ. ನಮಗ್ ತುಂಬಾ ಇಷ್ಟ ಆದವ್ರ ಜೊತೆ ನಾವು ಚೆನ್ನಾಗಿರ್ತೀವಿ. ನಮಗ್ ಚೆನ್ನಾಗಿಲ್ಲ, ನಮಗೇನೋ ಕೆಟ್ಟದ್ ಬಯಸ್ತಾ ಇದಾರೆ ಅನ್ನೋ ಹತ್ರ ನಾವು ವಿಲನ್ ಆಗೇ ಇರ್ತೀವಿ. ಇನ್ ಕೆಲವು ಕಡೆ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದಾಗ ನಾವು ಕನ್ನಿಂಗ್ ಆಗಿರ್ತೀವಿ. ಈ ಎಲ್ಲಾ ಪಾತ್ರಗಳು ಇವಾಗ ಒಂದ್ ಸೀರಿಯಲ್ ಅಲ್ಲಿ, ಮೂವಿಯಲ್ಲಿ ಏನ್ ತೋರಿಸ್ತಾರೆ ಅದೆಲ್ಲ ರಿಯಲ್ ಲೈಫ್ ಅಲ್ಲಿ ಇರುವಂತಹ ಪಾತ್ರಗಳೇ. ನಾವೇ ಆ ಪಾತ್ರಗಳಾಗಿರೋದನ್ನ ಅಲ್ಲಿ ಪೋರ್ಟ್ರೇ ಮಾಡ್ತಿರ್ತೀವಿ. ಹಾಗೆ ನೋಡಕ್ ಹೋದ್ರೆ ನಾನು ಇವಾಗ ಈಗಿಂದೆ ತಗೊಂಡ್ರೆ, ನಾನು ಝಿಯಲ್ಲಿ ಇದು ನೀಲು ಪಾತ್ರ ವಿಚ್ ಇಸ್ ವಿಲನ್ ಪಾತ್ರ ಅದನ್ನ ಮಾಡ್ತಿರ್ಬೇಕಾದ್ರೆ ಸೈಮಲ್ಟೇನಿಯಸ್ಲಿ ಶಾಂಭವಿನಲ್ಲಿ ಲೀಡ್ ರೋಲ್ ಮಾಡ್ತಾ ಇದ್ದೆ, ಹೀರೋಯಿನ್ ಪಾತ್ರ ವಿಚ್ ಕಂಪ್ಲೀಟ್ಲಿ ಪಾಸಿಟಿವ್ ಪಾತ್ರ. ಹಾಗೆ ನೋಡಕ್ ಹೋದ್ರೆ ನನಗೆ ಸ್ಪ್ಲಿಟ್ ಪರ್ಸನಾಲಿಟಿ ಬಂದ್ಬಿಡ್ಬೇಕಾಗಿತ್ತು. ಬಿಕಾಸ್ ಎವ್ರಿ ಡೇ ಇವತ್ತು ನಾನು ನೀಲು ಪಾತ್ರಕ್ಕೆ ಶೂಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನಾನು ಶಿವಗಾಮಿ ರೋಲ್ಗೆ ಶೂಟ್ ಮಾಡ್ತಿದ್ದೆ, ನೆಕ್ಸ್ಟ್ ಡೇ ಮತ್ತೆ ನೀಲು ಇದಕ್ಕೆ ಶೂಟ್ ಮಾಡ್ತಿದ್ದೆ, ಮತ್ತೆ ಒಂದೆರಡು ದಿವಸ ಶಿವಗಾಮಿ ಇದಕ್ಕೆ ಶೂಟ್ ಮಾಡ್ತಿದ್ದೆ. ಆ ಥರ ಪಾತ್ರ ಕೂಡ ನಮ್ಮನ್ನ ಆವರಿಸ್ಕೊಂಡು ಅದನ್ನೇ ಕ್ಯಾರಿ ಆಗುತ್ತೆ ಅನ್ನೋದಾದ್ರೆ ಹೇಳಿದ್ನಲ್ಲ, ನನಗೆ ಇಷ್ಟು ಡುವೆಲ್ ಪರ್ಸನಾಲಿಟಿ ಬಂದ್ಬಿಡ್ಬೇಕಾಗಿತ್ತು. ಬಿಕಾಸ್ ಐ ಆಮ್ ವರ್ಕಿಂಗ್ ಫ್ರಮ್ 2012 ಮೂವೀಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ಎಲ್ಲಾನು ಕೂಡ ಮಾಡಿದ್ದೀನಿ. ಅಲ್ಲಿ ಎಷ್ಟು ಪಾತ್ರಗಳನ್ನ ಆವರಿಸ್ಕೋಬೇಕಾಗಿತ್ತು. ಸೊ ಇಲ್ಲ, ಖಂಡಿತ ಇಲ್ಲ. ಅದನ್ನ ನೀವು ಒಂದು ಪ್ರೊಫೆಷನಲ್ ಪರ್ಸ್ಪೆಕ್ಟಿವ್ ಅಂತ, ಅಫ್ಕೋರ್ಸ್ ಪ್ಯಾಷನ್ ಟರ್ನ್ಡ್ ಪ್ರೊಫೆಷನ್ ಅದು. ಆಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ ನಾವು ಆ ಒಂದು ಶೂಸ್ ಅಲ್ಲಿ ಇರ್ತೀವಿ, ಆ ಒಂದು ಕ್ಯಾರೆಕ್ಟರ್ನ ನಾವು ಪೋರ್ಟ್ರೇ ಮಾಡ್ತಿರ್ತೀವಿ, ಅಥವಾ ನಮ್ಮನ್ನ ನಾವು ಆ ಕ್ಯಾರೆಕ್ಟರ್ ಆಗಿ ಊಹಿಸ್ಕೊಂಡು ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ದಟ್ಸ್ ದ ಬೆಸ್ಟ್ ವೇ ಟು ಎಂಜಾಯ್ ಆರ್ಟ್. ಅದ್ ಬಿಟ್ರೆ ಡೆಫಿನೆಟ್ಲಿ ಅದನ್ನ ನಮ್ಮ ಒಂದು ಪರ್ಸನಾಲಿಟಿಲಿ ಮಿಂಗಲ್ ಆಗೋದಾಗಿರ್ಲಿ, ಅಥವಾ ಮನೆಗೆ ಬಂದ್ಮೇಲೆ ಆ ತರ ಕ್ಯಾರೆಕ್ಟರ್ ಕಂಟಿನ್ಯೂ ಆಗೋದಾಗ್ಲಿ, ದಟ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಖಂಡಿತ ಆಗಲ್ಲ. ಅಂಡ್ ಈಗ 7th ಮಂತ್ ರನ್ನಿಂಗ್ ಇರೋದ್ರಿಂದ, ಸೊ ಶೂಟಿಂಗ್ ನೀವು 6th ಮಂತ್ ವರ್ಗೂ ಮಾಡಿದೀರಾ ಕಂಟಿನ್ಯೂಸ್ ಆಗಿ? ಬಿಕಾಸ್ ನಾವು ರೀಸೆಂಟ್ ಲಾಸ್ಟ್ ವೀಕ್ ನೋಡಿದ್ರು ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ನೀವು ಬರ್ತಿದ್ರಿ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ,
ಇವ್ರು ಪ್ರೆಗ್ನೆಂಟ್ ಆಗಿದ್ರ, ಆ ಟೈಮಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಗೊತ್ತಾಗ್ತಾನೆ ಇಲ್ವಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಶೂಟಿಂಗ್ ನ ಮಿಸ್ ಮಾಡ್ಕೊಳ್ತಿದ್ದೀರಾ ಈಗ, ಅಂಡ್ ಹೇಗ್ ಮ್ಯಾನೇಜ್ ಮಾಡಿದ್ರಿ ವೆನ್ ಯು ಆರ್ ಕ್ಯಾರಿಯಿಂಗ್? ಇಲ್ಲ ನಂಗೆ 6th ಅಲ್ಲ, ಈಗ ಇನ್ನೇನ್ 7th ಮಂತ್ ಮುಗಿತಾ ಬಂತು. ಸೊ ನಾನು ಆಲ್ಮೋಸ್ಟ್ 7th ಮಂತ್ ಅಲ್ಲೂ ಕೂಡ ಶಾಂಭವಿಗೆ ಒಂದ್ 2 ದಿವಸ ಶೂಟ್ ಮಾಡ್ಕೊಟ್ಟಿದ್ದೀನಿ. ಲಕ್ಷ್ಮೀ ನಿವಾಸ ಒಂದು ಜಾನ್ವರಿನಲ್ಲಿ 6th ಮಂತ್ ಇನ್ನೇನ್ ಮುಗಿತಾ ಇದೆ ಅನ್ನುವಾಗ ನಿಲ್ಸಿದೆ ನಾನು. ಅದು ಇಲ್ಲಿವರೆಗೂ ಆಬ್ವಿಯಸ್ಲಿ ಸೀನ್ಸ್ ಬ್ಯಾಂಕಿಂಗ್ ಇರುತ್ತೆ, ಅದು ಕ್ಯಾರಿ ಆಗಿರುತ್ತೆ ಒಂದು. ಅಂಡ್ ನನಗೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ರೀಚ್ ಆಗೋವರೆಗೂ ಅಂತ ಏನ್ ಹೊಟ್ಟೆ ಕಾಣಿಸ್ತಾನೆ ಇರ್ಲಿಲ್ಲ. ಯೂಶಲಿ ಅದು ಅವ್ರವ್ರ ಬಾಡಿ ಟೈಪ್, ಅವ್ರ ಮಸಲ್ ಸ್ಟ್ರಕ್ಚರು ಅಂಡ್ ಇದು ಅಂತ ಹೇಳ್ತಾರೆ. ಸೊ ನನ್ಗೆ ಆತರ ಏನ್ ಸೀರೆ ಉಟ್ಕೊಂಡ್ಬಿಟ್ರೆ ಅಂತೂ ಏನೂ ಕಾಣಿಸ್ತಾನೆ ಇರ್ಲಿಲ್ಲ ನನಗೆ. ಸೊ ಹಾಗಾಗಿ ಐ ಕ್ಯಾರಿಡ್ ಇಟ್ ಥ್ರೂ. ಅಂಡ್ ಆಲ್ಸೋ ಲಕಿಲಿ ನನಗೆ ದಿಸ್ ಹ್ಯಾಸ್ ಬೀನ್ ಅ ವೆರಿ ಸ್ಮೂತ್ ಪ್ರೆಗ್ನೆನ್ಸಿ ಜರ್ನಿ. ನನಗೆ ಅಂದ್ರೆ ಈ ವಾಂತಿ ಆಗೋದು ಅಥವಾ ತಲೆ ಸುತ್ತು ಬರೋದು, ಸುಸ್ತಾಗೋದು ಎಲ್ಲ ಏನೂ ಆಗ್ತಾ ಇರ್ಲಿಲ್ಲ. ಇನ್ನೂ ಇದುವರೆಗೂ ಆ ಥರ ಎಲ್ಲ ಏನೂ ಆಗಿಲ್ಲ. ಸೊ ಐ ಸ್ಟಿಲ್ ವರ್ಕೌಟ್, ಜಿಮ್ಗೆ ಹೋಗ್ತೀನಿ, ಯೋಗ ಮಾಡ್ತೀನಿ. ಪ್ರೆಗ್ನೆಂಟ್ ಆಗಕ್ಕೆ ಮುಂಚೆನೂ ಮಾಡ್ತಿದ್ದೆ, ಸೊ ಪ್ರೆಗ್ನೆಂಟ್ ಆದ್ಮೇಲೂ ಮಾಡ್ತಾ ಇದ್ದೆ. ಸೊ ದಟ್ ಕೆಪ್ ದ ಎನರ್ಜಿ ಗೋಯಿಂಗ್. ಅಂಡ್ ನನ್ಗೇನು ಅಂದ್ರೆ ಒಂದೊಂದ್ಸತಿ ಸೀರಿಯಲ್ಗೆ ಹೋದ್ರೆ ಒಂದು 12 hours ಅಂತೂ ಮಿನಿಮಮ್ ಕೆಲಸ ಇದ್ದೇ ಇರುತ್ತೆ. ಏನೇ ರೆಸ್ಟು, ಏನೇ ತಗೊಂಡ್ರು ಕೂಡ ಮೇಕಪ್, ಸ್ಯಾಲಿ, ಮೀನ್ ಜ್ಯುವೆಲ್ರಿ ಎಲ್ಲರೂ ಹಾಕೊಂಡೇ ಇರ್ತೀವಿ ನಾವು. ಸೊ ಹಾಗಾಗಿ ಬಟ್ ಸಮ್ಹೌ ಲೈಕ್ ಲಕ್ಕಿಲಿ ಐ ವಾಸ್ ಏಬಲ್ ಟು ಪುಷ್ ಇಟ್ ಥ್ರೂ. ನನಗೇನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿತ್ತು, ಬಟ್ ಅದರಿಂದ ನನಗೆ ಏನೋ ತುಂಬಾ ಬಾಡಿಲಿ ಸಿಕ್ಕಾಪಟ್ಟೆ ಚೇಂಜಸ್ ಬಂದ್ಬಿಟ್ಟಿದೆ. ನಾನು ಮುಂಚೆ ಹೇಗೆ ಕೆಲಸ ಮಾಡ್ತಿದ್ದೆ ಹಾಗೆ ಮಾಡಕ್ಕೆ ಆಗ್ತಿಲ್ಲ. ಎನರ್ಜಿ ಲೆವೆಲ್ಸ್ ಒಂಚೂರು ಆ ಥರ ಸಿಮಿಲರ್ ಆಗಿಲ್ಲ. ಆ ಥರ ಏನು ಅನಿಸ್ಲಿಲ್ಲ. ನಾನು ಅದೇ ಥರ ಕೆಲಸ ಮಾಡ್ಕೊಂಡು ಹೋದೆ. ಅಂಡ್ ನೀವು ಫಸ್ಟ್ ಟೈಮ್ ಈಗ ಹೊಸದಾಗಿ ಬೇರೆ ಮದ್ವೆ ಆಗಿದ್ರಿ, ಅವಾಗ ತಾನೇ ಪ್ರೆಗ್ನೆಂಟ್ ಆದ್ರಿ. ಸೊ ಹೇಗ್ ರಿವೀಲ್ ಮಾಡಿದ್ರಿ? ಅಂದ್ರೆ ಇವಾಗ ನಿಮ್ ಹಸ್ಬೆಂಡ್ಗೆ, ಅತ್ತೆ ಮಾವಾಗೆ, ಅಮ್ಮಗೆಲ್ಲ ಅದೊಂದ್ ಬ್ಯೂಟಿಫುಲ್ ಮೂಮೆಂಟ್ ಅಲ್ವಾ? ಎಲ್ಲಾ ಹೆಣ್ಮಕ್ಳು ಜೀವನದಲ್ಲೂ ತಾಯಿ ಆಗ್ತಿದೀನಿ ಅನ್ನೋ ಒಂದು ಮೂಮೆಂಟ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಮೂಮೆಂಟ್. ಸೊ ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಅದನ್ನ? ಸರ್ಪ್ರೈಸ್ ಕೊಟ್ರಾ ಅಥವಾ ಹೇಗ್ ಗೊತ್ತಾಯ್ತು? ಅವ್ರ ರಿಯಾಕ್ಷನ್ ಏನಿತ್ತು? ಇಲ್ಲ, ನನ್ನ ವಿಚಾರದಲ್ಲಿ ಅದು ನನಗೆ ಸರ್ಪ್ರೈಸ್ ಆಗಿತ್ತು. ಯಾಕಂದ್ರೆ ಎಲ್ರು ಕೂಡ ಅದೇ ನಾವೆಲ್ಲ ನೋಡ್ತಿರ್ತೀವಲ್ಲ ರೀಲ್ಸು, ಬ್ಲಾಗ್ಸ್ ಎಲ್ಲ, ಅವ್ರದೆಲ್ಲ ಪ್ರೆಗ್ನೆನ್ಸಿ ಸ್ಟ್ರಿಪ್ ಅಲ್ಲೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಹೋಗ್ಬಿಟ್ಟು ಅವ್ರ ಹಸ್ಬೆಂಡ್ಸ್ಗೆಲ್ಲ ತೋರಿಸ್ತಾರೆ ಅಂಡ್ ಆ ರಿಯಾಕ್ಷನ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ. ನನಗೆ ಆ ಅವಕಾಶನೇ ಇರ್ಲಿಲ್ಲ. ಬಿಕಾಸ್ ಯಾಕೆ ಅಂತ ಅಂದ್ರೆ ಸೊ ಯೂಶಲಿ ಈಗ ನಮ್ಗೆ ಅಂದ್ರೆ ಈ ಒಂದ್ ವಾರ ಆಚೆ ಈಚೆ ಈ ತರ ಪೀರಿಯಡ್ಸ್ ಆಗೋದು ಅಥವಾ ಏನೋ ಒಂದ್ 3-4 ದಿವಸ ಲೇಟ್ ಆಗೋದು ಅಥವಾ 1-2 ದಿವಸ ಬೇಗ ಆಗೋದು, ಆತರ ನಂಗೆ ಚೈಲ್ಡ್ಹುಡ್ ಇಂದ ಇತ್ತು. ಓಕೆ, ಎಲ್ರಿಗೂ ಇರುತ್ತೆ ಆ ತರ. ಸೊ ನಾನು ಸೊ ಪೀರಿಯಡ್ಸ್ ಮಿಸ್ ಆಗಿ ಒಂದ್ ವಾರ ಆ ತರ ಆಗಿತ್ತು. ಸೊ ನಾನು ಇನ್ನೇನ್ ಇವತ್ತು ನಾಳೆ ಆಗುತ್ತೇನೋ ಪೀರಿಯಡ್ಸ್ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ಇದು ನೋಡಿ ಅವ್ರಿಗದೇನ್ ಅನ್ಸ್ತೋ, ಅವ್ರಿಗದೇನ್ ಇದ್ ಬಂದಿತ್ತು. ಇಲ್ಲ 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 ಇಲ್ಲ, ನೀನ್ ಚೆಕ್ ಮಾಡಿಸ್ಕೊಳ್ಳೇಬೇಕು. ಆಮೇಲೆ ನೀನ್ ಈ ತರ ಎಲ್ಲ ಈ ರೀಲ್ಸ್ ಎಲ್ಲ ಇದೆಲ್ಲ ತೋರಿಸ್ತಾರಲ್ಲ, ಸ್ಟ್ರಿಪ್ ಅದೆಲ್ಲ ತಗೊಂಡು ಅದ್ರಲ್ಲಿ ಎಷ್ಟು ಗ್ಯಾರಂಟಿ ಇರುತ್ತೆ ಏನೋ ಗೊತ್ತಿಲ್ಲ. ನಾನು ಬ್ಲಡ್ ಟೆಸ್ಟ್ಗೆ ಕರ್ಸ್ಬಿಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಸಿ, ಸೊ ಅದು HCG ಅಂತೇನೋ ಇದ್ ಮಾಡ್ತಾರೆ, ಅಲ್ಲಿ ವಿಲ್ ಗೆಟ್ ಅಬ್ಸಲ್ಯೂಟ್ಲಿ ಅಕ್ಯುರೇಟ್ ಇದು ಅಂತ ಹೇಳಿ. ಸೊ ಅವರು ಬ್ಲಡ್ ತಗೊಂಡ್ ಹೋಗಿದ್ರು. ಸೊ ಆ ರಿಪೋರ್ಟ್ ನನ್ನ ಹಸ್ಬೆಂಡ್ಗೆ ಅವ್ರು ಕಳ್ಸಿದ್ ಫಸ್ಟ್. ಸೊ ನನ್ನ ಹಸ್ಬೆಂಡ್ ಮೊದ್ಲು ಗೊತ್ತಾಗಿದ್ದು ಈ ತರ ದಟ್ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಚೈಲ್ಡ್ ಅಂತ. ಸೊ ಅವ್ರು ಆಮೇಲೆ ನನಗೆಲ್ಲ ಹೇಳಿ, ಆಮೇಲೆ ಅದೆಲ್ಲೋ ಮೂಲೆ ಕ್ಯಾಮ್ರಾ ಎಲ್ಲ ಇಟ್ಟು, ಸೊ ಅವ್ರು ನನಗ್ ಸರ್ಪ್ರೈಸ್ ಕೊಟ್ಟಿದ್ರು. ನನ್ಗೆ ಅವ್ರಿಗೆ ಕೊಡೋ ಅವಕಾಶನೇ ಸಿಗ್ಲಿಲ್ಲ. ಅಂಡ್ ದೆನ್ ಲೇಟರ್ ಆಮೇಲೆ ಲೈಕ್ ನಮ್ ತಾಯಿ ಮನೆಗೆ ಹೋದ್ವಿ. ಸೊ ದೇರ್ ವಿ ಜಸ್ಟ್ ಟೋಲ್ಡ್ ಎವ್ರಿಬಡಿ. ಒಂದು ಕೇಕ್ ತರ ತಗೊಂಡ್ ಹೋಗಿದ್ವಿ. ಅದ್ರಲ್ಲಿ ನಮ್ಮ ಅಮ್ಮಂಗೆ ಅದೇ ಅಜ್ಜಿ, ಮಾಮ, ಮಾಮಿ ಅಂತೆಲ್ಲ ಬರ್ದು, ಸೊ ನಮ್ಮ ತಾಯಿಗೆ ಅಂಡ್ ತಮ್ಮಂಗೆ, ನನ್ನ ಸಿಸ್ಟರ್ ಇನ್ ಲಾಗೆ ಎಲ್ಲ ಅದ್ರ ಕೇಕ್ ಕೊಟ್ವಿ. ಅದೇ ತರ ನಮ್ಮ ಅತ್ತೆ ಮಾವಂಗೂ ಮಾಡಿದ್ವಿ. ಸೊ ನಮ್ಮ ಅತ್ತೆ ಮಾವಂಗೆ ಅದು ಲಾಸ್ಟ್ಗೂ ಗೊತ್ತೇ ಆಗಿಲ್ಲ, ಏನ್ ಬರ್ದಿದೆ ಇದು, ಏನ್ ಕೇಕ್ ಇದು ಅಂತ ನೋಡ್ತಾ ಇದ್ರು. ಕೊನೆಗೆ ಆ ಸರ್ಪ್ರೈಸು ಹಾಳಾಯ್ತು. ಸೊ ಅವ್ರಿಗೂನು ನಾವೇ ಹೇಳಿದ್ದಾಯ್ತು. ಸೊ ನಲ್ಲಿ ಆ ಒಂದ್ ಮೂಮೆಂಟ್ ಮಾತ್ರ ಬ್ಯೂಟಿಫುಲ್ ಆಗಿ ನಿಮ್ ಹಸ್ಬೆಂಡೇ ನಿಮ್ಗೋಸ್ಕರ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಈಗ ಪ್ರೆಗ್ನೆನ್ಸಿ ಅಂತ ಬಂದಾಗ ಅಂದ್ರೆ ಇಟ್ಸ್ ನ್ಯೂ ಪ್ರಮೋಷನ್, ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗತ್ತೆ, ಮೂಡ್ ಸ್ವಿಂಗ್ಸ್ ಎಲ್ಲ ಆಗತ್ತಾ ಮ್ಯಾಮ್ ಯೂಶಲ್ ಆಗಿ? ಇಲ್ಲ, ಆತರ ಅಂದ್ರೆ ನಾನು ಕೂಡ ಕೇಳಿದ್ದೆ. ಆಮೇಲೆ ನನ್ಗೆ ಮೂಡ್ ಸ್ವಿಂಗ್ಸ್ ಅಂದ್ರೆ ನಾರ್ಮಲ್ ಆಗಿ, ಅಂದ್ರೆ ಇವಾಗ ಪ್ರೆಗ್ನೆಂಟ್ ಆಗಕ್ ಮುಂಚಿನೂ ಕೂಡ ಒಂದ್ ಸ್ವಲ್ಪ ಇವಾಗ ಏನೋ ಕಿರಿಕಿರಿ ಆಗೋದು ಅದು ಆತರ ಅನ್ನೋದ್ ಬಿಟ್ರೆ ನನ್ಗೇನ್ ಅದ್ರಲ್ಲೂ ಅಂತ ಏನ್ ಡಿಫ್ರೆನ್ಸ್ ಅಂತ ನನ್ಗೇನ್ ನಿಜವಾಗ್ಲೂ ಗೊತ್ತಾಗಿಲ್ಲ, ಗೊತ್ತಾ. ಅಗೇನ್ ಅಟ್ ದ ಸೇಮ್ ಟೈಮ್ ಎಲ್ಲಾ ಲೈಕ್ ಲೇಡೀಸ್ ಅಥವಾ ಹೆಣ್ಮಕ್ಳು ಬಾಡಿ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಎಲ್ಲಾ ಪ್ರೊಸೆಸ್ಗೆ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ನಾನು ಅದನ್ನ ಇಲ್ಲ ಅಂತ ಅನ್ನಲ್ಲ. ಬಿಕಾಸ್ ದರ್ಸ್ ಅ ಲಾಟ್ ಆಫ್ ಚೇಂಜಸ್ ದಟ್ ಇಸ್ ಗೋಯಿಂಗ್ ಆನ್ ವುಮೆನ್ ಪ್ರೆಗ್ನೆಂಟ್ ಆದಾಗ, ಹಾರ್ಮೋನಲ್ಲಿ ಸ್ಪೆಷಲಿ.
ಸೊ ಹಾಗಾಗಿ ಕೆಲವು ಲೇಡೀಸ್ಗೆ ಅದು ತುಂಬಾ ಆ ತರ ಬರಬಹುದೇನೋ, ಅದನ್ನ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಂಡ್ ಆಬ್ವಿಯಸ್ಲಿ ಬಟ್ ನನಗೆ ನಿಜವಾಗ್ಲೂ ಆ ತರ ಬರಲಿಲ್ಲ. ಅದು ನನಗೆ ಅದಕ್ಕೆ ಮೇ ಬಿ ನನ್ನ ವರ್ಕ್ ಅನ್ಸುತ್ತೆ ನನಗೆ ಹೆಲ್ಪ್ ಮಾಡಿದ್ದು. ಬಿಕಾಸ್ ಮೆಂಟಲಿ ಐ ವಾಸ್ ವೆರಿ ಮಚ್ ಆಕ್ಯುಪೈಡ್ 7 ತಿಂಗಳು ಹತ್ತತ್ರ ಆಗೋವರೆಗೂ ಕೂಡ. ಸೊ ಬಿಕಾಸ್ ಆಫ್ ವಿಚ್ ನನಗೆ ಆ ಮೂಡ್ ಸ್ವಿಂಗ್ಸು ಅಥವಾ ಫೇಸ್ ಬರಲಿಲ್ಲ ಅಂತ ಅನ್ಸುತ್ತೆ. ಅಂಡ್ ಇವಾಗ ಫಸ್ಟ್ 3 ಮಂತ್ಸ್ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಜಾಸ್ತಿ ಓಡಾಡಬಾರ್ದು, ಈ ತರ ಎಲ್ಲ ಕೇಳಿರ್ತೀವಿ ನಾವು. ಅಂಡ್ ನೀವು ಆ ಟೈಮಲ್ಲಿ ಕೂಡ ಶೂಟ್ ಮಾಡ್ತಿದ್ರಿ ಸೀರಿಯಲ್ಗಳಿಗೆ. ಹೌದು. ಸೊ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ, ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ, ಬಿಕಾಸ್ ಮಿಸ್ಕ್ಯಾರೇಜಸ್ ಆಗುವಂತ ಚಾನ್ಸಸ್ ಆಗ್ಬಿಡತ್ತೆ. ಸೊ ಹೇಗ್ ಅದನ್ನ ನೀವು ನಿಭಾಯಿಸಿದ್ರಿ ಅನ್ನೋದು, ಬಿಕಾಸ್ ಸಾಕಷ್ಟು ಜನ ಹೆಣ್ಮಕ್ಳು ಎಡವೋದೇ ಅಲ್ಲಿ. ಹೌದು. ಸೊ ಅದೇ ಇದು ಗೊತ್ತಿತ್ತು ದಟ್ ಲೈಕ್ ಅಂದ್ರೆ ಫಸ್ಟ್ 3 ಮಂತ್ಸ್ ಬಂದು ದಟ್ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಅಂತ. ಅಂಡ್ ಆಲ್ಸೋ ಫಸ್ಟ್ 3 ಮಂತ್ಸ್ ಆಗೋವರೆಗೂ ನಾವು ಯಾರಿಗೂ ಹೇಳಕ್ಕಾಗಲ್ಲ ಅಲ್ವಾ. ಸೊ ನನ್ನ ಸೀರಿಯಲ್ ಅಲ್ಲೂ ಯಾರಿಗೂ ಹೇಳಿರ್ಲಿಲ್ಲ ಅದನ್ನ. ಸೊ ಓನ್ಲಿ ಆಫ್ಟರ್ 3 ಮಂತ್ಸ್ ನಾನು ಎಲ್ಲ 2 ಸೀರಿಯಲ್ ಟೀಮ್ಗೆ ಅದನ್ನ ಹೇಳಿದ್ದು. ಅಲ್ಲಿವರೆಗೂ ಹಾಗೆ ಮ್ಯಾನೇಜ್ ಮಾಡ್ತಿದ್ದೆ ನಾನು. ಅಂದ್ರೆ ನಡೆಯೋವಾಗ ಕಾನ್ಶಿಯಸ್ ಆಗಿ ನಡೀತಾ ಇದ್ದೆ, ಮೆಟ್ಲೆಲ್ಲ ಇಳಿಯೋವಾಗ ಕಾನ್ಶಿಯಸ್ ಆಗಿ ಇಳಿತಾ ಇದ್ದೆ. ಊಟ ಅದು ಇದು ಎಲ್ಲ ಏನು ಇವಾಗ ಡಾಕ್ಟರ್ ಹೇಳಿರ್ತಾರೆ ಅಥವಾ ಈಗ ನಮ್ಮ ಅತ್ತೆ ಅಥವಾ ನಮ್ಮ ಅಮ್ಮ ಎಲ್ಲ ಏನ್ ಹೇಳಿರ್ತಾರೆ. ಸೊ ಅಷ್ಟು ಬಿ ಜಸ್ಟ್ ಕಾನ್ಶಿಯಸ್. ಏನಾಗುತ್ತೆ ಗೊತ್ತಾ, ತೀರಾ ಹೆದರ್ಕೊಂಡು ನಾವೇನಾದ್ರೂ ಮಾಡಕ್ ಹೋದಾಗ ಅಲ್ಲೇ ಏನಾದ್ರೂ ಒಂದು ಎಡವಟ್ಟು ಆಗ್ಬಿಡುತ್ತೆ. ಸೊ ಪ್ರೆಗ್ನೆನ್ಸಿನ ಏನೋ ಒಂದು ಕಾಯಿಲೆ ಅಥವಾ ಇಲ್ನೆಸ್ ಅಂತ ಟ್ರೀಟ್ ಮಾಡೋದ್ರ ಬದಲು ಇಟ್ಸ್ ಜಸ್ಟ್ ಎ ಬ್ಯೂಟಿಫುಲ್ ಫೇಸ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಹೋದ್ರೆ ಏನೂ ವಿಪರೀತವಾಗಿ ಏನೂ ಆಗಲ್ಲ ಹೇಳ್ಬೇಕು ಅಂತಂದ್ರೆ. ಹಾಗೆ ನೋಡಕ್ ಹೋದ್ರೆ ದೇರ್ ಆರ್ ಸೋ ಮೆನಿ ವುಮೆನ್, ಇವಾಗ ಪೊಲೀಸ್ ಆಗಿರೋರು ಇದ್ದಾರೆ, ಆರ್ಮ್ಡ್ ಫೋರ್ಸಸ್ ಅಲ್ಲಿ ಇರೋರು ಇದ್ದಾರೆ, ಯಾರು ಬೇಡ ಜಸ್ಟ್ ಹೀಗೆ ನಮ್ಮ ಮನೆಗಳಿಗೆಲ್ಲ ಕೆಲ್ಸಕ್ಕೆ ಬರುವಂತ ಲೇಡೀಸ್ ಇರ್ತಾರೆ ಪಾಪ, ಗಾರೆ ಕೆಲಸ ಮಾಡೋಂಥವ್ರು ಇರ್ತಾರೆ. ಇವ್ರು ಎಲ್ಲರೂ ಕೂಡ ದೇ ವರ್ಕ್ ಥ್ರೂ ದೇ ಪ್ರೆಗ್ನೆನ್ಸಿ ಅಲ್ವಾ. ಸೊ ಮೈಂಡಲ್ಲಿ ಅಬ್ವಿಯಸ್ಲಿ ಕಾನ್ಶಿಯಸ್ ಆಗಿರ್ಬೇಕು ದಟ್ ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಬಟ್ ದಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಹಾಲ್ಟ್ ಸಮಥಿಂಗ್ ದಟ್ ಯು ಆರ್ ಡೂಯಿಂಗ್ ಅಥವಾ ಒಂದು ಕಂಪ್ಲೀಟ್ ಫುಲ್ ಸ್ಟಾಪ್ ತರ ಕೊಟ್ಬಿಡ್ಬೇಕು ಅಂತ ಏನಿಲ್ಲ. ಇಫ್ ಯು ಜಸ್ಟ್ ಕೇರ್ಫುಲ್ ಇಟ್ಸ್ ಎನಫ್ ಅನ್ಸುತ್ತೆ. ಅಂಡ್ ನಾನು ಹೀಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ, ನಿಮ್ಮ ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡ್ಬೇಕಾದ್ರೆ ಆಲ್ರೆಡಿ ನಿಮಗ್ ಮಗು ಆಗಿದೆ ಅಂತ ಹೇಳಿ ಒಂದ್ ವಿಡಿಯೋ ನೋಡಿದೆ ನಾನು. ಹೌದು. ಅದು ಒಂದು 52K ಓಡಿದೆ. ನಾನ್ ನಿಜನಾ ಮಗು ಆಗೋಯ್ತಾ? ಅಲ್ಲ ಅದೇ ಎಂತ ಇದು ಅಂತಂದ್ರೆ, ಸಿ ದಟ್ಸ್ ವಾಟ್ ಐ ಸೇ, ಲೈಕ್ ಮೀಡಿಯಾದಲ್ಲಿ ಈ ಮೀಡಿಯಾ ಅಂತ ಬಂದಾಗ ಡೆಫಿನೆಟ್ಲಿ ಅದರಿಂದ ನಮ್ಮೆಲ್ರಿಗೂ ಕೂಡ ಒಳ್ಳೇದಾಗಿರೋದು ಇದೆ. ಕೆಲವ್ರಿಗೆ ಅಂದ್ರೆ ತೀರಾ ತಲೆ ಕೆಡಿಸ್ಕೊಳ್ಳೋಂಥವ್ರಿಗೆ ತಲೆ ಕೆಟ್ಟಿರೋದು ಇದೆ. ಬಿಕಾಸ್ ಈ ತರ ತಲೆ ಕೆಟ್ಟಂಗೆಲ್ಲ ಕೆಲವು ಚಾನೆಲ್ಸ್ ಅದೆಲ್ಲ ಪೋರ್ಟ್ರೇ ಮಾಡ್ತಿರ್ತಾರೆ. ಆಮೇಲೆ ಅದೆಲ್ಲ ಯಾವ್ದು ಕೂಡ ಆತರ ಅವ್ರನ್ನೆಲ್ಲ ಯಾರು ಅಂತ ಕಂಡುಹಿಡಿಯಕ್ಕೂ ಆಗಲ್ಲ. ಕಂಡಿಡ್ದು ಹೋಗಿ ಅವ್ರನ್ನ ಕೇಳೋಷ್ಟು ಪೇಶನ್ಸು ಇರಲ್ಲ. ಆಮೇಲೆ ಅದನ್ನ ತೆಗಿರಿ ಅನ್ನೋಷ್ಟರಲ್ಲಿ ಎಷ್ಟೊಂದು ಜನ ಅದನ್ನ ನೋಡ್ಬಿಟ್ಟಿರ್ತಾರೆ. ಅದು ಎಂತ ಒಂದು ಕ್ರಿಂಜ್ ಮೂಮೆಂಟ್ ಅಂದ್ರೆ, ಇವಾಗ ಬೆಳಿಗ್ಗೆ ನಾನು ಅದೇ ಅವತ್ ಬೆಳಿಗ್ಗೆ ನಂಗೆ ಸೀಮಂತ ಆಗಿತ್ತು. ಸೊ ನಾನು ಇನ್ನ ಅವಾಗ ಸೀಮಂತದ ಫೋಟೋಸ್ ಎಲ್ಲ ಹಾಕ್ತಿದ್ದೆ. ಆ ಸೀಮಂತದ ಫೋಟೋಸ್ ತಗೊಂಡ್ಬಿಟ್ಟು ನನಗ್ ಮಗು ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಈವ್ನಿಂಗ್ ಹಾಕ್ಬಿಟ್ಟಿದ್ದಾರೆ. ಅದು ಗಂಡ್ ಮಗು ಆಗಿದೆ. ಗಂಡ್ ಮಗು ಆಗಿದೆ ಅಂತ ಹೇಳಿ ಎಲ್ಲ ಸುಮ್ನೆ ಅದನ್ನ ನೋಡ್ ನಕ್ಬೋದು ಅಷ್ಟೇ ಬಿಟ್ರೆ. ಸೊ ಅದರ್ವೈಸ್ ನನ್ ಸೋಷಿಯಲ್ ಮೀಡಿಯಾ ಇದೆ, ಜನ ನೋಡ್ತಿರ್ತಾರೆ, ನನ್ ಫ್ಯಾನ್ಸು ಅಥವಾ ಯಾರು ನನ್ ಇದನ್ನ ಫಾಲೋ ಮಾಡ್ತಿರ್ತಾರೆ, ಅದೆಲ್ಲ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಆಬ್ವಿಯಸ್ಲಿ ಮಗು ಆಗೋದು ಅದು ಇದೆಲ್ಲ ಮುಚ್ಚಿಡೋಂತ ವಿಚಾರ ಅಲ್ಲ. ಆದಾಗ ಆಬ್ವಿಯಸ್ಲಿ ನಾನೇ ಹೇಳ್ತೀನಿ. ಸೊ ಆ ತರ ಏನೇನೇನೋ ಫಾಲ್ಸ್ ನ್ಯೂಸ್ಗಳು, ಅಯ್ಯೋ ಇಷ್ಟೇ ಅಲ್ಲ ಇನ್ನು ಏನೇನೇನೋ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾನೆಲ್ಲೋ ಆಂಧ್ರದಲ್ಲಿ ಓದಿದ್ದು, ಆಮೇಲೆ ಆಮೇಲೆ ಇನ್ನು ಹಿಂಗೆ ಏನೇನೋ ನಂದು ಇನ್ನೆಲ್ಲೋ ಉತ್ತರ ಕರ್ನಾಟಕದಲ್ಲಿ ಅದು ಇನ್ಯಾವುದೋ ಒಂದು ಕಾಲೇಜ್ ಹೆಸರು ಹಾಕ್ಬಿಟ್ಟು ನಾನು ಅಲ್ಲಿ ಓದಿರೋದು, ಈ ತರ ಎಲ್ಲ ಲೈಕ್ ಅದು ಯಾವ್ದು ಅದಕ್ಕೂ ನಮಗೂ ಸಂಬಂಧನೇ ಇರಲ್ಲ. ಆ ತರದೆಲ್ಲ ಹಾಕಿರ್ತಾರೆ. ಸೊ ಹಾಗೆ ಅಂದ್ರೆ ಅದ್ ನೋಡ್ದಾಗ ಡಿಸ್ಟರ್ಬ್ ಮಾಡತ್ತಾ ಅಥವಾ ಫನ್ನಿ ಅಂದ್ಕೊಂಡ್ ಬಿಟ್ಬಿಡ್ತೀರಾ ಹೇಗೆ? ನಾನಂತೂ ಕೇರೆ ಮಾಡಲ್ಲ. ಸೊ ಕೆಲವ್ರಿಗೆ ಪಾಪ ಅಂತಂದ್ರೆ ಇವೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳುವಂತ ವಿಚಾರನೂ ಅಲ್ಲ. ಕೆಲವ್ರಿಗೆ ಮೇ ಬಿ ಏನೋ ಅವ್ರಿಗೆ ತುಂಬಾ ಪರ್ಸನಲ್ ಆಗಿ ಟ್ರಿಗರ್ ಮಾಡುವಂತ ವಿಚಾರನೆಲ್ಲ ಬೇರೆ ತರ ತಿರ್ಚಿ ಹಾಗೆ ಹಾಕಿದಾಗ ಐ ಥಿಂಕ್ ದೇ ವಿಲ್ ಗೆಟ್ ಅಫೆಕ್ಟೆಡ್. ಬಟ್ ನನ್ಗೆ ಅಂತದ್ ಹಾಕಿದ್ರು ನನ್ ಕ್ಯಾರೆ ಅನ್ನಲ್ಲ. ಬಿಕಾಸ್ ನನಗೇನ್ ಬೇಕಾದ್ರೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತೀನಿ. ಮ್ಯಾಮ್, ಈಗ ವುಮೆನ್ಸ್ ಡೇ ಅಂತ ಅಂದಾಗ ಒಂದಷ್ಟು ನಾವು ಆಗ್ಲೇನೆ ಮಾತಾಡಿದ್ವಿ ನಮ್ ತಾಯಿ ಬಗ್ಗೆ ಅಥವಾ ಫ್ರೆಂಡ್ಸ್ ಬಗ್ಗೆ. ಆಸ್ ಎ ವುಮೆನ್ ನಿಮಗೆ ಈ ತರ ನಾನ್ ಮಾಡ್ಬೇಕಿತ್ತು, ಈ ತರದ್ ನಾನ್ ಮಾಡಿಲ್ಲ, ಅಥವಾ ನಂಗೆ ಈ ತರ ಒಂದ್ ಬೌಂಡ್ರಿನ ಸೊಸೈಟಿ ಕ್ರಿಯೇಟ್ ಮಾಡ್ಕೊಟ್ಟಿತ್ತು, ಇಲ್ಲ ನಾನು ಆ ಬೌಂಡ್ರಿನ ಬ್ರೇಕ್ ಮಾಡಿ ನಾ ಹೊರಗಡೆ ಬಂದಿದ್ದೀನಿ ಅನ್ನೋದು ಯಾವ್ದಾದ್ರು ಇದೆಯಾ?
ಅಂದ್ರೆ ಆ ಥರ ಡೆಫಿನೆಟ್ಲಿ ಒಂದು ನಾನು ಕೆರಿಯರ್ ಶುರು ಮಾಡಿದಾಗ್ಲೂ ಕೂಡ ಅಪ್ಪ ಅಮ್ಮಗೆ ತುಂಬಾ ಇನ್ಹಿಬಿಷನ್ಸ್ ಇತ್ತು. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಈ ಒಂದು ಫೀಲ್ಡ್ ಅಲ್ಲಿ ಇರ್ಲಿಲ್ಲ. ಅಂಡ್ ನಿಮ್ಗೆ ಗೊತ್ತಲ್ಲ, ಒಂದು ಆಕ್ಟರ್ ಇವಾಗ ಅದೆಲ್ಲ ಹುಟ್ಟೋಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲೇ ಎಲ್ರು ಕೂಡ ಎಷ್ಟೋ ಅವ್ರ ಟ್ಯಾಲೆಂಟ್ಸ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಾ ಇದಾರೆ. ಬಟ್ ವೆನ್ ಐ ಸ್ಟಾರ್ಟೆಡ್ ಅವಾಗ ಅಯ್ಯೋ ಹೆಣ್ಮಗು ಲೈಕ್ ನಮ್ಮ ಅಪ್ಪ ಅಮ್ಮ ತುಂಬಾ ಲಿಬರಲ್ ಥಿಂಕರ್ಸ್, ಇಲ್ಲ ಅಂತ ಅಲ್ಲ. ಬಟ್ ಸ್ಟಿಲ್ ವೆನ್ ಇಟ್ ಕೇಮ್ ಟು ಆಕ್ಟಿಂಗ್ ಅಂತ ಬಂದಾಗ ಪಾಪ ಅವ್ರಿಗೂ ಸ್ವಲ್ಪ ಭಯ ಆಯ್ತು. ಸೊ ಗ್ರಾಜುಯಲಿ ಇವೆನ್ಚುಯಲಿ ನನಗೆ ಏನೋ ಆ ಥರ ಕಹಿ ಅನುಭವ ಆಗ್ಲೇ ಇಲ್ಲ. ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್, ಟಚ್ ವುಡ್, ನನ್ನ ಕೆರಿಯರ್ ಅಲ್ಲಿ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಸ್ವಲ್ಪ ಕೆಟ್ಟದಾಗಿ ನಡ್ಕೊಳ್ಳೋದು, ಅದ್ ನನ್ನ ಪೇರೆಂಟ್ಸ್ ಗೊತ್ತಾಗೋದು, ಅಥವಾ ಒಂದು ಪ್ರಾಜೆಕ್ಟ್ ಅಂತ ಆನ್ ಬೋರ್ಡ್ ಆದ್ಮೇಲೆ ಅಲ್ಲೇನೋ ನನ್ಗೊಂದು ಕಹಿ ಅನುಭವ ಆಗೋದು. ಸೋ ಫಾರ್ ಲೈಕ್ ಇಟ್ಸ್ ಬೀನ್ ಎಷ್ಟು 14 years ಇಫ್ ಐ ಸ್ಟಾರ್ಟೆಡ್ ಫ್ರಮ್ 2012. ಅಂದ್ರೆ ಅದು ಮಿಸ್ ಕರ್ನಾಟಕ ಪ್ಯಾಜೆಂಟ್ ಇರ್ಬೋದು, ಅದನ್ನ ಗಿರಿರಾಜ್ ಆಗಿರ್ಬೋದು, ರಾಜ್ ಮ್ಯೂಸಿಕಲ್ಲಿ ವಿಜಯಿಂಗ್ ಇಂದ ಶುರು ಮಾಡಿದ್ದು ಸೀರಿಯಲ್ಸು. ತುಂಬಾ ಕಡಿಮೆ ಮೂವೀಸ್ ನಾನು ಮಾಡಿರೋದು, ಬಿಕಾಸ್ ನನ್ಗೆ ಯಾವ್ದು ಅಂದ್ರೆ ಒಳ್ಳೆ ಮೂವೀಸ್ ಅಥವಾ ಟೀಮ್ ಏನೂ ಆ ಥರದ್ದು ನನಗೇನು ಸಿಕ್ಲಿಲ್ಲ. ಅಂಡ್ ಅದನ್ನ ಮಾಡಿದ್ರು ಕೂಡ ನನ್ಗೊಂದು ಫೋರ್ಕಾಸ್ಟ್ ಇತ್ತು, ಅದ್ರಲ್ಲಿ ಏನು ದುಡ್ಡು ಎಲ್ಲ ಏನಂತ ಏನ್ ಕೊಡ್ತಿರ್ಲಿಲ್ಲ. ಸೊ ಅದನ್ನ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಿತ್ತು. ಸೊ ಐ ರೆಸಾರ್ಟೆಡ್ ಟು ಸೀರಿಯಲ್ಸ್, ಬಿಕಾಸ್ ಸೀರಿಯಲ್ಸ್ ಅಲ್ಲಿ ನನಗೆ ಒಳ್ಳೊಳ್ಳೆ ಚಾನಲ್ಸ್, ಒಳ್ಳೊಳ್ಳೆ ಬ್ಯಾನರ್ಸು, ಒಳ್ಳೆ ಪೇಮೆಂಟು ಎಲ್ಲ ಸಿಗಕ್ ಶುರು ಆಯ್ತು. ಸೊ ಐ ನ್ಯೂ ದಟ್ ದಿಸ್ ಇಸ್ ಮೈ ಪಾತ್. ಸೊ ಎಲ್ಲಿ ನಮಗೆ ಒಳ್ಳೇದು ಕಾಣಿಸುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಐ ಕಂಟಿನ್ಯೂಡ್ ಇಟ್. ಅಂಡ್ ಅದರಲ್ಲೂ ಇವಾಗಂತೂ ಅದು ಸೀರಿಯಲ್ ಆಗಿರ್ಬೋದು, ಒಂದು ರೀಲ್ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ಬೋದು, ನಮಗೆ ಎಲ್ಲಿ ಲಕ್ ಇರುತ್ತೆ, ನಮ್ಮ ಟ್ಯಾಲೆಂಟ್ಗೆ ಎಲ್ಲಿ ಬೆಲೆ ಸಿಗುತ್ತೆ, ಅಲ್ಲೆಲ್ಲರೂ ಸೂಪರ್ ಸ್ಟಾರ್ಸ್ ಆಗ್ತಿದ್ದಾರೆ. ಸೊ ಹಾಗಾಗಿ ಇದನ್ ಮಾಡಿದೆ. ಸೊ ಫಸ್ಟ್ ಇನ್ಹಿಬಿಷನ್ ಅದಿದ್ದಿತ್ತು. ಬಟ್ ಗ್ರಾಜುಯಲಿ ನನಗೆ, ಬಿಕಾಸ್ ಕೆರಿಯರ್ ಫ್ರಂಟಿಯರ್ ಅಂತ ಬಂದಾಗ ಇದರಲ್ಲಿ ಏನು ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿಲ್ದೇ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮಗೂ ಕೂಡ ಕಾನ್ಫಿಡೆನ್ಸ್ ಬರಕ್ ಶುರು ಆಯ್ತು. ಅಂಡ್ ಲೇಟರ್ ಆನ್ ದೇ ಬಿಕೇಮ್ ಸೋ ಕಾನ್ಫಿಡೆಂಟ್ ದಟ್ ಅವ್ರೆಲ್ರಿಗೂ ಹೇಳಕ್ ಶುರು ಮಾಡಿದ್ರು, ಇಲ್ಲ ಇಟ್ಸ್ ನಾಟ್ ವಾಟ್ ದ ಸೊಸೈಟಿ ಇಸ್ ಜಸ್ಟ್ ಪೋರ್ಟ್ರೇಯಿಂಗ್. ಹಂಗ್ ನೋಡಕ್ ಹೋದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ, ಒಂದು ಹಾಸ್ಪಿಟಲ್ ಅಲ್ಲಿ, ಸ್ಕೂಲ್ ಅಲ್ಲಿ, ಒಂದು ಲಾ ಫರ್ಮ್ ಅಲ್ಲಿ, ಎಲ್ಲಾದ್ರಲ್ಲೂ ಕೂಡ ಎಲ್ಲಾ ತರ ಎಕ್ಸ್ಪೀರಿಯನ್ಸಸ್ ಆಗಿರೋಂಥವ್ರು ಇದ್ದಾರೆ. ಜಸ್ಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ನನ್ನ ಮಗಳನ್ನ ನೋಡಿ, ನನ್ನ ಮಗಳಿಗೆ ಏನೂ ಸಮಸ್ಯೆ ಆಗಿಲ್ಲ. ಶಿ ಇಸ್ ಡೂಯಿಂಗ್ ಸೋ ವೆಲ್ ಇವಾಗಿನವರೆಗೂ ಕೂಡ. ಸೊ ಡೆಫಿನೆಟ್ಲಿ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವರೇ ಹೇಳಕ್ ಶುರು ಮಾಡಿದ್ರು. ಅಂಡ್ ಇನ್ನ ಪರ್ಸನಲ್ ಲೈಫ್ ಅಂತ ಬಂದಾಗ, ಸೊ ಯೂಶಲಿ ಲೈಕ್ ನಾವ್ ಹೆಣ್ಮಕ್ಳು ಅಂದ್ರೆ ಸಮಾಜದಲ್ಲಿ ಎಲ್ರು ಹೀಗೆ ಇದ್ದಾರೆ, ಆಮೇಲೆ ಎಲ್ರು ಹೀಗೆ ಅನುಭವಿಸ್ಕೊಂಡಿದ್ದಾರೆ, ಮೇ ಬಿ ಹೀಗೆ ಇರ್ಬೇಕೇನೋ, ಮೇ ಬಿ ದಿಸ್ ಇಸ್ ದ ಸೊಸೈಟಲ್ ನಾರ್ಮ್, ಸೊ ಇದೇ ತರ ಎಲ್ರು ಇರ್ಬೇಕೇನೋ ಅಂತ ಅಟ್ ಒನ್ ಪಾಯಿಂಟ್ ಇನ್ ಲೈಫ್. ಇವಾಗೆಲ್ಲ ಹೆಣ್ಮಕ್ಳು ತುಂಬಾನೇ ಲೈಕ್ ಇಂಟೆಲಿಜೆಂಟ್ ಆಗಿದ್ದಾರೆ ಬಿಡಿ, ಇಲ್ಲ ಅಂತಲ್ಲ, ಇವಾಗಂತಲ್ಲ ಎಲ್ಲಾ ಟೈಮಲ್ಲೂ ಇದ್ದಾರೆ. ನಾನ್ ಆ ವಿಚಾರದಲ್ಲಿ ಸ್ವಲ್ಪ ನೇವಾಗಿದ್ದೆ, ಅಂದ್ರೆ ಸ್ವಲ್ಪ ಅದನ್ನ ನಾನು ತುಂಬಾ ಪ್ರೀಸೈಸ್ ಆಗಿ ನಾನು ಯೋಚನೆ ಮಾಡ್ಲಿಲ್ಲ. ಸೊ ಹಾಗಾಗಿ ನನ್ಗೆ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಯ್ತು ಲೈಫಲ್ಲಿ, ಪರ್ಸನಲ್ ಲೈಫ್ ಅಂತ ಬಂದಾಗ್ಲೂ ಕೂಡ. ಸೊ ಐ ವಿಶ್ ಅದು ಒಂದು, ನಾನು ಆ ವಿಚಾರದಲ್ಲಿ ವೆನ್ ಇಟ್ ಕಮ್ಸ್ ಟು ಮೈ ಕರಿಯರ್ ಚಾಯ್ಸಸ್ ಅಲ್ವಾ, ನಾನು ಎಷ್ಟು ಯೋಚನೆ ಮಾಡಿ ನನ್ನ ಕಡೆಯಿಂದ ಎಫರ್ಟ್ ಹಾಕಿ ದಟ್ ಐ ಟೇಕ್ ಅಪ್ ಅನ್ ಆಪರ್ಚುನಿಟಿ, ಆ ಥರ ಒಂದು ಪರ್ಸನಲ್ ಲೈಫ್ ಇದು ಅಂತ ಬಂದಾಗ್ಲೂ ಕೂಡ ನಾನು ಬಹುಶಃ ಆ ಒಂದು ಎಫರ್ಟ್ ನ ಹಾಕಿದ್ರೆ, ಅಥವಾ ಆ ಥಾಟ್ ಪ್ರೊಸೆಸ್ ಆ ಇದ್ರಲ್ಲೂ ಕೂಡ ಹಾಕಿದ್ರೆ, ಐ ವುಡಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಲ್ ದೀಸ್ ಥಿಂಗ್ಸ್ ಅನ್ನೋದು ಒಂದು ಬಿಟ್ರೆ ದರ್ ಇಸ್ ನಥಿಂಗ್ ಎಲ್ಸ್ ದಟ್ ಐ ರಿಗ್ರೆಟ್. ಅಂಡ್ ಸಾಕಷ್ಟು ಜನ ಮಹಿಳೆಯರಿಗೆ ನೀವು ಇನ್ಸ್ಪಿರೇಷನ್ ಕೂಡ ಆಗಿರ್ತಾರೆ. ಈಗ ಕೆಲವೊಂದು ವಿಡಿಯೋಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಅದಕ್ಕೆ ಕಮೆಂಟ್ ಹಾಕಿರ್ತಾರೆ, ನಮ್ಗೆ ನೀವು ತುಂಬಾ ಇನ್ಸ್ಪೈರ್ ಮಾಡ್ತೀರಾ, ನೀವು ತಗೊಂಡಂತಹ ಡಿಸಿಷನ್ ಇನ್ಸ್ಪಿರೇಷನ್ ಆಗತ್ತೆ ನಮ್ ಲೈಫ್ ಅಲ್ಲಿ ಅಂತ. ಬಿಕಾಸ್ ಸಾಕಷ್ಟು ಜನ ಹೆಣ್ಮಕ್ಳು ಒಂದು ರಿಲೇಶನ್ಶಿಪ್ ಅಥವಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಅವರಿಗೆ ಅಡ್ಜಸ್ಟ್ ಆಗದೆ ಇರುವಂತಹ ರಿಲೇಶನ್ಶಿಪ್ ಅಲ್ಲೂ ಇದ್ದಾಗ, ಬಿಕಾಸ್ ಆಫ್ ಸೊಸೈಟಿ ಅಥವಾ ಫ್ಯಾಮಿಲಿ ಪ್ರೆಷರ್ ಇಂದ ಅದ್ರಲ್ಲೇ ಉಳ್ಕೊಳಕ್ಕೆ ಟ್ರೈ ಮಾಡ್ತಾರೆ ಹೊರತು ಯಾರು ಬೋಲ್ಡ್ ಸ್ಟೆಪ್ ನ ತಗೊಳಲ್ಲ. ಇನ್ ದಟ್ ಕೇಸ್ ಯು ಟುಕ್ ಎ ಬೋಲ್ಡ್ ಸ್ಟೆಪ್ ಅಂಡ್ ಇವತ್ ನೀವು ಒಂದ್ ಜೀವನ ಕಟ್ಕೊಂಡಿದ್ದೀರಾ, ತುಂಬಾ ಜನಕ್ಕೆ ಅದು ಇನ್ಸ್ಪೈರ್ ಆಗಿರತ್ತೆ. ಅಂಡ್ ವಾಟ್ ಎಕ್ಸಾಕ್ಟ್ಲಿ ಮೇಡ್ ಯು ಟು ಟೇಕ್ ದಟ್ ಬೋಲ್ಡ್ ಸ್ಟೆಪ್ ಅನ್ನೋದು? ಇಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್ ಏನಾಗುತ್ತೆ ಅಂತಂದ್ರೆ, ಈ ಬೋಲ್ಡ್ ಸ್ಟೆಪ್ ನಾನು ತಗೊಳ್ಳೇ ಇಲ್ಲ. ಇಟ್ ವಾಸ್ ಮೈ ಪೇರೆಂಟ್ಸ್ ಹೂ ಎನ್ಕರೇಜ್ ಮೀ ಟು ಟೇಕ್ ದಟ್ ಬೋಲ್ಡ್ ಸ್ಟೆಪ್ ಅಂಡ್ ದೇ ಟುಕ್ ದಟ್ ಫಸ್ಟ್ ಸ್ಟೆಪ್ ಆನ್ ಬಿಹಾಫ್ ಆಫ್ ಮೀ. ಹೇಳ್ಬೇಕು ಅಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ, ನಾವೊಂದು ನನ್ಗೆ ತುಂಬಾ ಜನ ನನಗೆ ಪರಿಚಯ ಇರೋರು ಕೂಡ ಇದನ್ನ ಕೇಳಿದ್ದಾರೆ. ಎಷ್ಟೋ ಸತಿ ಏನಾಗುತ್ತೆ ಗೊತ್ತಾ, ನನಗೆ ಬಿಕಾಸ್ ಯಾರು ಫ್ರೆಂಡ್ಸ್, ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಸಸ್ ನನ್ನ ಲೈಫಲ್ಲಿ. ಎಲ್ಲಾದ್ರೂ ತಂದೆ ತಾಯಿ ಹತ್ರ ಹೇಳ್ಕೊಳಕ್ ಆಗಲ್ಲ, ಯಾರು ಹೇಳ್ಕೊಳೋದಿಲ್ಲ, ಹೇಳ್ಕೊಳಕ್ಕೂ ಆಗಲ್ಲ. ಬಿಕಾಸ್ ದರ್ ಆಲ್ವೇಸ್ ಬಿ ತಂದೆ ತಾಯಿ ಅಂಡ್ ದಟ್ ಜನರೇಷನ್ ಗ್ಯಾಪ್ ಇದ್ದೇ ಇರುತ್ತೆ. ಬಟ್ ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಿರ್ತಾರೆ, ಅದೇ ನಮ್ಗೆ ಒಳ್ಳೆ ಫ್ರೆಂಡ್ಸ್ ಇದ್ರು ಅಂದ್ರೆ, ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ಅಂದ್ರೆ, ನಮ್ದೇ ಏಜ್ ಗ್ರೂಪ್ ಆಫ್ ಪೀಪಲ್ ಇತ್ತು ಅಂತ ಅಂದ್ರೆ,
ಒನ್ ಆರ್ ದ ಅದರ್ ವೇನಲ್ಲಿ ನಮ್ಮ ಲೈಫ್ ಹೇಗೆ ಹೋಗ್ತಿರುತ್ತೋ ಅವ್ರ ಲೈಫು ಹಾಗೆ ಹೋಗ್ತಿರ್ತದೆ. ದಲ್ಲಿ ಗಿವ್ ಯು ವೆರಿ ಗುಡ್ ಗೈಡೆನ್ಸ್. ನನಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ನಾನು ಯಾರು ಫ್ರೆಂಡ್ಸ್ ಮಾಡ್ಕೊಳ್ಳಿಲ್ಲ. ತುಂಬಾ ಮುಂಚೆನೆ ನಾನು ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟೆ. ಇನ್ನೇನು ಡಿಗ್ರಿ ಮುಗಿತಾ ಇದೆ ಅನ್ವಾಗ್ಲೇನೆ ನಾನು ವಿಜಯ್ಗೆಲ್ಲ ಶುರು ಮಾಡಿದೆ. ಆಮೇಲೆ ಮಿಸ್ ಕರ್ನಾಟಕ ಆದೆ. MBA ಓದ್ಕೊಂಡೆ ನಾನು ಸೀರಿಯಲ್ಸು, ವಿಜಯ್ ಹಿಂಗೆ 8 hour ಶೋ ಇದೆಲ್ಲ ಮಾಡ್ತಿದ್ದೆ. ಸೊ ಹಾಗಾಗಿ ನನ್ ಯಾರೂ ಫ್ರೆಂಡ್ಸ್ ಅಂತ ಇರ್ಲಿಲ್ಲ. ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲ ಗೈಡೆನ್ಸ್ ಕೊಡೋರು ಯಾರು ಇರ್ಲಿಲ್ಲ. ಸೊ ಯೂಶಲಿ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಹೆಣ್ಮಕ್ಳಿಗೆ ಯಾವ ತರ ಇರುತ್ತೆ ಮೈಂಡ್ ಸೆಟ್ ಅಂದ್ರೆ, ನಮ್ಗೆ ಆ ರಿಲೇಶನ್ಶಿಪ್ ಅಲ್ಲಿ ಇರೋಷ್ಟು ದಿವಸ ನಮಗ್ ನಾವ್ ಈ ತರ ಏನೋ ಅನ್ಯಾಯ ಮಾಡ್ಕೋತಿದೀವಿ, ಅಥವಾ ನಮ್ಗೇನೋ ಅನ್ಯಾಯ ಆಗ್ತಿದೆ, ದಿಸ್ ಇಸ್ ನಾಟ್ ಹೌ ಲೈಫ್ ಶುಡ್ ಬಿ ಅನ್ನೋದು ನಮಗ್ ಅರಿವಿಗೆ ಬಂದೇ ಇರಲ್ಲ. ಹಾಗಾಗಿ ಸೊ ನನ್ನ ಲೈಫಲ್ಲಿ ಫಾರ್ 5 long years ಅದ್ ನಡೀತಾ ಇರ್ಬೇಕಾದ್ರೂ ಕೂಡ ನಾನು ಯಾರ ಜನ ಕಲೀಗ್ಸ್ ಹತ್ರ ಆಗಿರ್ಬೋದು, ಅಪ್ಪ ಅಮ್ಮನ ಹತ್ರ ಯಾರ ಹೇಳ್ಕೊತಾನೆ ಇರ್ಲಿಲ್ಲ. ಸೊ ನಾನು ಎಲ್ರ ಮುಂದೆ ಕೂಡ ಆರಾಮಾಗಿ ಖುಷಿಯಾಗಿ ಜೆನ್ಯೂನ್ ಆಗಿ ಖುಷಿಯಾಗಿರ್ತಿದ್ದೆ, ವಿತೌಟ್ ಮೀ ನೋಯಿಂಗ್ ದಟ್ ನನ್ಗೆ ಮನ್ಸಲ್ಲಿ ಏನೋ ಕೊರ್ಗಿದೆ ಅಂತ ಹೇಳಿ. ಬಟ್ ಮನ್ಸಲ್ಲಿ ಕೊರ್ಗಿದಂತೂ ನಿಜ. ನೌ ವೆನ್ ಐ ಲುಕ್ ಬ್ಯಾಕ್ ಇನ್ ಟು ದೋಸ್ 5 years ನನ್ಗೆ ಅರ್ಥ ಆಗುತ್ತೆ, ಇಲ್ಲ ನನ್ಗೆ ಆಕ್ಚುಲಿ ಕೊರ್ಗಿತ್ತು, ಬೇರೆ ಯಾರು ಅದನ್ನ ಕ್ಯಾಮಫ್ಲಾಜ್ ಮಾಡಿಲ್ಲ, ನನಗ್ ನಾನೇ ಅದನ್ನ ಕ್ಯಾಮಫ್ಲಾಜ್ ಮಾಡ್ಕೊಂಡು ಲೈಫ್ ಅಂದ್ರೆ ಹೀಗೆ ಇರ್ಬೇಕು ಅಂತ ಅನ್ಕೊಂಡು ಓಡಾಡ್ತಾ ಇದ್ದೆ. ಸೊ ಹಾಗಾಗಿ ಯಾರಿಗೂ ಅದು ಗೊತ್ತಾಗ್ಲಿಲ್ಲ. ಸೊ ತುಂಬಾ ಜನ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಹುಡುಗಿರ್ಗೆ ಅವರು ದೇ ಆರ್ ಗೋಯಿಂಗ್ ಥ್ರೂ ದಟ್ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊ ಯು ನೀಡ್ ಅ ವೆರಿ ನೈಸ್ ಫ್ರೆಂಡ್ ಆರ್ ಅ ಗೈಡ್ ಆರ್ ಅ ಫ್ಯಾಮಿಲಿ ಮೆಂಬರ್. ಆ ಟೈಮ್ ಅಲ್ಲಿ ಇವಾಗ ಹೆಂಗ್ ಡಿಪ್ರೆಷನ್ ಅಲ್ಲಿ ಇರೋರ್ಗೆ ಅವ್ರು ಡಿಪ್ರೆಷನ್ ಅಲ್ಲಿ ಇದಾರೆ ಅಂತ ಗೊತ್ತೇ ಇರೋದಿಲ್ವಲ್ಲ, ಯು ನೀಡ್ ಸಂಬಡಿ ಟು ಟೇಕ್ ಯು ಔಟ್ ಆಫ್ ದಟ್ ಅಂಡ್ ಟೆಲ್ ಯು ಫಸ್ಟ್ಲಿ ದಟ್ ನಿನಗೆ ಇದಾಗ್ತಿದೆ ಅಂತ ಹೇಳ್ಬಿಟ್ಟು. ನನಗೆ ಹತ್ರ ಯಾರು ಇರ್ಲಿಲ್ಲ, ಬಿಕಾಸ್ ಇವಾಗ ನಾನು ನಿಮ್ಮ ಹತ್ರ ಹೇಗ್ ಮಾತಾಡ್ಕೊಂಡು ಹೇಗಿದ್ದೀನಲ್ವಾ ಹೀಗೆ ಆಗ್ಲೂ ಇದ್ದೆ ಬೈ ಮೈ ಓನ್ ಚಾಯ್ಸ್. ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ನನ್ಗೆ ಈ ತರ ಅನ್ಯಾಯ ಆಗ್ತಿದೆ ಅಥವಾ ನನಗೆ ನಾನು ಈ ತರ ಮಾಡ್ಕೋತಾ ಇದ್ದೀನಿ ಅಂತ. ಅಂಡ್ ಒನ್ ಫೈನ್ ಡೇ ನಮ್ಮ ಅಪ್ಪ ಅಮ್ಮಂಗೆ ಅದ್ ಗಮನಕ್ಕೆ ಬಂದಾಗ ದೇ ಆಸ್ಕ್ ಮೀ ಟು ವಾಕ್ ಔಟ್ ಆಫ್ ದಟ್ ರಿಲೇಶನ್ಶಿಪ್ ಅಂಡ್ ದೆನ್ ದೇ ಟೋಲ್ಡ್ ಮೀ, ನಾವು ಹೆಣ್ಮಕ್ಳಿಗೆ ಇವಾಗ ನಾವು ಮದುವೆ ಮಾಡ್ಕೊಡೋದು ಯಾಕೆ, ನಮ್ಮ ಮನೇಲಿ ಇರೋದಕ್ಕಿಂತಾನು ಕೂಡ ಬೇರೆ ಮನೆಗೆ ಹೋಗಿ ಇನ್ನೂ ಚೆನ್ನಾಗಿರ್ಲಿ ಅಂತ. ನಾವ್ ಈ ವರ್ಲ್ಡ್ ಅಲ್ಲಿ ಇಲ್ಲ ಅಂತ ಅಂದಾಗ್ಲೂ ಕೂಡ ಅಷ್ಟೇ ಖುಷಿಯಾಗಿ ಅವ್ರು ಇರ್ಬೇಕು ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಡಿಲ್ಲ. ಅಂದ್ರೆ ನಾವು ಮಗುನ್ ಹೆತ್ತಿದೀವಿ ಅಂತ ಅಂದ್ಮೇಲೆ ಅದನ್ನ ನೋಡ್ಕೊಳ್ಳೋದು ಲೈಫ್ ಲಾಂಗ್ ನಮ್ಗೇನ್ ಕಷ್ಟ ಅಲ್ಲ, ನಮ್ ಮಗು ಅದು. ಸೊ ನೀನ್ ಅಲ್ಲಿಗೆ ಹೋಗ್ಬಿಟ್ಟು ನೀನ್ ಇಲ್ಲಿಗಿಂತಾನು ಕಷ್ಟ ಪಡ್ತಿದ್ಯಾ ಅಂತ ಅಂದ್ರೆ ನೀನ್ ಅಲ್ಲಿ ಒಂದ್ ಕ್ಷಣನೂ ಇರೋಂತ ಅವಶ್ಯಕತೆ ಇಲ್ಲ. ಇಟ್ಸ್ ಯೋರ್ ಹ್ಯಾಪಿನೆಸ್ ದಟ್ ಇಸ್ ಇಂಪಾರ್ಟೆಂಟ್. ಸೊ ನೀನ್ ಬಂದ್ಬಿಡು ವಾಪಸ್ಸು ಅಂತ. ಸೊ ಫ್ರಮ್ ದೇರ್ ಆಲ್ ದಿಸ್ ಟ್ರಾನ್ಸಿಷನ್ ಬಿಗ್ಯಾನ್. ಅವಾಗ ನನಗೆ ರಿಯಲೈಸ್ ಆಯ್ತು, ಹೌದು ನನಗ್ ನಾನೇ ಅನ್ಯಾಯ ಮಾಡ್ಕೋತಾ ಇದ್ದೆ, ಐ ವಾಸ್ ನಾಟ್ ಟ್ರೂಲಿ ಹ್ಯಾಪಿ, ನನ್ಗೆ ಈ ತರ ಅನ್ಯಾಯ ನಡೀತಿದೆ ಅಂತ ಹೇಳ್ಬಿಟ್ಟು ಅವಾಗ ನನಗೆ ರಿಯಲೈಸ್ ಆಯ್ತು. ಸೊ ಅದ್ ಯಾವುದೇ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಬ್ಬ ಒಳ್ಳೆ ಕಲೀಗ್ ಆಗಿರ್ಬೋದು, ಈ ತರ ವೆನ್ ಅ ವುಮೆನ್ ಇಸ್ ಗೋಯಿಂಗ್ ಥ್ರೂ ಸಮಥಿಂಗ್ ಲೈಕ್ ದಿಸ್, ಯಾರಾದ್ರೂ ಅವ್ರಿಗೆ ಅಡ್ವೈಸ್ ಮಾಡಿ ಅವ್ರಿಗದು ಅವ್ರ ಅರಿವಿಗೆ ಬರೋ ಹಾಗೆ ಮಾಡ್ಬೇಕು. ಸೊ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಐ ಆಮ್ ಗ್ಲಾಡ್ ಯು ಹ್ಯಾವ್ ಗಾಟ್ ಆ ತರ ಪೇರೆಂಟ್ಸ್ ಸಿಕ್ಕಿರೋದು. ಸೊ ಯಾವ ತಂದೆ ತಾಯಿನೂ ಯೂಶಲ್ ಆಗಿ ಹೇಳಲ್ಲ ಆ ಮಾತನ್ನ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಹಾಗೆ ಇಲ್ಲಿ ಟಚ್ ವುಡ್. ತಂದೆ ತಾಯಿಗಳು ಆತರ ಇರ್ಬೇಕು, ಅವ್ರು ಹೇಳ್ಬೇಕು. ಅವರೇ ಅವ್ರು ಹೆತ್ತಿರೋ ಮಕ್ಕಳನ್ನ ಯಾವ್ದೋ ಸಮಾಜಕ್ಕೆ ಹೆದರ್ಕೊಂಡು ಅಥವಾ ಮನೆಯವರು ರಿಲೇಟಿವ್ಸ್ ಏನೋ ಅಂತಾರೆ ಅಂತ ಹೇಳಿ ಅವರೇ ಅವ್ರ ಮಕ್ಕಳನ್ನ ಆ ಡಿಪ್ರೆಷನ್ ಫೇಸ್ ಇಂದ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಫೇಸ್ ಇಂದ ಅಡ್ವೈಸ್ ಕೊಟ್ಟು ಹೊರಗೆ ತಂದಿಲ್ಲ ಅಂದ್ರೆ ಬೇರೆ ಪ್ರಪಂಚದಲ್ಲಿ ಯಾರ್ ತರಕ್ ಆಗುತ್ತೆ ಹೇಳಿ, ಅಲ್ವಾ? ಅಂಡ್ ಈಗ ಸಾಕಷ್ಟು ಜನ ಇವಾಗ ಓಕೆ, ಕೆಲವೊಬ್ರಿಗೆ ಅದು ಭಯ ಇರುತ್ತೆ ಮ್ಯಾಮ್. ಅಂದ್ರೆ ಇವಾಗ ಇಫ್ ನಾನು ಇದನ್ನ ಬಿಟ್ಬಿಟ್ರೆ ನನ್ನ ಲೈಫ್ ನಾನು ಹೇಗ್ ಲೀಡ್ ಮಾಡ್ಬೇಕು, ನನ್ಗೆ ಅಂತ ಕೆಲ್ಸ, ಕೆಲವರು ಓದಿರಲ್ಲ ಪಾಪ ಹೆಣ್ಮಕ್ಳು, ಅಂಡ್ ಕೆಲ್ಸಕ್ ಹೋಗ್ಬೇಕಂತ ಮೈಂಡ್ ಸೆಟ್ ಕೂಡ ಇರಲ್ಲ, ಇನ್ನು ಪ್ರಿಪೇರ್ ಆಗಿರಲ್ಲ ಸೊಸೈಟಿಗೆ. ಸೊ ಈ ತರದವ್ರಿಗೆ ನೀವೇನಾದ್ರೂ ಒಂದ್ ಟಿಪ್ಸ್ ಕೊಡ್ತೀರಾ ಅಂತಂದ್ರೆ ಟು ಶೇಪ್ ದೇರ್ ಓನ್ ಲೈಫ್ ಅನ್ನೋದಾದ್ರೆ ನಿಮ್ಮ ಪ್ರಕಾರ ಏನ್ ಹೇಳ್ಬೋದು? Yeah, very recently I encountered an experience like this. So recent ಆಗಿ ಅಂದ್ರೆ ನಾನು ಯಾರ್ದೋ ಹೆಸರು ಅಥವಾ ಪರ್ಟಿಕ್ಯುಲರ್ ಇದು ಅಂತ ತಗೊಳಕ್ ಹೋಗಲ್ಲ. When I was still working, so there was a lady. She used to also work with all of us. Actress ಅಲ್ಲ, but from the technical department. ಸೊ ಆಕೆದೇನು ಅಂತಂದ್ರೆ ಆಕೆದು ಲವ್ ಮ್ಯಾರೇಜ್ ಆಗ್ಬಿಟ್ಟಿದೆ. ಸೊ ಇಟ್ಸ್ ಫ್ರಮ್ ಹರ್ ಚಾಯ್ಸ್ ದಟ್ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಅಮ್ಮನ ವಿರುದ್ಧವಾಗಿ. ಲವ್ ಮ್ಯಾರೇಜ್ ಆಗಿದೆ ಅಂಡ್ 2 ಮಕ್ಕಳು ಕೂಡ ಆಗೋಗ್ಬಿಟ್ಟಿದೆ. ಬಟ್ ಗಂಡ ಯಾವ ತರ ಅಂತಂದ್ರೆ ಅವನು ತುಂಬಾ ಹಿ ಡಸಂಟ್ ವರ್ಕ್. ಅವನೇನು ಕೆಲ್ಸ ಮಾಡೋದು, ಫ್ಯಾಮಿಲಿನ ಸಾಕೋದು ಏನು ಮಾಡಲ್ಲ. ಈಕೆ ಒಂದ್ ಚಿಕ್ಕ ಪುಟ್ಟ ಕೆಲಸ ಮಾಡ್ಬಿಟ್ಟು ದುಡಿದ್ಬಿಟ್ಟು, ಬಿಕಾಸ್ ಶಿ ಹ್ಯಾಸ್ ಚಿಲ್ಡ್ರನ್, ಸೊ ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಆ ತರ ಇದು. ಆ ತರ ಇದ್ರಲ್ಲಿ ಒಂದು ದಿವಸ ಇವಾಗ ಈ ತರ ಕೆಲಸ ಮಾಡ್ಬೇಕಾದ್ರೆ ನಮ್ ಶೂಟ್ಸ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಓವರ್ ನೈಟ್ ಶೂಟಿಂಗ್ ಆಗ್ಬಿಡಿದೆ ಅಂತ ಹೇಳಿ ಅವಳಿಗೆ ಇದೆಲ್ಲ ಇಲ್ಲೆಲ್ಲ ಗಾಯ ಆಗೋ ತರ ಹೊಡೆದಿದ್ದಾನೆ ಫುಲ್ಲು, ಜಸ್ಟ್ ಬಿಕಾಸ್ ಶಿ ವಾಸ್ ವರ್ಕಿಂಗ್ ಅನ್ನೋ ಕಾರಣಕ್ಕೆ. ಸೊ ಆ ಟೈಮಲ್ಲಿ ಸೊ ಐ ಆಸ್ಕ್ಡ್ ಹರ್, ಸೊ ನೀವಿನ್ನು ಯಾಕೆ ಇದ್ರಲ್ಲಿ ಇದ್ದೀರಾ ಅಂತಂದ್ರೆ,
ನನಗೆ ಬೇರೆ ಮಾಡಕ್ ಏನು ಆಪ್ಷನ್ ಇಲ್ಲ. ಹ್ಮ್ ಈಗ ಬಿಟ್ಟು ಹೋದ್ರೆ ಐ ಕಾಂಟ್ ಗೋ ಬ್ಯಾಕ್ ಟು ಮೈ ಪೇರೆಂಟ್ಸ್. ನನ್ ಗಂಡಂಗಿಂತಾನು ಕೆಟ್ಟದಾಗ ಅವ್ರು ನನ್ನನ್ನ ಟ್ರೀಟ್ ಮಾಡ್ತಾರೆ. ಹ್ಮ್ ಅಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್. ನಾನು ಇಂಡಿಪೆಂಡೆಂಟ್ ಆಗು ಇದ್ಬಿಟ್ರೆ ಸಮಾಜ ನನ್ನನ್ನ ಇನ್ನೂ ಕೆಟ್ಟದಾಗಿ ನಡ್ಸ್ಕೊಂಡ್ಬಿಡುತ್ತೆ. ಈ ತರ ಎಲ್ಲ ಪ್ರೀ ಕನ್ಸೀವ್ಡ್ ನೋಷನ್ ಅವ್ರಿಗೆ ಅವರೇ ಹಾಕೊಂಡಿದ್ರು. ಅಂಡ್ ಇಟ್ಸ್ ನಾಟ್ ನೆಸೆಸರಿ ನೀವ್ ಯಾವ ಕೆಲಸ ಮಾಡ್ತಿದ್ರಿ ಅಂದ್ರೆ, ಇವನ್ ದ ವೆರಿ ಎಜುಕೇಟೆಡ್ ಒಳ್ಳೆ ಪೊಸಿಷನ್ ಅಲ್ಲಿ ಇರೋ ವುಮೆನ್ ಕೂಡ ಈ ತರ ಯೋಚನೆ ಮಾಡ್ತಾರೆ, ಸ್ಪೆಷಲಿ ವೆನ್ ದೇ ಹ್ಯಾವ್ ಅ ಚೈಲ್ಡ್. ಬಟ್ ಆಕ್ಚುಲ್ ಆಗಿ ನಾನ್ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಈ ತರ ಫಿಸಿಕಲ್ ಅಬ್ಯೂಸ್ ಒಳಗಾಗ್ತಿರೋರಾಗಿರ್ಬೋದು. ಸೊ ನಾನು ಅವಾಗ ಅದನ್ನೇ ಕೇಳ್ದೆ ಆ ಹ್ಮ್ ಲೇಡಿಗೆ. ಸೊ ಇಷ್ಟ್ ಮಾಡಿರೋರ್ಗೆ ಇಷ್ಟ್ ಮಾಡೋದೇನ್ ದೊಡ್ಡ ಅಂತ ಅನ್ಸಲ್ಲ. ನಾಳೆ ದಿವಸ ನಿಮಗ್ ಕಥಿಸ್ಕಿ ಅಥವಾ ಏನಾದ್ರೂ ಆಗಿ ನೀವೇ ಈ ಪ್ರಪಂಚದಿಂದ ಹೊರಟೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ಹ್ಮ್ ಅವಾಗ ನಿಮ್ ಮಕ್ಕಳಿಗೆ ಯಾರು ಇರ್ತಾರೆ ಅಂತ. ಸೊ ಇನ್ಸ್ಟೆಡ್ ಆಫ್ ದಟ್, ಇವಾಗ ಹೆಂಗಿದ್ರು ಕೂಡ ಬೆಂಕಿಯಿಂದ ಅಟ್ಲೀಸ್ಟ್ ಬಾಣ್ಲೆಗ್ ಬೀಳೋ ಕೆಲಸ, ಬಟ್ ಅಟ್ಲೀಸ್ಟ್ ಫ್ರೀಡಮ್ ಆದ್ರೂ ಸಿಗುತ್ತಲ್ವಾ. ಸೊ ಫಸ್ಟ್ ಅಂತ ಒಂದು ರಿಲೇಶನ್ಶಿಪ್ ಇಂದ ಆಚೆ ಬನ್ನಿ. ಒಂದಲ್ಲ ಒಂದ್ ಕೆಲ್ಸ ಸಿಗುತ್ತೆ, ಇವತ್ ಕೆಲ್ಸ ಸಿಗಕ್ ಏನು ಇದಿಲ್ಲ. ಆಮೇಲೆ ಇನ್ನ ಸಮಾಜಕ್ಕೆ ಕೇರ್ ಮಾಡ್ತಾ ಹೋದ್ರೆ, ಮದ್ವೆ ಆದವ್ರಿಗೂ ಆಡ್ಕೊಳ್ಳೋರು ಇರ್ತಾರೆ, ಆಮೇಲೆ ಮದ್ವೆ ಆಗಿಲ್ಲ ಅಂದ್ರೂ ಆಡ್ಕೊಳ್ಳೋರು ಇರ್ತಾರೆ, ಗಂಡ ಇದ್ದವ್ರಿಗೂ ಆಡ್ಕೋತಾರೆ, ಗಂಡನ ಬಿಟ್ಟವ್ರಿಗೂ ಆಡ್ಕೋತಾರೆ, ಮಗು ಮಾಡ್ಕೊಂಡವ್ರು ಆಡ್ಕೋತಾರೆ, ಮಗು ಬೇಡ ಅಂತ ಅನ್ಕೊಂಡವ್ರಿಗೂ ಆಡ್ಕೋತಾರೆ, ಒಂದ್ ಮಗು ಇದ್ದವ್ರಿಗೂ ಆಡ್ಕೋತಾರೆ, 3 ಮಕ್ಳು ಇದ್ದವ್ರಿಗೂ ಆಡ್ಕೋತಾರೆ. ಆಡ್ಕೊಳ್ಳೋರು ಹೇಗಿದ್ರೂ ಕೂಡ ಆಡ್ಕೋತಾರೆ. ದಟ್ ಇಸ್ ದೇರ್ ಬಿಸ್ನೆಸ್, ಬಿಕಾಸ್ ದೇ ಹ್ಯಾವ್ ನಥಿಂಗ್ ಎಲ್ಸ್ ಟು ಡೂ ಇನ್ ದರ್ ಲೈಫ್ಸ್. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅಂತ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಹೆಣ್ಮಕ್ಳು, ಇವಾಗ ಅವ್ರು ಏನ್ ಫೇಸ್ ಮಾಡ್ತಿರ್ತಾರಲ್ವಾ ಲೈಫ್ ಅಲ್ಲಿ, ಅದು ಡಬಲ್ ಟ್ರಿಬಲ್ ಆಗ್ತಾ ಹೋಗುತ್ತೆ ಹೊರತು ಅದಕ್ಕೆ ಸೊಲ್ಯೂಷನ್ ಅಂತೂ ಸಿಗಲ್ಲ. ದ ಓನ್ಲಿ ಸೊಲ್ಯೂಷನ್ ಟು ಸಚ್ ಫೀಮೇಲ್ಸ್ ಯಾರಿಂತ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಫಿಸಿಕಲ್ ಅಬ್ಯೂಸಸ್ ಆಗಿರ್ಬೋದು, ಮೆಂಟಲ್ ಅಬ್ಯೂಸಸ್ ಆಗಿರ್ಬೋದು, ದ ಓನ್ಲಿ ವೇ ಟು ಬೆಟರ್ ಯುವರ್ ಲೈಫ್ ಅಥವಾ ಟು ವಾಕ್ ಟುವರ್ಡ್ಸ್ ಬೆಟರ್ಮೆಂಟ್ ಇಸ್ ಟು ಕ್ವಿಟ್ ದಟ್. ಅದರಿಂದ ಹೊರಗಡೆ ಬಂದಿದ್ದ ದಿವಸಾನೇ ನಿಮಗೆ ಏನಾದ್ರೂ ಒಂದ್ ಮಾಡಕ್ ದಾರಿ ಸಿಗುತ್ತೆ. ಆಮೇಲೆ ಈ ಪ್ರಪಂಚದಲ್ಲಿ ನೀವು ಬಂದಿದ್ರೆ, ಯೂನಿವರ್ಸ್ ನಿಮ್ಮನ್ನ ಇಲ್ಲಿ ಇಟ್ಟಿದೆ ಅಂತ ಅಂದ್ಮೇಲೆ ಹುಟ್ಟಿದ್ದೇವ್ರು ಹುಲ್ ಮೇಯ್ಸಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳು ಕೂಡ ಮೆಂಟಲ್ ಅಬ್ಯೂಸಸ್ಗೆ ಒಳಗಾಗಿರೋರು ತುಂಬಾ ಜನ ಇದ್ದಾರೆ. ಸೊ ಅದನ್ನ ಬಿಟ್ಟು ಆಚೆ ಬಂದಾಗ್ಲೇನೆ, ಮಗು ಇದೆ ಅದು ಇದು ಎಲ್ಲ ಸೆಕೆಂಡ್ರಿ, ಆಚೆ ಬಂದಾಗ್ಲೇನೆ ಜೀವನ ನಿಮ್ಗೊಂದ್ ದಾರಿ ತೋರಿಸೋದು. ಒಂದಲ್ಲ ಒಂದ್ ವೇ ಸಿಕ್ಕೇ ಸಿಗುತ್ತೆ. ಹಾಗೆ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಇದ್ರೆ ದಾರಿ ಸಿಗೋದಿರ್ಲಿ, ನೀವು ಅದೇ ಸುಳಿನಲ್ಲಿ ಸಿಗಾಕೊಂಡು ಒದ್ದಾಡ್ತಿರ್ತೀರ ಹೊರತು ದಿಸ್ ನೋ ವೇ ಔಟ್. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಕ್ವಿಟ್ ಇಟ್ ಅಂಡ್ ಕಮ್, ಅಷ್ಟೇ. ಅಂಡ್ ಈಗ ಜಾಬ್ ಅಂತ ಹೇಳ್ದೆ, ಈಗ ಹೆಣ್ಮಕ್ಳು ಅದರಿಂದ ಹೊರಗಡೆ ಬಂದು ಕೆಲಸ ಮಾಡೋದಕ್ಕೂ ಅವ್ರನ್ನ ಅವ್ರ ಆ ಪ್ಲೇಸ್ ಅಲ್ಲಿ ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ ಬಿಕಾಸ್ ಚೈಲ್ಡ್ ಇದೆ ಅಂತ. ಅದು ಒಂದು ಪಾರ್ಟ್ ಆದ್ರೆ, ಇನ್ನು ಕೆಲವರು ಓಕೆ ಹಸ್ಬೆಂಡ್ ನ ಬಿಟ್ಟ ಆದ್ಮೇಲೆ ಅಥವಾ ನನ್ನ ಲೈಫ್ ನ ನಾನು ನೋಡ್ಕೋತಿದೀನಿ ಅಂದಾಗ ದೇ ವಿಲ್ ಅಂಡರ್ ಗೋ ಆಸ್ ಯು ವೆಂಟ್ ಇನ್ ಟು ದಟ್ ಫೇಸ್. ಅಂದ್ರೆ you also met someone in your life, you met someone beautiful in your life, amazing person ಆಗಿರ್ತಾರೆ. ಸೊ ಅವ್ರ ಜೊತೆ ಒಂದ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂಡು ಜೀವನ ಕಟ್ಕೋತೀವಿ ಅಂದಾಗ ಸಾಕಷ್ಟು ಜನ ಆಡ್ಕೊಂಡಿರ್ತಾರೆ. ಆತರ ಬೇರೆಯವ್ರ ನಮ್ ಲೈಫಲ್ಲಿ ಹಿಂಗ ಆಗೋಗ್ಬಿಡುತ್ತೆ ಅನ್ನೋದನ್ನ ಎಷ್ಟೋ ಜನ ಆ ಫೀಲಿಂಗ್ಸ್ ನ ಕಿಲ್ ಮಾಡ್ಕೊಂಡು ಬದುಕ್ತಾ ಇರೋರು ಇರ್ತಾರೆ. ಆತರ ಅಂತ ಅಂದ್ರೆ ಮಹಿಳೆಯರಿಗೆ ಏನ್ ಹೇಳ್ತೀರಾ ಅಂತ? ಅದು ಮೆನ್ಗೂ ಆಗತ್ತೆ, ವುಮೆನ್ಗೂ ಆಗತ್ತೆ. ಹೌದು, ಡೆಫಿನೆಟ್ಲಿ. ಸೊ ದಟ್ಸ್ ವಾಟ್ ಐಮ್ ಸೇಯಿಂಗ್. ಇವಾಗ ಏನ್ ಗೊತ್ತಾ, ನಾವು ಇವಾಗ ಒಂದ್ ರಿಲೇಶನ್ಶಿಪ್ ಅಲ್ಲೇ ಯಾರಾದ್ರೂ ಇರ್ತಾರೆ ಅಂತ ಇಟ್ಕೊಳ್ಳಿ, ಲಕಿಲಿ ನನಗೆ ಅದು ಆಗ್ಲಿಲ್ಲ. ಬಿಕಾಸ್ ನನಗೆ ಯಾವತ್ತೂ ಕೂಡ ನಾನ್ ಇದ್ದಿದ್ ಪರ್ಸನ್ ಜೊತೆ ನನಗೆ ಎಮೋಷನಲಿ ಏನು ಕನೆಕ್ಟೇ ಆಗ್ಲಿಲ್ಲ. ಮೈನ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್ ಅಂಡ್ ನಾನು ಒಪ್ಕೊಂಡೆ ಮದ್ವೆ ಮಾಡ್ಕೊಂಡಿದ್ದು, ಯಾರು ನನಗೆ ಬಲವಂತ ಮಾಡಿ ಮದ್ವೆ ಮಾಡ್ಸಿಲ್ಲ. ಬಿಕಾಸ್ ನಾನು ಹೇಳ್ದಂಗೆ ನಾನು ಐ ವಾಸ್ ನೇವ್, ನಾನು ದಡ್ಡನಾಗಿ ಅದಕ್ಕೆ ಇನ್ನೂ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡ್ದಲೇನೆ ನಾನು ಇವ್ರ ಜೊತೆ ಲೈಫ್ ಲಾಂಗ್ ಇರ್ಬೋದಾ ಇಲ್ವಾ ಅಂತ ಯೋಚನೆ ಮಾಡ್ದಲೇನೆ ಮದ್ವೆ ಮಾಡ್ಕೊಂಡಿದ್ದು. ಸೊ ನಾನು ಆ ಒಂದು ಸುಳಿಲ್ ಸಿಗಾಕೊಂಡೆ, ಅಂಡ್ ದೋಸ್ ಪೀಪಲ್ ಟುಕ್ ಅಡ್ವಾಂಟೇಜ್ ಆಫ್ ದಟ್ ಅಷ್ಟೇ. ಬಟ್ ಇದೇ ತರ ಇನ್ ಕೆಲವರಿಗೆ ಲವ್ ಮಾಡಿ ಅವ್ರದೇ ಒಂದು ಡಿಸಿಷನ್ ಅಲ್ಲಿ ಮದ್ವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅನ್ನೋಂಥದ್ದು ಒಂದು. ಬಟ್ ವೆನ್ ಯು ಆರ್ ಇನ್ ಅ ರಿಲೇಶನ್ಶಿಪ್, ಸಿ ಇಟ್ಸ್ ಇದು ವುಮೆನ್ಸ್ ಡೇ ಆದ್ರೂ ಕೂಡ ನೋ ವುಮೆನ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಹ್ಯಾಪಿ ವಿತೌಟ್ ಅ ಮ್ಯಾನ್, ನೋ ಮ್ಯಾನ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಹ್ಯಾಪಿ ವಿತೌಟ್ ಅ ವುಮೆನ್. ಗಂಡು ಹೆಣ್ಣು, ಅಪ್ಪ ಅಮ್ಮ ಎರಡು ಹಿಂಗ್ ನಮ್ಗೆ ಎರಡು ಕಣ್ಗಳು. ಸೊ ಒಂದ್ ಮ್ಯಾನ್ ಅಂಡ್ ವುಮೆನ್ ಇಬ್ರು ಇದ್ರೇನೆ ಸಮಾಜದಲ್ಲೂ ಕೂಡ ಅವರು ಚೆನ್ನಾಗಿರಕ್ಕಾಗೋದು, ಸಮಾಜನೂ ಇರಕ್ಕಾಗೋದು. ಸೊ ಇಬ್ರಿಗೂ ಕೂಡ ಅಬ್ಯೂಸಸ್ ನಡೀತಾ ಇದೆ ಎಷ್ಟೊಂದ್ ಇದ್ರಲ್ಲಿ. ಇಟ್ಸ್ ನಾಟ್ ದಟ್ ಗಂಡ್ ಮಕ್ಳು ಮಾತ್ರ ಹೆಣ್ಮಕ್ಳಿಗೆ ಅಬ್ಯೂಸ್ ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ ಅಂತಲ್ಲ. ದೇರ್ ಆರ್ ಸೋ ಮೆನಿ ವುಮೆನ್ ವೆರಿನ್ ಅವರು ಕೂಡ ಗಂಡ್ ಮಕ್ಳಿಗೆ ಲಿಮಿಟ್ ಮೀರಿ ಮೆಂಟಲ್ ಅಬ್ಯೂಸ್ ಮಾಡಿದಂತ ಸಿನಾರಿಯೋಸ್ ಕೂಡ ಇದೆ, ನಾವು ನೋಡ್ತಾನೆ ಇರ್ತೀವಿ. ಸೊ ಐ ಜಸ್ಟ್ ವಾಂಟ್ ಟು ಟಾಕ್ ಆಸ್ ಅ ಪರ್ಸನ್, ಯುನೋ, ನೀವೊಂದ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಕೂಡ ನೀವು ಅಲ್ಲಿ ಕಂಪ್ಲೀಟ್ ಆಗಿ ಖುಷಿಯಾಗಿಲ್ಲ, ಅಥವಾ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಅದ್ರಲ್ಲಿ ತೊಡಗಿಸ್ಕೊಳಕ್ಕೆ ಅಂದ್ರೆ ಇನ್ವೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ನಿಮ್ ಮನ್ಸ್ ಅದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅಂತ ಅಂದ್ರೆ ದಟ್ ಮೀನ್ಸ್ ಟು ಸೇ ದಟ್ ಇಸ್ ನಾಟ್ ಫಾರ್ ಯು. ಅದನ್ನ ಜಾಸ್ತಿ ದಿವಸ ಎಳ್ದಾಡ್ಕೊಂಡು ಅಥವಾ ಇನ್ನೊಬ್ರು ಚೆನ್ನಾಗಿರೋರು ನೋಡ್ಕೊಂಡು
ಕೆಲವ್ರು ಅಸೂಯೆ ಪಟ್ಕೋಬಹುದು, ಇನ್ ಕೆಲವರು ಅಯ್ಯೋ ನನ್ ಜೀವನ ಇಷ್ಟೇ ಬಿಡು, ನನ್ ಹಣೆ ಬರ ಇಷ್ಟೇ ಬಿಡು ಅಂತ ಅನ್ಕೊಂಡಿರ್ಬೋದು. ಈ ತರ ಥಾಟ್ಸ್ ನಿಮ್ ಮೈಂಡ್ ಬರ್ತಿದೆ ಅಂತ ಅಂದ್ರೆ ದಟ್ ಮೀನ್ಸ್ ಟು ಸೇ ದರ್ ಇಸ್ ನಥಿಂಗ್ ಎಲ್ಸ್ ಲೆಫ್ಟ್ ಇನ್ ದಟ್ ರಿಲೇಶನ್ಶಿಪ್ ಅಂತ. ಏನೇ ಆಗಿರ್ಬೋದು, ಮಗು ಆಗಿರ್ಬೋದು, ಇನ್ನೊಂದೇನೋ ಒಂದು ನೀವೇ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿದ್ದು ಅಪ್ಪ ಅಮ್ಮ ಏನ್ ಅನ್ಕೊಂಡ್ಬಿಡ್ತಾರೋ ಅಂತ, ಆಲ್ ದೋಸ್ ಆರ್ ಸೆಕೆಂಡ್ರಿ. ನಿಮಗ್ ಯಾವಾಗ ಆ ರಿಲೇಶನ್ಶಿಪ್ ಅಲ್ಲಿ ಲೈಕ್ 10 on 10 ಲೈಕ್ ನನ್ ಕಂಪ್ಲೀಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ನನಗೆ, ಇನ್ನೊಬ್ರು ಯಾರೋ ಒಂದ್ ಕಪಲ್ ನ ನೋಡ್ಬಿಟ್ಟು ಛೇ ನಾನು ಹೀಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಅಥವಾ ಇನ್ನೊಬ್ರು ಯಾರಾದ್ರೂ ಫಾರ್ ಎಕ್ಸಾಂಪಲ್ ಮೆನ್ಗೆ ವುಮೆನ್ ಅಥವಾ ವುಮೆನ್ಗೆ ಮ್ಯಾನ್ ಅನ್ನ ನೋಡಿ ಛೇ ನಾನು ಇವನನ್ನ ಅಥವಾ ಈಕೆನ ಮದ್ವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಲ್ವ ಅಂತ ಯಾವತ್ತೂ ಆ ಥಾಟ್ ಪ್ರೊಸೆಸ್ ಮೈಂಡ್ ಅಲ್ಲಿ ಬರುತ್ತೋ, ದಟ್ ಮೀನ್ಸ್ ಟು ಸೇ ದಟ್ ದಿಸ್ ರಿಲೇಶನ್ಶಿಪ್ ವಾಸ್ ನಾಟ್ ಮೆಂಟ್ ಫಾರ್ ಯು ಅಂತ. ಸೊ ಅಂಥ ಟೈಮಲ್ಲಿ ಗಂಡ ಹೆಂಡತಿ ಆಗಿದ್ರು ಕೂತ್ಕೊಂಡು ಮಾತಾಡಿ ಐ ಥಿಂಕ್ ಇಟ್ಸ್ ಬೆಟರ್ ಟು ಮೂವ್ ಆನ್. ಲೈಫಲ್ಲಿ ಒಂದು ಒಳ್ಳೆ ಸ್ಟೆಪ್ ತಗೊಳ್ಳೋದು ಒಳ್ಳೇದು. ಅಲ್ಲೇ ಇದ್ದು ಮನ್ಸಿಲ್ಲ ಅಂದ್ರೂ ಮನ್ಸಿದೆ ಅಂತ ತೋರಿಸ್ಕೊಂಡು ಇರೋದ್ರ ಬದಲು ಐ ಗೆಸ್ ದಟ್ಸ್ ಅ ಬೆಟರ್ ಆಪ್ಷನ್ ಅಂತ ನನಗೆ ಡೆಫಿನೆಟ್ಲಿ ಅನ್ಸುತ್ತೆ. ಅಂಡ್ ನೀವ್ ಹೇಗ್ ಮೀಟ್ ಮಾಡಿದ್ರಿ ನಿಮ್ ಹಸ್ಬೆಂಡ್ ನ? ಅಂಡ್ ಮತ್ತೆ ಪ್ರೀತಿ ಆಗತ್ತೆ ಅಂತ ಅಂದ್ಕೊಂಡಿದ್ರ? ಮತ್ತೆ ಆ ಲವ್ ಆದಾಗ ಮತ್ತೆ ಆ ಬಟರ್ಫ್ಲೈ ಮೂಮೆಂಟ್ಸ್ ಆಗಿರ್ಬೋದು, ಅಥವಾ ನಾನು ಇವ್ರ ಜೊತೆ ನನ್ನ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಆ ಒಂದ್ ಥಾಟ್ ಬಂದಿದ್ದಾದ್ರು ಹೇಗೆ ಅನ್ನೋದು? ನನ್ಗೆ ಏನ್ ಗೊತ್ತಾ, ನನ್ಗೆ ಆಫ್ಟರ್ ಐ ಮೆಟ್ ಮೈ ಹಸ್ಬೆಂಡ್ ಅದಕ್ಕೆ ಮುಂಚೆನೂ ಗೊತ್ತಿತ್ತು ನನಗೆ ಯಾವತ್ತೂ ಲೈಫಲ್ಲಿ ಲವ್ವೇ ಆಗಿಲ್ಲ ಅಂತ. ಇಟ್ಸ್ ನಾಟ್ ದಟ್ ಐ ಹವ್ ನಾಟ್ ಡೇಟೆಡ್ ಎನಿಬಡಿ ಅಂಡ್ ಇಟ್ಸ್ ನಾಟ್ ದಟ್ ಐ ವಾಸ್ ನಾಟ್ ಮ್ಯಾರಿಡ್ ಬಿಫೋರ್. ಬಟ್ ನಾನು ಹೇಳ್ದಂಗೆ ಪ್ರೀತಿ ಡಿಫ್ರೆಂಟು, ಈ ಮದುವೆ ಅಥವಾ ನಾವ್ ಯಾವಾಗ್ಲೂ ಕಾಲೇಜಲ್ಲಿ ಇದ್ದಾಗ ಯಾರನ್ನ ನೋಡಿರ್ತೀವಿ, ಅವರು ಅಂದ್ರೆ ನಮ್ಗೆ ಇಷ್ಟ ಆಗಿರ್ತಾರೆ, ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಟ್ರೂ ಲವ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಲಕ್ಕಿಲಿ ನಾನು ಇದಕ್ಕೆ ನಾನು ಲಕ್ಕಿ ಅಂತ ಕರ್ಕೋತೀನಿ, ಬಿಕಾಸ್ ನನಗೆ ಟ್ರೂ ಲವ್ ಆಗೇ ಇಲ್ಲ ಯಾವತ್ತೂ ಕೂಡ ಲೈಫಲ್ಲಿ. ಬಿಕಾಸ್ ಐ ವಾಸ್ ನೆವರ್, ನನಗೆ ಯಾವತ್ತೂ ಟ್ರೂ ಲವ್ ಆಗಿಲ್ದೇ ಇರೋದ್ರಿಂದ ಲೈಫಲ್ಲಿ ನನಗೆ ಬ್ರೇಕಪ್ ಅನ್ನೋ ಇದು ಬರ್ಲೇ ಇಲ್ಲ. ಸೊ ಹಾಗಾಗಿ ಈ ಮೊದಲನೇ ಮದ್ವೆ ಮುರಿದು ಬಿದ್ದಾಗ್ಲೂ ಅಷ್ಟೇ ನನಗೆ ಏನೂ ಬೇಜಾರೇ ಆಗ್ಲಿಲ್ಲ. ನನಗೆ ಇನ್ನ ಒಂಥರ ರಿಲ್ಯಾಕ್ಸ್ಡ್, ಲಿಬರೇಟೆಡ್, ಆರಾಮ್ ಫೀಲಿಂಗ್ ಇತ್ತು. ಬಿಟ್ರೆ ಕೆಲವ್ರಿಗೆ ಟ್ರೂ ಲವ್ ಆಗಿರುತ್ತೆ ಆಲ್ರೆಡಿ ಒಂದ್ಸತಿ ಲೈಫಲ್ಲಿ, ಅಂತವ್ರಿಗೆ ಡೆಫಿನೆಟ್ಲಿ ಅದೊಂಥರ ಹಾರ್ಟ್ ಬ್ರೇಕು, ಆಮೇಲೆ ಇನ್ನ ಕನ್ಫ್ಯೂಷನ್ಸು, ಆಮೇಲೆ ಈಗ ಹಂಗಾದ್ರೆ ನನ್ಗೆ ಅವಾಗ ಆಗಿದ್ದೇನು ಇವಾಗ ಆಗ್ತಿರೋದೇನು, ಈ ತರ ಎಲ್ಲ ಮೈಂಡಲ್ಲಿ ಥಾಟ್ಸ್ ಬರ್ಬೋದು. ನನ್ಗೆ ಥಾಟ್ಸೇ ಇರ್ಲಿಲ್ಲ. ಬಿಕಾಸ್ ಇವ್ರ ಜೊತೆ ನನಗೆ ಏನ್ ಫೀಲ್ ಆಯ್ತೋ, ಇವ್ರನ್ನ ಮಾತಾಡಿದಾಗ ಅಥವಾ ಪ್ರೀತಮ್ ಅವ್ರನ್ನ ನಾನು ಮಾತಾಡಿಸಿದಾಗ ನನಗೇನ್ ಫೀಲ್ ಆಯ್ತೋ ಅಷ್ಟು ವರ್ಷದ ನನ್ನ ಜೀವನದಲ್ಲಿ ಆಗೇ ಇರ್ಲಿಲ್ಲ. ಸೊ ಐ ವಾಸ್ ವೆರಿ ಶ್ಯೂರ್ ದಟ್ ನೋ ದಿಸ್ ಇಸ್ ಇಟ್ ಅಂತ ನನಗೆ ತುಂಬಾ ಶ್ಯೂರಿಟಿ ಇತ್ತು. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಅಂತ. ಸೊ ನನಗೆ ಏನೇ ಫಸ್ಟ್ ಟೈಮ್ ಆತರ ಬಟರ್ಫ್ಲೈ ತರ ಫೀಲ್ ಆಗಿದ್ರು, ಫೀಲ್ ಮಾಡಿಸಿದ್ರು, ಏನೇ ಇದ್ರು ಕೂಡ ಇಟ್ಸ್ ಓನ್ಲಿ ದಿಸ್ ಪರ್ಸನ್. ಸೊ ಫಾರ್ ಮೀ ದಟ್ ಪ್ರೋಸೆಸ್ ವಾಸ್ ವೆರಿ ಈಸಿ. ತುಂಬಾ ಜನಕ್ಕೆ ಅದ ತರ ಆಗಲ್ಲ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಒಂದ್ಸಲಿ ಲವ್ ಆಗಿರುತ್ತೆ, ಇನ್ನೊಂದ್ಸತಿ ಲವ್ ಬೇರೆ ಆಗ್ಬೇಕಾಗಿರುತ್ತೆ. ಅದು ಆನೆಸ್ಟ್ಲಿ ಅದು ಹೇಗ್ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಿಕಾಸ್ ಐ ಹ್ಯಾವ್ ನೆವರ್ ಬೀನ್ ಇನ್ ದಟ್ ಸಿಚುಯೇಷನ್. ನನಗೆ ಫಸ್ಟ್ ಟೈಮ್ ಲವ್ ಆಗಿದ್ದು ಓನ್ಲಿ ಪ್ರೀತಮ್ ಜೊತೆ. ಇದಕ್ ಮುಂಚೆ ಎಲ್ಲ ಇವಾಗ ನನಗೆ ಮದ್ವೆ ಆಗಿತ್ತು, ಆಮೇಲೆ ದೆನ್ ಐ ಹ್ಯಾಡ್ ಟು ವಾಕ್ ಔಟ್ ದ ರಿಲೇಶನ್ಶಿಪ್, ಅದೆಲ್ಲ ಬೇರೆ. ಬಟ್ ಲವ್ ಅಂತ ಆಗಿದ್ದು ಓನ್ಲಿ ವಿತ್ ದಿಸ್ ಪರ್ಸನ್. ಸೊ ಫಾರ್ ಮೀ ಇಟ್ ವಾಸ್ ವೆರಿ ಈಸಿ. ಫಸ್ಟ್ ಅಪ್ರೋಚ್ ಮಾಡಿದ್, ಪ್ರಪೋಸ್ ಮಾಡಿದ್ದು, ಪ್ರಪೋಸ್ ಮಾಡಿದ ಸಿ ದ ಥಿಂಗ್ ಇಸ್, ನಾವು ಇದೇ ತರ ಒಂದು ಡೇಟಿಂಗ್ ಆಪ್ ಅಲ್ಲಿ ನಾವು ಮೀಟ್ ಮಾಡಿದ್ದು. ಅದು ಹೇಗೆ ಅಂದ್ರೆ ನನ್ಗೇನು ಡೈವರ್ಸೇ ಆಗಿರ್ಲಿಲ್ಲ ಅವಾಗ. ಅಂಡ್ ನನ್ಗೆ ಇದೇ ತರ ಯಾರೋ ಅದಕ್ಕೆ ಹೇಳೋದು, ಹೆಣ್ಮಕ್ಳೇ ಶತ್ರು ಅಂತ ಹೇಳ್ತಾರೆ. ಬಟ್ ನಮ್ ಟೈಮ್ ಚೆನ್ನಾಗಿದ್ದಾಗ ಅದೇ ನಮಗ್ ವರ್ಕೌಟ್ ಆಗ್ಬಿಡುತ್ತೆ. ಹಿಂಗೆ ಯಾರೋ ಒಬ್ರು ನನ್ಗೆ ನನ್ನ ಕಲೀಗು ಸುಮ್ನೆ ಹಿಂಗೆ ರೇಗ್ಸಕ್ಕೆ, ನೀನ್ ಆಲ್ರೆಡಿ ಇವಾಗ ಅದು ಏನೋ ಮೊದಲನೇ ಗಂಡನೆಲ್ಲ ಬಿಟ್ಟು ಬಂದು ಒಂದು 1 year ಎಲ್ಲ ಆಗ್ತಾ ಬಂತು, ಏನಕ್ಕೆ ಸುಮ್ನೆ ಹಿಂಗೆ ಒಬ್ಳೇ ಇದ್ಯಾ, ಲೈಕ್ ಲಿಟರಲಿ ದಿಸ್ ಇಸ್, ಆಮೇಲೆ ಬೋರ್ ಆಗಲ್ವಾ ಲೈಫಲ್ಲಿ, ಬೇರೆ ಇನ್ನೊಂದು ನೋಡ್ಕೋಬೋದಲ್ಲ, ಇನ್ನೊಂದು ಮದುವೆ ಮಾಡ್ಕೋಬೋದಲ್ಲ, ಈ ತರ. ಸೊ ಅವತ್ ನನಗೇನ್ ತಲೆ ಕೆಟ್ಟಿತ್ತೋ ಏನೋ. ಅಂಡ್ ಇಟ್ ವಾಸ್ ದಟ್ ಪರ್ಸನ್ ಹೂ ಟೋಲ್ಡ್ ಮೀ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಡೇಟಿಂಗ್ ಆಪ್. ನಾನು ಅದ್ರೊಳಗೆ ಯಾವ ಡೇಟಿಂಗ್ ಆಪ್ ಅಲ್ಲೂ ಇರಲಿಲ್ಲ. ನನಗೆ ಆಗಿದ್ದು ಅರೇಂಜ್ ಮ್ಯಾರೇಜ್. ಇದಕ್ ಮುಂಚೆನೂ ನನಗೆ ಲವ್ ಎಲ್ಲ ಏನೂ ಆಗಿರ್ಲಿಲ್ಲ. ಕಾಲೇಜಲ್ಲಿ ಯಾರು ನೋಡಿ ಇಂಟ್ರೆಸ್ಟ್ ಇತ್ತು, ಅವ್ರ ಜೊತೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಮೂವಿಗೆ ಬಂದಿರ್ತೀವಿ, ಅಥವಾ ಅವ್ರೇನೋ ಮನೆಗೆ ಬಂದಿರ್ತಾರೆ, ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಿರ್ತಾರೆ, ಈ ತರ ಆಬ್ವಿಯಸ್ಲಿ ಇನ್ಫ್ಯಾಚುಯೇಷನ್, ಅಟ್ರಾಕ್ಷನ್ ಈ ತರ ಅನ್ನೋದು ಬಿಟ್ರೆ ಟ್ರೂ ಲವ್ ಅಥವಾ ಅವ್ರ ಜೊತೆ ನಾನು ಮದ್ವೆ ಮಾಡ್ಕೋಬೇಕು ಅಂತ ಆತರ ಎಲ್ಲ ಯಾವತ್ತೂ ಯಾರ ಮೇಲೂ ಕೂಡ ಆಗಿಲ್ಲ. ಆತರ ನಾನು ನನ್ ಮದ್ವೆ ಮಾಡ್ಕೋತೀನಿ ಅಂತ ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದಾಗ್ಲೂ ಕೂಡ ಅವಾಗ್ಲೂ ನಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ, ಥೂ ಏನ್ ಬಂದಿದೆ ನಿನ್ಗೆ, ಇಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅಂತ. ಅವಾಗ ಮತ್ತೆ ನನಗೆ ರಿಯಲೈಸ್ ಆಗಿ ಮತ್ತೆ ಅವ್ರನ್ನ ಅಯ್ಯೋ ಹೌದಲ್ವಾ ಅಂತ ಹೇಳ್ಬಿಟ್ಟು ಅವಾಗ ಮತ್ತೆ ಅವ್ರನ್ನ ಬಿಟ್ಟಿರೋದು. ಆತರ ಆಗಿದೆ ಅನ್ನೋದು ಬಿಟ್ರೆ ಇಟ್ ಹಸ್ ನೆವರ್ ಬೀನ್ ಅ ಸೀರಿಯಸ್ ರಿಲೇಶನ್ಶಿಪ್ ಎವರ್ ಇನ್ ಮೈ ಲೈಫ್.
ಸೊ ಸರ್ ಇದು ಡೇಟಿಂಗ್ ಆ್ಯಪ್ ಅಂತ ಹೇಳ್ತಾ ಇದ್ದಾರಲ್ಲ, ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದು ಆ ಡೇಟಿಂಗ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಎಲ್ಲ ಇವಾಗ ಈ ಮ್ಯಾಟ್ರಿಮೋನಿಲೆಲ್ಲ ಹೆಂಗೆ ಬರೀತಾರಲ್ಲ ಎಲ್ಲ ಇನ್ಫಾರ್ಮೇಶನು, ಇನ್ಸ್ಟಾಗ್ರಾಮಲ್ಲೆಲ್ಲ ಆ ಥರ ಬರೆದು ಬಿಟ್ಟಿದ್ದೆ ನಾನು ಅದರಲ್ಲಿ. ಮೈ ಲೈಫ್ ಕೂಡ ಟೇಕನ್ ಇವನ್ ಮೋರ್ ಅ ವೆರಿ ಫಿಲ್ದಿ ಟರ್ನ್ ಅದಾದ್ಮೇಲೆ. ಬಟ್ ಲಕ್ಕಿಲಿ ಪಾಪ ಅದನ್ನ ಇವ್ರು ನೋಡ್ಬಿಟ್ಟು ಇವ್ರ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಇವಾಗ ನನ್ನ ಹಸ್ಬೆಂಡ್ಗೆ. ಇದು ಯಾವ್ದೋ AI ಅಥವಾ ಇದು ಯಾವ್ದೋ ಏನೋ ರೋಬೋಟ್ ಏನೋ ಇರ್ಬೇಕು, ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಮೆಸೇಜ್ ಎಲ್ಲ ಬರ್ತಿದ್ದಾರೆ. ಮೇ ಬಿ ಇದ್ಯಾವುದೋ ಇವಾಗ ಈ ಗಂಡ್ಮಕ್ಳನ್ನೆಲ್ಲ ಟ್ರಾಪ್ ಅಲ್ಲಿ ಬೀಳ್ಸ್ಕೊಳ್ಳೋದಕ್ಕೆ ಕೆಲವರೆಲ್ಲ ಮಾಡ್ತಾರಲ್ಲ, ಆ ತರ ಯಾರು ಇರ್ಬೇಕು ಅಂತ ನನ್ನ ಹಸ್ಬೆಂಡ್ ಡೌಟ್ ಬಂದಿದೆ. ಬಿಕಾಸ್ ಯಾರು ಕೂಡ ಡೇಟಿಂಗ್ ಆಪ್ಸ್ ಅಲ್ಲಿ ಆ ತರ ಎಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಅನ್ನ ಬರೆಯೋದೇ ಇಲ್ವತ್ತೆ. ನಾನು ಆಕ್ಟರು, ನಾನು ಈ ಮೂವೀಸ್ ಅಲ್ಲಿ ಮಾಡಿದೀನಿ, ಈ ಸೀರಿಯಲ್ಸ್ ಅಲ್ಲಿ ಮಾಡ್ತಿದ್ದೀನಿ, ಕರೆಂಟ್ಲಿ ಈ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ, ನನ್ನ ಹೈಟ್ ಇಷ್ಟು, ಆಮೇಲೆ ನಾನು ಮದ್ವೆ ಮಾಡ್ಕೋಬೇಕು ಅಂತ ನಾನು ನೋಡ್ತಾ ಇದ್ದೀನಿ, ನಾನು ಡೈವರ್ಸ್ ಪ್ರೋಸೆಸ್ ಇನ್ನ ನಡೀತಾ ಇದೆ, ಇದಾದ್ಮೇಲೆ ನನ್ಗೆ ಇನ್ನ ಒಂದ್ ಮದ್ವೆ ಮಾಡ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಬರ್ದು ಬಿಟ್ಟಿದ್ದೀನಿ ಡೇಟಿಂಗ್ ಆಪ್ ಅಲ್ಲಿ ನಾನು. ಸೊ ಅದನ್ನ ನೋಡ್ಬಿಟ್ಟು ನನ್ನ ಹಸ್ಬೆಂಡ್ಗೆ, ಸೊ ದಟ್ ವಾಸ್ ಇಸ್ ಲಾಸ್ಟ್ ಡೇ ಆ ಡೇಟಿಂಗ್ ಆಪ್. ನನ್ನ ಹಸ್ಬೆಂಡ್ ಅದನ್ನ ನೋಡಿ ವಾಕಲ್ಗೆ ಬಂದ್ಬಿಟ್ಟಿತ್ತಂತೆ, ಥೂ ಈ ತರಾನು ಇರುತ್ತಾ ಅಂತೇಳಿ. ಸೊ ಅವರು ಅದನ್ನ ಕ್ವಿಟ್ ಮಾಡ್ಬಿಡ್ಬೇಕು, ಅದನ್ನ ಡಿಲೀಟ್ ಮಾಡಿ ಬಿಸಾಕ್ಬಿಡ್ಬೇಕು ಅಂತ ಅನ್ಕೊಂಡಿದ್ದಂತೆ. ದಟ್ ವಾಸ್ ಇಸ್ ಲಾಸ್ಟ್ ಡೇ, ದಟ್ ವಾಸ್ ಮೈ ವೆರಿ ಫಸ್ಟ್ ಡೇ. ನಾನು ಮೊದಲನೇ ಮೆಸೇಜ್, ಅದೇ ಈ ತರ ಎಲ್ಲ ಇದು ಮಾಡಿ ಮೊದಲನೇ ಮೆಸೇಜ್ ಬರ್ದಿದ್ದೆ. ಅವರು ನನಗೆ ಒಂದ್ ಮೆಸೇಜ್ ಕಳಿಸಿ, ಲಾಸ್ಟ್ ಟೈಮ್ ಅನ್ಸುತ್ತೆ, ಇತ್ತು ಇದೇನಿದ್ದು ನಿಜಾನೋ ಸುಳ್ಳು ಅಂತಾನೆ ಗೊತ್ತಿಲ್ಲ, ಒಂದು ಮೆಸೇಜ್ ಕಳ್ಸೇ ಬಿಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಒಂದೇ ಒಂದ್ ಮೆಸೇಜ್ ಕಳ್ಸಿದ್ರು ಅಷ್ಟೇ. ನನಗೆ ಏನು ಲವಿ ಡವಿ ಮೆಸೇಜಸ್, ನೀವು ಚೆನ್ನಾಗಿದ್ದೀರಾ ಅದು ಇದು ಅವೆಲ್ಲ ಏನಿಲ್ಲ. ವೆರಿ ಜೆನ್ಯೂನ್ ಆನೆಸ್ಟ್ ಮೆಸೇಜು ಸೇಯಿಂಗ್ ದಟ್ ಇದು ನಿಜವಾದ ವ್ಯಕ್ತಿ ಆಗಿದ್ರೆ, ನೀವು ಈ ತರ ನಿಜವಾದ ವ್ಯಕ್ತಿ ಆಗಿದ್ರೆ ಐ ಮ್ಯಾನಿಫೆಸ್ಟ್ ದಿಸ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಇಷ್ಟೇ ಕಳ್ಸಿದ್ದು. ಅದ್ ಬಿಟ್ರೆ ನಾನು ಆ ಆಪಲ್ ನೋಡಿದಾಗ ಬೇರೆಲ್ಲ, ಓ ನೀವು ತುಂಬಾ ಚೆನ್ನಾಗಿದ್ದೀರಾ, ನಾನ್ ಬರೀ ಕ್ಯಾಶುವಲ್ ರಿಲೇಶನ್ಶಿಪ್ ನೋಡ್ತಾ ಇರೋದು, ಆಮೇಲೆ ಇನ್ ಕೆಲವರು ಫಸ್ಟ್ ಸ್ವಲ್ಪ ದಿವಸ ಡೇಟಿಂಗ್ ಮಾಡೋಣ, ಆಮೇಲೆ ಮದ್ವೆ ಗಿದ್ವೆ ಅವೆಲ್ಲ ಯೋಚನೆ ಮಾಡೋಣ ಅಂತ ಅಂತ ಎಲ್ಲ. ಆಮೇಲೆ ಆ ಇದ್ರಲ್ಲಿ ನಾರ್ಮಲಿ ಎಷ್ಟೊಂದು ಜನ 50+ 40+ ಆಗಿರೋರೆಲ್ಲ ಅದ್ ಯಾವ್ದಾವ್ದೋ ಫೇಕ್ ಇಮೇಜಸ್ ಎಲ್ಲ ಬೇರೆ ಹಾಕೊಂಡಿದ್ದಾರೆ ಆ ಡೇಟಿಂಗ್ ಆಪ್ ಅಲ್ಲಿ. ಇಟ್ ವಾಸ್ ಪೆಥೆಟಿಕ್. ಸೊ ನನಗೆ ಅದು ಫಸ್ಟ್ ಡೇನೆ ಡಿಲೀಟ್ ಮಾಡ್ಬಿಡ್ಬೇಕು ಅಂತ ಇತ್ತು. ಕೊನೆಗೆ ನನ್ನ ಹಸ್ಬೆಂಡ್ ಈ ತರ ಇದನ್ನ ಕಳ್ಸಿದ್ರು, ಸರಿ ಅಟ್ಲೀಸ್ಟ್ ಒಬ್ರಿಗಾದ್ರೂ ರಿಪ್ಲೈ ಮಾಡೋಣ. ಬಿಕಾಸ್ ನನ್ಗೆ ಅವ್ರು ಏನು ಈ ತರ ಲವಿ ಡವಿ ಮೆಸೇಜಸ್ ಎಲ್ಲ ಕಳ್ಸಿದಿಲ್ಲ. ನೀವ್ ಚೆನ್ನಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಅದು ಇದು ಆ ಥರದ್ದೆಲ್ಲ. ಸೊ ದಟ್ ಇಸ್ ವಾಟ್ ಕಾಟ್ ಮೈ ಐ. ಅಂಡ್ ದೆನ್ ಐ ವಾಸ್ ಲೈಕ್, ಓಕೆ ಈ ವ್ಯಕ್ತಿಗೆ ರಿಪ್ಲೈ ಮಾಡೋಣ, ಇವ್ರು ಬೇರೆ ತರ ಎಲ್ಲ ಕ್ರಿಂಜ್ ಆಗಲ್ಲ, ನಂಗೆ ಏನು ಮೆಸೇಜಸ್ ಕಳ್ಸಿಲ್ಲ ಅಂತ ಹೇಳ್ಬಿಟ್ಟು ನಂದೆಲ್ಲ ಇದೆಲ್ಲ ದಿಸ್ ಇಸ್ ವಾಟ್ ಐಮ್ ಗೋಯಿಂಗ್ ಥ್ರೂ, ಇದನ್ನೆಲ್ಲ ನೋಡಿ ಇಫ್ ಎವ್ರಿಥಿಂಗ್ ವರ್ಕ್ಸ್ ಔಟ್ ವೆಲ್ ದೆನ್ ಇವನ್ ನಾನು ಈ ಕನೆಕ್ಷನ್ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಇಷ್ಟೇ ಕಳ್ಸಿದ್ದು. ಅವ್ರು ಲಾಸ್ಟ್ ಡೇ ಆಫ್ ಹಿಸ್ ಥಿಂಗ್ ಆನ್ ದಟ್ ಡೇಟಿಂಗ್ ಆ್ಯಪ್ ಅವ್ರು ನನಗೆ ಕೊನೆ ಮೆಸೇಜ್ ಕಳ್ಸಿದ್ರು, ನಾನು ಮೊದಲನೇ ಮೆಸೇಜ್ ಕಳಿಸಿದೆ ಅಷ್ಟೇ. ಆಫ್ಟರ್ ದಟ್ ವಿ ಸ್ಪೋಕ್ ಫಾರ್ 1 week. ಅದರಲ್ಲಿ ಹಿ ವಾಸ್ ಸೋ ಶ್ಯೂರ್ ದಟ್ ಐ ಹ್ಯಾಡ್ ಟು ಬಿ ಇನ್ ಹಿಸ್ ಲೈಫ್ ಅಂತ. ಐ ವಾಸ್ ಸೋ ಶ್ಯೂರ್ ದಟ್ ದಿಸ್ ಇಸ್ ದ ಪರ್ಸನ್ ದಟ್ ಐ ವಾಸ್ ಲುಕಿಂಗ್ ಫಾರ್ ಅಂತ. ಒಂದೇ ವಾರ ಮಾತಾಡಿದ್ದು, ನಾವು ಮೀಟು ಮಾಡಿರ್ಲಿಲ್ಲ ಅವಾಗ. ಆ ಒಂದು ವಾರದಲ್ಲಿ ವಿ ಡಿಸೈಡೆಡ್ ದಟ್ ವಿ ಹ್ಯಾವ್ ಟು ಗೆಟ್ ಮ್ಯಾರಿಡ್ ಅಂತ, ಬಿಕಾಸ್ ವಿ ಆರ್ ಸೋ ಶ್ಯೂರ್ ದಟ್ ವಿ ಆರ್ ಮೆಂಟ್ ಟು ಬಿ ಟುಗೆದರ್ ಅಂತ. ಅದಾದ್ಮೇಲೆ ಎವ್ರಿಥಿಂಗ್ ಜಸ್ಟ್ ಹ್ಯಾಪನ್ ಮಿರಾಕ್ಯುಲಸ್ಲಿ. ಅದಾದ್ಮೇಲೆ ನನ್ನ ಬರ್ಡೇ ದಿವಸ ಮೀಟ್ ಮಾಡಿದ್ವಿ, ಅದ್ ನಮ್ಗೆ ಇನ್ನ ಶ್ಯೂರಿಟಿ ಕೊಡ್ತು. ಆಮೇಲೆ ನಾವೇ ಒಬ್ರು ನ್ಯೂಮರಾಲಜಿಸ್ಟ್ ಹತ್ರ ಎಲ್ಲ ಹೋಗ್ಬಿಟ್ಟಿದ್ವಿ, ನಮಗೆ ತುಂಬಾ ಬೇಕಾಗಿರೋರ ಹತ್ರ. ಇದೆಲ್ಲ ನಾವು ಈ ರಿಲೇಶನ್ಶಿಪ್ ಅಲ್ಲಿ ಇನ್ವೆಸ್ಟ್ ಆಗೋದಕ್ಕಿಂತ ಮುಂಚೆ ನಾವೇ ಇದನ್ನೆಲ್ಲ ತೋರಿಸ್ಬಿಡೋಣ, ಆಮೇಲೆ ಅಪ್ಪ ಅಮ್ಮಂಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾವೇ ಹೋಗ್ಬಿಟ್ಟಿದ್ವಿ ನ್ಯೂಮರಾಲಜಿಸ್ಟ್ ಹತ್ರ. ಆಮೇಲೆ ಇಲ್ಲಾಂದ್ರೆ ನಮ್ಗೇನೋ ಒಂದು ಎಮೋಷನ್ಸ್ ಬರೋದು, ನಾವ್ ಅದ್ರಲ್ಲಿ ಮತ್ತೆ ಇನ್ವೆಸ್ಟ್ ಆಗೋದು, ಆಮೇಲೆ ನಮಗೆ ಹಾರ್ಟ್ ಬ್ರೇಕ್ ಆಗೋದು, ಅಪ್ಪ ಅಮ್ಮ ಬೇಡ ಅಂತ ಅಂದ್ರು ಅಂತ ಹೇಳ್ಬಿಟ್ಟು ಆ ತರ ಎಲ್ಲ ಬೇಡ ಅಂತ ನಾವೇ ಹೋಗಿ ತೋರ್ಸಕ್ಕೆ. ಅಲ್ಲೂ ಎಲ್ಲಾ ಮ್ಯಾಚ್ ಆಗೋಯ್ತು, ಎಲ್ಲ ಏನೇನ್ ಮ್ಯಾಚ್ ಆಗ್ಬೇಕು ಎಲ್ಲ ಮ್ಯಾಚ್ ಆಗೋಯ್ತು. ಆಮೇಲೆ ಅವ್ರ ತಂದೆ ತಾಯಿಗೆ ಹೇಳಿದ್ರು, ನಾನು ನನ್ನ ತಂದೆ ತಾಯಿಗೆ ಹೇಳಿದೆ. 2 ಪೇರೆಂಟ್ಸ್ ಮೀಟ್ ಮಾಡಿದ್ರು, ಪೇರೆಂಟ್ಸು ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ. ಫಸ್ಟ್ ಡೇನೆ ಎಲ್ಲ ಒಪ್ಕೊಂಡ್ಬಿಟ್ರು. ಸೊ ನಾವಿಬ್ರು ಮಾತಾಡಿದ್ದ 3ನೇ ತಿಂಗಳಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ, 4ನೇ ತಿಂಗಳಿಗೆ ಮದ್ವೆ ಆಗೋಯ್ತು. ಅಂಡ್ ಆ ಕ್ರಿಟಿಸಿಸಮ್ ಎಲ್ಲ ಹೇಗ್ ಹ್ಯಾಂಡಲ್ ಮಾಡಿದ್ರಿ? ಬಿಕಾಸ್ ಯೂಶಲ್ ಆಗಿ ಒಂದಷ್ಟು ಜನ ಇರ್ತಾರೆ, ನಮ್ ಲೈಫ್ ಅಲ್ಲಿ ಏನಾದ್ರು ನಡೀತಿದೆ ಅಂದಾಗ ಕಮೆಂಟ್ ಮಾಡಕ್ಕೆ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಸೊ ನಿಮ್ಮ ಫಸ್ಟ್ ಮ್ಯಾರೇಜ್ ಬ್ರೇಕ್ ಆದ್ಮೇಲೆ ನೀವು ಪ್ರೀತಮ್ ಅವ್ರನ್ನ ಮದ್ವೆ ಆಗ್ತಿದ್ದೀರಾ ಅಂತ ಗೊತ್ತಾದಾಗ ಆ ಕ್ರಿಟಿಸಿಸಮ್ ಬರುತ್ತಲ್ವಾ ಮ್ಯಾಮ್? ಅಂದ್ರೆ ಒಂದ್ ನೆಗೆಟಿವ್ ಕಮೆಂಟ್ಸ್, ಅಂದ್ರೆ ಒಂದ್ 80% ಪಾಸಿಟಿವ್ ಇದೆ, 20% ನೆಗೆಟಿವ್ ಮಾತಾಡೋದು ಇದ್ದೇ ಇರ್ತಾರೆ. ಅದೆಲ್ಲ ಹೇಗ್ ಹ್ಯಾಂಡಲ್ ಮಾಡಿದ್ರಿ? ಹೌ ಸ್ಟ್ರಾಂಗ್ ವರ್ ಯು ಆನ್ ದಟ್ ಟೈಮ್? ಐ ಡೋಂಟ್ ನೋ ವೈ, ಬಿಕಾಸ್ ನಮ್ಮಮ್ಮ ಆ ತರ ಇರೋದ್ರಿಂದ, ನಮ್ಮಮ್ಮನೇ ಒನ್ಸ್ ಶಿ ಲೈಕ್ಡ್ ಪ್ರೀತಮ್ ಅವ್ರನ್ನ ಅಂಡ್ ಮೈ ಡ್ಯಾಡ್ ಲೈಕ್ ಪ್ರೀತಮ್ ಅವ್ರನ್ನ. ನಮ್ಮ ಅಪ್ಪ ಅಮ್ಮನೇ ಕ್ಯಾರೆ ಅಂತ ಅಂದಿಲ್ಲ.
ರಿಲೇಟಿವ್ಸ್ಗೂ ಹೇಳಿದ್ರು, ನಮ್ಮ ಅಪ್ಪ ಅಮ್ಮನೆ ಮತ್ ಯುನೋ ನನ್ ಮಕ್ಳಿಗೆ 2ನೇ ಮದ್ವೆ ಮಾಡ್ತಿದೀವಿ ಅಂತಾನು ಕೂಡ ಅವರೇ ಬೋಲ್ಡ್ ಆಗಿ ಎಲ್ಲರ ಹತ್ರನೂ ಹೇಳಿದ್ರು. ದೇ ಗೇವ್ ಎ ಡ್ಯಾಮ್ ಟು ಎನಿಬಡಿ. ನಮ್ಗೂ ತುಂಬಾ ಒಳ್ಳೆ ಹುಡುಗ ಅಂತ ಅನ್ಸುತ್ತೆ, ನನ್ ಮಗಳಿಗೂ ತುಂಬಾ ಒಳ್ಳೆ ಹುಡುಗ ಅನ್ಸುತ್ತೆ, ಸೊ ವಿ ಆರ್ ಗೆಟಿಂಗ್ ಹರ್ ಮ್ಯಾರಿಡ್ ಅಗೇನ್ ಅಂತ ಹೇಳಿದ್ರು. ವೆನ್ ದೇ ವರ್ ಸೋ ಓಪನ್ ಅಂಡ್ ಲಿಬರೇಟೆಡ್ ಅಬೌಟ್ ಇಟ್. ನಾನಂತೂ ಈ ಕಮೆಂಟ್ಸು ಆಮೇಲೆ ಅದಿದೆಲ್ಲ ಫಸ್ಟ್ ಆಫ್ ಆಲ್ ನಾನು ಓದಕ್ಕೆ ಹೋಗಲ್ಲ. ಅಂಡ್ ಎರಡನೇದು, ಬಿಕಾಸ್ ಮೈನ್ ಇಸ್ ಅ ವೆರಿಫೈಡ್ ಪ್ರೊಫೈಲ್, ತೀರಾ ಕೆಟ್ಟದಾಗ ಮಾಡೋಂತ ಇದನ್ನ ಏನು ಇನ್ಸ್ಟಾಗ್ರಾಮೇ ಫಿಲ್ಟರ್ ಮಾಡ್ಬಿಡುತ್ತೆ. ಸೊ ಅಬ್ಯೂಸಿವ್ ಕಮೆಂಟ್ಸ್ ಅದು ಇದು ಎಲ್ಲ ಕೆಲವ್ರು ಹಾಕೋದನ್ನ ನಾನು ಕ್ಯಾರೆ ಅನ್ನಕ್ಕೂ ಹೋಗಲ್ಲ, ಅದನ್ನ ಓದಕ್ಕೂ ಹೋಗಲ್ಲ, ಅಂಡ್ ಅದನ್ನ ನಾನು ನೋಡಕ್ಕೂ ಹೋಗಲ್ಲ. ಬಿಕಾಸ್ ದಟ್ಸ್ ಆಲ್ ದೇ ಡಿಸರ್ವ್. ದೇ ಡೋಂಟ್. ಈಗ ನಮ್ಮನ್ನ ನೋಡಿ ಉರ್ಕೊಂಡು ಯಾರು ಕಮೆಂಟ್ ಹಾಕ್ತಾರೆ, ನಾವ್ ಅದನ್ನ ಓದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ನಮ್ ಲೈಫ್ ಅಲ್ಲಿ ಅವ್ರಿಗೊಂದು ಭಾಗ ಅಥವಾ ನಮ್ಮ ಒಂದು ಮೆಮೊರಿ ಸ್ಪೇಸ್ ಏನಿರುತ್ತೆ ಅದ್ರಲ್ಲಿ ಅವ್ರಿಗೊಂದು ಜಾಗ ಕೊಟ್ಟಂಗ ಆಗ್ಬಿಡುತ್ತೆ. ದಟ್ ಮೀನ್ಸ್ ಟು ಸೇ ದೇ ಆರ್ ವಿನಿಂಗ್. ಇಟ್ಸ್ ಜಸ್ಟ್ ಯು ಹ್ಯಾವ್ ಟು ಬಿ ಸೋ ಕೇರ್ಲೆಸ್ ಅಬೌಟ್ ಸಚ್ ಪೀಪಲ್. ಅವ್ರನ್ನ ನೋಡಕ್ಕೂ ಹೋಗ್ಬಾರ್ದು. ಕೆಲವ್ರು ಹೇಳ್ತಾರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಚಪ್ಲಿನ ಎಲ್ಲಿ ಬಿಟ್ಟಿರ್ಬೇಕೋ ಅಲ್ಲಿ ಬಿಟ್ಟಿರ್ಬೇಕು ಅಂತ. ಚಪ್ಲಿ ಅಟ್ಲೀಸ್ಟ್ ನಮ್ಗೆ ಎಷ್ಟೊಂದು ಇಷ್ಟಪಟ್ಟು ತಗೋತೀವಿ, ಡೈಲಿ ಅದನ್ನೆಲ್ಲ ಹಾಕೋತೀವಿ. ಆ ತರ ಅನ್ನೆಸೆಸರಿ ಆಗಿ ಏನು ಗೊತ್ತಿಲ್ಲದೆ ಕಮೆಂಟ್ ಮಾಡೋರ್ಗೆ ನನ್ನ ಲೈಫಲ್ಲಿ ಆ ಸ್ಥಾನನೂ ಇಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ನನಗೆ ಅದನ್ನ ಹೇಳ್ಕೊಟ್ಟಿರೋದು. ಓದಕ್ಕೆ ಹೋಗಲ್ಲ ನಾನು. ಸೊ ನನಗೆ ಗೊತ್ತೇ ಆಗಲ್ಲ ಅವ್ರು ಏನ್ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದಟ್ಸ್ ಹೌ. ನನ್ಗೆ ಯಾರು ಕ್ರಿಟಿಸೈಸ್ ಮಾಡಿದ್ರು ಅಂತಾನು ಇದುವರೆಗೂ ಗೊತ್ತಾಗಿಲ್ಲ. ಬಟ್ ನಾನ್ ನನ್ನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅಲ್ಲಿ ನನ್ನ ಎಂಗೇಜ್ಮೆಂಟ್ ಪಿಕ್ಸ್ ಹಾಕಿದಾಗಿಂದನೂ ಕೂಡ ನಾಟ್ ಇವನ್ ಅ ಸಿಂಗಲ್ ಬ್ಯಾಡ್ ಕಮೆಂಟ್ ನನಗೆ ಯಾವ್ದು ಬಂದಿಲ್ಲ. ಈ ತರ ಯಾವ್ದಾವ್ದೋ ಟ್ರೋಲ್ ಪೇಜಸ್ ಅವರು ಇವರು ಏನೇನೋ ನ್ಯೂಸ್ಗಳನ್ನ ಹಾಕೊಂಡು ಅದಕ್ಕೆ ಇನ್ನೇನೇನೋ ಅವರೇ ದುಡ್ಡು ಕೊಟ್ಟು ಗಿಮೆಂಟ್ ಹಾಕ್ಸಿದ್ರೆ ಅದ್ ನನಗೆ ಗೊತ್ತಿಲ್ಲ. ಅಂತದ್ ಯಾವ್ದು ನನ್ ಗಮನಕ್ಕೆ ಇದುವರೆಗೂ ಬಂದೇ ಇಲ್ಲ. ಬಟ್ ವಾಟ್ ಎವರ್ ಐ ಪೋಸ್ಟೆಡ್ ಸೋ ಫಾರ್, ನೀವ್ ಅದ್ರಲ್ಲಿ ಎಲ್ಲರೂ ನೋಡ್ಬೋದು. ಎವ್ರಿಥಿಂಗ್ ಇಸ್ ಲೈಕ್ ಓಪನ್ ಮೈಂಡ್. ಇಟ್ಸ್ ಅ ಪಬ್ಲಿಕ್ ಪ್ರೊಫೈಲ್. ಒಂದು ಕೆಟ್ಟ ಕಮೆಂಟ್ ಬಂದಿಲ್ಲ. ಸೊ ಹಾಗಾಗಿ ವೆನ್ ಯು ಆರ್ ಓಪನ್, ವೆನ್ ಯು ಆರ್ ಜೆನ್ಯೂನ್, ವೆನ್ ಯು ಆರ್ ಚೂಸಿಂಗ್ ಯೋರ್ ಓನ್ ಹ್ಯಾಪಿನೆಸ್, ಆಬ್ವಿಯಸ್ಲಿ ಅದಕ್ಕೆ ಅಲೈನ್ ಆಗೋರು ಬಹಳ ಜನ ಇರ್ತಾರೆ. ಉರ್ಕೊಳ್ಳೋರು ಹೆಂಗಿದ್ರು ಉರ್ಕೋತಾರೆ. ನೀವು ಹಂಗೆಂತ ಬಚ್ಚಿಟ್ಕೊಂಡ್ ಮನೇಲಿದ್ರೆ ಉರ್ಕೊಳ್ಳೋರ್ಗೆ ಇನ್ನೂ ಜಾಸ್ತಿ ಕುಮ್ಮಕ್ ಕೊಟ್ಟಂಗಾಗುತ್ತೆ, ಅವ್ರು ಇನ್ನೂ ಜಾಸ್ತಿ ಹೆಚ್ಕೋತಾರೆ. ನೀವ್ ಯಾವಾಗ ನಾನಿರೋದೇ ಹಿಂಗೆ, ನಾನು ಇದೇ ತರ ಬದುಕೋದು, ನನ್ ಸಂತೋಷ ಇದು ಅಂತ ಅನ್ಕೊಂಡ್ ನೀವ್ ಯಾವಾಗ ಇರ್ತೀರಾ ಬೋಲ್ಡ್ ಆಗಿ, ಯಾರಿಗೂ ನಿಮ್ ಎದುರುಗಡೆ ಬಂದು ಉಸಿರೆತ್ತಕ್ ಧೈರ್ಯ ಇರಲ್ಲ. ಈಗ ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಜನ ಹೆಣ್ಮಕ್ಳು ಅದ್ರ ಮೇಲೆ ಒತ್ತು ಕೊಡ್ತಾ ಇರಲ್ಲ. ಅಂದ್ರೆ ವರ್ಕ್ ಮಾಡ್ತಾ ಇರ್ತಾರೆ, ಅಂಡ್ ಆಲ್ಸೋ ರಿಲೇಶನ್ಶಿಪ್ ಸ್ಟ್ರೆಸ್ ತಗೋತಾ ಇರ್ತಾರೆ, ಮತ್ತೆ ಪ್ರೊಫೆಷನಲ್ ಸ್ಟ್ರೆಸ್ ತಗೋತಾ ಇರ್ತಾರೆ. ಅಂದ್ರೆ ಅವ್ರು ಯಾವತ್ತೂ ಆ ಮೆಂಟಲ್ ಹೆಲ್ತ್ ನ ವಾಯ್ಸ್ ಔಟೇ ಮಾಡಲ್ಲ. ಸೊ ಅವ್ರಿಗೆ ಅದು ಇಂಪಾರ್ಟೆಂಟ್ ಅಂತ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಅನ್ಸೇ ಇರಲ್ಲ, ಅವ್ರು ಕೇರ್ ಕೂಡ ಮಾಡಿರಲ್ಲ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಯಾ, ಡೆಫಿನೆಟ್ಲಿ. ಬಿಕಾಸ್ ಯಾಕಂದ್ರೆ you should always choose yourself first. and ಅದನ್ನ ನಮ್ಮನ್ನ ನಾವು ಚೂಸ್ ಮಾಡ್ಕೊಂಡಾಗ್ಲೇನೆ, ನಮ್ಮನ್ನ ನಾವು ಇಷ್ಟ ಪಟ್ಕೊಳಕ್ಕೆ ಶುರು ಮಾಡ್ದಾಗ್ಲೇನೆ, ಅದು ನಮ್ಮ ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಮೇನ್ಲಿ ಇರ್ಬೋದು, ಎಮೋಷನಲ್ ಹೆಲ್ತ್ ಇರ್ಬೋದು, ಇದನ್ನೆಲ್ಲ ನಾವ್ ಇಷ್ಟ ಪಟ್ಕೊಳಕ್ ಶುರು ಮಾಡ್ದಾಗ್ಲೇನೆ ನಮ್ಗೆ ಈ ಯೂನಿವರ್ಸು ಅಲೈನ್ ಆಗ್ಬಿಟ್ಟು ನಮ್ಮನ್ನ ನಮ್ಗಿಂತ ಇಷ್ಟ ಪಡುವಂತ ಒಂದ್ ಜೀವ ನಮಗ್ ಕೊಡೋದು ಅವಾಗ ಮಾತ್ರ. ಎಲ್ಲಿವರೆಗೂ ನಾವ್ ಅದನ್ನ ನೆಗ್ಲೆಕ್ಟ್ ಮಾಡ್ತಿರ್ತೀವೋ ಇಂಥ ಒಂದ್ ಎನರ್ಜಿನ ನಾವ್ ಅಟ್ರಾಕ್ಟ್ ಮಾಡಕ್ ಆಗೋದೇ ಇಲ್ಲ. ಸೊ ಫಸ್ಟ್ಲಿ ಎಲ್ಲಾ ಹೆಣ್ಮಕ್ಳು ಏನೇ ಸ್ಟ್ರೆಸ್ ಇದ್ರು ಕೂಡ ಅವ್ರ ಬಾಡಿನ ಅವ್ರು ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟ್ ತಿನ್ನೋದು, ಎಕ್ಸಸೈಸ್ ಮಾಡೋದು, ಕನ್ನಡಿ ಮುಂದೆ ನಿಂತಾಗ ಅವ್ರು ಚೆನ್ನಾಗಿ ಕಾಣಿಸ್ಬೇಕು. ಬೇರೆಯವ್ರ ಒಂದು ಇದು ಬೇಕಾಗಿಲ್ಲ ಇಲ್ಲಿ. ಬಟ್ ಅವ್ರು ಚೆನ್ನಾಗಿ ಕಾಣಿಸ್ಬೇಕು. ಅಂಡ್ ದೇ ಶುಡ್ ಫೀಲ್ ಹೋಲ್ಸಮ್ ಅವ್ರ ಬಾಡಿನಲ್ಲಿ. ಅಂಡ್ ಅಫ್ಕೋರ್ಸ್ ಮೆಂಟಲ್ ಹೆಲ್ತ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ, ಸೊ ಸ್ಪೆಷಲಿ ಇವಾಗ ನನ್ನ ಒಂದು ಇದನ್ನ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ವೆನ್ ಐ ವಾಸ್ ಗೋಯಿಂಗ್ ಥ್ರೂ ದಿಸ್ ಟಾಕ್ಸಿಕ್ ರಿಲೇಶನ್ಶಿಪ್, ನನ್ಗೆ ಗೊತ್ತಿಲ್ದಂಗೆ ನಂಗೆ ತುಂಬಾ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ತಾ ಇತ್ತು. ಅಂದ್ರೆ ಈ PCOD, ಲೈಕ್ ಏನೇ ವರ್ಕೌಟ್ ಮಾಡಿದ್ರು, ಏನೇ ಎಕ್ಸಸೈಸ್ ಮಾಡಿದ್ರು ಕೂಡ ಅದು ಬ್ಯಾಲೆನ್ಸ್ ಆಗ್ತಿರ್ಲಿಲ್ಲ. ಆಮೇಲೆ ಅನ್ನೆಸೆಸರಿಯಾಗಿ ಸುಮ್ನೆ ವೇಟ್ ಗೇನ್ ಆಗ್ಬಿಡೋದು, ಈ ತರದ್ದೆಲ್ಲ ನಮ್ಗೆ ಗೊತ್ತಿಲ್ಲಂಗೆ ಹಾರ್ಮೋನ್ಸ್ ಕೂಡ ಅದಕ್ಕೆ ಅದು ರಿಯಾಕ್ಟ್ ಆಗ್ತಿರುತ್ತೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಒನ್ಸ್ ಐ ಕೇಮ್ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್, ಬಾಡಿ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಕ್ ಶುರು ಮಾಡ್ತು ಅಂತ ಅಂದ್ರೆ, PCOD ಎಲ್ಲ ಸರಿ ಹೋಗೋದಿಕ್ ಶುರು ಆಯ್ತು. ಅಂಡ್ ಆಮೇಲೆ ಅನ್ನೆಸೆಸರಿಯಾಗಿ ಏನು ವೇಟ್ ಗೇನ್ ಆಗ್ತಿರ್ಲಿಲ್ಲ. ವೇಟ್ ಗೇನ್ ಆಗಿದ್ದು ಕೂಡ ವರ್ಕೌಟ್ ಮಾಡಕ್ ಶುರು ಮಾಡಿದೆ ನಾನು. ಮುಂಚೆಲ್ಲ ವರ್ಕೌಟ್ ಮಾಡಿದ್ರು ಅಷ್ಟು ಒಳ್ಳೆ ರಿಸಲ್ಟ್ ಬರ್ತಿಲ್ಲ. ಸೊ ಬಾಡಿ ತುಂಬಾ ಚೆನ್ನಾಗಿ ಅದು ರಿಪ್ಲೈ ಮಾಡಕ್ ಶುರು ಆಯ್ತು.
ಸೊ ದಟ್ ಇಸ್ ವೈ ಹೆಣ್ಮಕ್ಳು ಈ ಮೆಂಟಲ್ ಹೆಲ್ತ್ಗೆ ಅಂತಂದ್ರೆ ನಮಗೇನ್ ಖುಷಿ ಕೊಡ್ತಾ ಇದೆ ಲೈಫಲ್ಲಿ ಅಂತ ಒಂದ್ಸಲಿ ಕೂತ್ಕೊಂಡು ಯೋಚನೆ ಮಾಡಿ ಅದು ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಏನ್ ಆಲ್ಟರ್ನೇಟಿವ್ ಅಂತ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಓನ್ಲಿ ವೆನ್ ಯು ಡೂ ದಟ್, ಓನ್ಲಿ ವೆನ್ ಯು ಹ್ಯಾವ್ ಅ ಹೆಲ್ದಿ ಬಾಡಿ ಅಂಡ್ ಅ ಹೆಲ್ದಿ ಮೈಂಡ್, ಯು ವಿಲ್ ಅಟ್ರಾಕ್ಟ್ ಸಮಥಿಂಗ್ ಹೆಲ್ದಿ ಇನ್ ಟು ಯುವರ್ ಲೈಫ್. ಅದಾಗೋವರೆಗೂ ಮತ್ ಅಗೇನ್ ಅದೇ ಇನ್ಯಾರೋ ಒಬ್ರು ತೊಂದರೆ ಕೊಡೋರು, ಇನ್ಯಾವುದೋ ಒಂದ್ ಬೇಡದೇ ಇರೋಂತ ರಿಲೇಶನ್ಶಿಪ್, ಇನ್ಯಾರೋ ಅಪ್ಪ ಅಮ್ಮ ಇನ್ಯಾರನೋ ತೋರ್ಸಿರ್ತಾರೆ, ಅದು ಇದು ಈಗ ನಡೀತಾನೆ ಇರುತ್ತೆ. ಯಾವತ್ತೂ ನೀವು ಇಲ್ಲ, ಐ ಆಮ್ ಫಸ್ಟ್, ಐ ಆಮ್ ದ ಪ್ರಯಾರಿಟಿ, ನಾನ್ ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಕೋತಿರೋ ಹೆಣ್ಮಕ್ಳು. ಸೊ ಅವಾಗ ಆಟೋಮೆಟಿಕಲಿ ನಾನು ಹೇಳಿದ್ನಲ್ಲ, ನಿಮಗಿಂತ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಳ್ಳೆ ಕೆಲಸ ನಿಮಗ್ ಸಿಗಕ್ ಹೋಗುತ್ತೆ. ನಿಮ್ಮನ್ನ ನೋಡಿ 4 ಜನ ಇನ್ಸ್ಪೈರ್ ಆಗಿ ನಿಮ್ಮನ್ನ ಇನ್ನೂ ಒಳ್ಳೊಳ್ಳೆ ಕೆಲ್ಸಗಳಿಗೆ ಕರೀತಾರೆ. ಅಂಡ್ ನಿಮ್ಮಷ್ಟೇ ಅಥವಾ ನಿಮಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತ ಜೀವ ನಿಮ್ಗೆ ಅಟ್ರಾಕ್ಟ್ ಆಗಿ ನಿಮ್ ಹತ್ರಕ್ಕೆ ಬರುತ್ತೆ. ಅಂಡ್ ದಟ್ ವಿಲ್ ಸ್ಟೇ ಫಾರ್ ಲಾಂಗ್. ಅಂಡ್ ಈಗ ಪ್ರೆಗ್ನೆನ್ಸಿ ಅಂತ ಬಂದಾಗ ಈಗ ಸಾಕಷ್ಟು ಕೇಳಿದೀವಿ ನಾವು. ಇವಾಗ ನಮ್ಮ ಮನೆಗಳಲ್ಲೇ ನಾವು ನೋಡಿರ್ತೀವಿ, ಕಸಿನ್ಸ್ ಅಥವಾ ಅಕ್ಕ ಮತ್ತೆ ತಂಗಿ ಈ ತರದವರೆಲ್ಲ ಕನ್ಸೀವ್ ಆದಾಗ. ಸೊ ಈ ಹೆಲ್ದಿ ರೂಟೀನ್ ಅಂದ್ರೆ ಕೇಸರಿ ತಗೊಂಡ್ರೆ ಮಗು ಬೆಳ್ಳಗುಟ್ಟತ್ತೆ, ದಿನ ಪ್ರತಿನಿತ್ಯ ಆಪಲ್ ತಿನ್ನು, ಈ ತರ ಒಂದಷ್ಟು ಹೇಳ್ತಾ ಇರ್ತಾರೆ ಫುಡ್ ಬಗ್ಗೆ. ಸೊ ಅಂಡ್ ನೀವು ತುಂಬಾ ಹೆಲ್ತ್ ಕಾನ್ಶಿಯಸ್ ಕೂಡ ಇದ್ದೀರಾ. ಸೊ ನಿಮ್ಮ ಮಗುಗೆ ಯಾವ ತರ ಆಹಾರನ ನೀವ್ ತಗೋತಾ ಇದ್ದೀರಾ? ಅಂಡ್ ಈ ತರ ಕೇಸರಿ ತಗೊಂಡ್ರೆ ಮಗು ಬೆಳ್ಳಗುಟ್ಟುತ್ತೆ, ಈ ತರ ಇನ್ನೂ ಅದೇ ಫೇಸ್ ಅಲ್ಲಿ ಹೋಗ್ತಿರೋರಿಗೆ ಏನ್ ಹೇಳ್ತೀರಾ? ಇಟ್ಸ್ ಅ ಕಂಪ್ಲೀಟ್ ಮಿತ್. ಕೇಸರಿ ಅನ್ನೋದು ಅದು ಅಫ್ಕೋರ್ಸ್ ಅದೊಂದು ಒಳ್ಳೆ ಇದೆ, ಅಂದ್ರೆ ನಾವ್ ಕುಡಿಯುವಂತ ಹಾಲು ಪಾಯಸ ಯಾವ್ದಕ್ ಹಾಕಿದ್ರು ಕೂಡ ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ, ಒಳ್ಳೆ ಕಲರ್ ಬರುತ್ತೆ. ಅಂಡ್ ಒಂದ್ ಸ್ವಲ್ಪ ಅದ್ರ ತಕ್ಕಂತ ಹೆಲ್ತ್ ಬೆನಿಫಿಟ್ಸು ತಾಯಿಗಿರ್ಬೋದು ಅನ್ನೋದ್ ಬಿಟ್ರೆ, ಮಗುದು ಕಲರ್ ಎಲ್ಲ ಏನಿದ್ರು ಕೂಡ ಇಟ್ಸ್ ಜೆನೆಟಿಕಲ್ ಅಲ್ವಾ. DNA ನಲ್ಲಿ ಏನಿರುತ್ತೆ ಅದು ಬರುತ್ತೆ. ಇಲ್ಲ ತಂದೆ ಕಲರ್ ತಗೊಳುತ್ತೆ, ಇಲ್ಲ ತಾಯಿ ಕಲರ್ ತಗೊಳುತ್ತೆ, ಮಿಕ್ಸ್ಡ್ ಕಲರ್ ಇರುತ್ತೆ. ಸೊ ಆತರ ಅನ್ನೋದ್ ಬಿಟ್ರೆ ಕೇಸರಿ ಹಾಲು ಕುಡಿಯೋದ್ರಿಂದ ಲೈಕ್ ಮಗು ಬೆಳ್ಳಗ್ ಹುಟ್ಟುತ್ತೆ ಇದೆಲ್ಲ, ಇಟ್ಸ್ ವೆರಿ ಸ್ಟುಪಿಡ್ ಟು ಥಿಂಕ್ ದಟ್ ವೇ. ಅಂಡ್ ಇಟ್ಸ್ ವೆರಿ ಬಿಗ್ ಮಿತ್. ಯಾವ ಮಕ್ಕಳು ಕೂಡ ಏನನ್ನೂ ಕುಡಿಯೋದ್ರಿಂದ ಅಥವಾ ಏನನ್ನೂ ತಿನ್ನೋದ್ರಿಂದ ಅವ್ರ ಕಲರ್ ಎಲ್ಲ ಏನು ಚೇಂಜ್ ಆಗಲ್ಲ. ಬಟ್ ಇನ್ನೂ ಕೂಡ ಒಳ್ಳೊಳ್ಳೆ ಆಹಾರ ತಗೊಳ್ಳೋದ್ರಿಂದ ರಿಸರ್ಚ್ ಮಾಡಿ ಸೈಂಟಿಫಿಕ್ ಆಗೂ ಕೂಡ ಅಷ್ಟೇ. ಇವಾಗ ಒಂದು ಗ್ರಹಣ ಅಂತ ಬಂದಾಗಲೂ ಅದೇ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೆ. ನಾನು ನಮ್ಮ ಸನಾತನ ಧರ್ಮನೂ ಕೂಡ ಅಷ್ಟೇ ನಂಬ್ತೀನಿ, ಪಾಲಿಸ್ತೀನಿ, ಬಿಕಾಸ್ ದಟ್ ವಾಸ್ ಆಲ್ಸೋ ಈಕ್ವಲಿ ಸೈಂಟಿಫಿಕ್ ಆ ಟೈಮಲ್ಲಿ. ಇಟ್ಸ್ ಜಸ್ಟ್ ದಟ್ ಅವ್ರಿಗೆ ಇದೆಲ್ಲ ರೆಕಾರ್ಡ್ ಮಾಡಕ್ಕೆ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಆಪ್ಷನ್ ಇರ್ಲಿಲ್ಲ ಅಷ್ಟೇ. ಬಟ್ ಇಟ್ಸ್ ನಾಟ್ ದಟ್ ಅವ್ರೇನು ಕೆಲಸ ಇಲ್ಲದೆ ಏನೇನು ಹೇಳಿದ್ದಾರೆ ಅಂತ ಅಲ್ಲ, ಹೆದರ್ಸಕ್ಕೆ ಅಂತಾನು ಹೇಳಿಲ್ಲ. ದಟ್ಸ್ ಆಲ್ಸೋ ಈಕ್ವಲಿ ಸೈಂಟಿಫಿಕ್. ಕುತ್ಕೊಂಡು ಯೋಚನೆ ಮಾಡುವಂತ ಒಂದು ತಾಳ್ಮೆ ಇರಬೇಕು ಅಷ್ಟೇ. ಅಟ್ ದ ಸೇಮ್ ಟೈಮ್ ಇವಾಗ ನಮ್ಮ ಸೈಂಟಿಫಿಕ್ ಏನು ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಮೆಡಿಕಲ್ ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಅದು ಕೂಡ ಮನುಷ್ಯರ ಬೆಟರ್ಮೆಂಟ್ಗೆ ಅಂತಾನೆ ಆಗಿರೋದು ಅಲ್ವಾ. ಹ್ಯೂಮನ್ಸ್ ಲೈಫ್ಸ್ ನ ಈಸಿ ಮಾಡಕ್ಕೆ ಅಂತಾನೆ ಆಗಿರೋದು. ಸೊ ಅದನ್ನ ಕೂಡ ಅಷ್ಟೇ ಫಾಲೋ ಮಾಡ್ತೀನಿ, ಈಕ್ವಲ್ ಆಗಿ ಫಾಲೋ ಮಾಡ್ತೀನಿ, ಬಿಲೀವ್ ಮಾಡ್ತೀನಿ. ಸೊ ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್. ನಾನು ನನ್ನ ತಾಯಿ ಅತ್ತೆ ಇವ್ರು ಹೇಳೋದನ್ನು ಎಲ್ಲ ಕೇಳ್ತೀನಿ. ಡಾಕ್ಟರ್ ಏನೇನ್ ಹೇಳ್ತಾರೆ, ಅವ್ರು ಏನೇನ್ ಸಪ್ಲಿಮೆಂಟ್ಸ್ ತಗೋಬೇಕು ಅಂತ ಹೇಳಿದಾರೆ ಅದನ್ನು ತಗೋತೀನಿ. ಸೊ ಐ ಬ್ಯಾಲೆನ್ಸ್ ಇಟ್ ಔಟ್. ಎರಡನ್ನೂ ತಗೊಂಡು ಒಳ್ಳೆ ಆಹಾರ ಅಂದ್ರೆ ಈಗ ಬೆಳಿಗ್ಗೆನೆ ಎದ್ದು ಈ ಪೌಷ್ಟಿಕವಾದಂತ ಆಹಾರ, ಒಂದು ಮಿಲೆಟ್ಸ್ ತರದ್ದು ಒಂದು ಉಂಡೆ ಮಾಡಿ ಇಟ್ಕೊಂಡಿದೀನಿ. ಸೊ ಅದನ್ನ ಸೇಮ್ ಇದು ಕೇಸರಿ ಹಾಲಿಗೆ ಹಾಕೊಂಡು ಕುಡಿಯೋದು. ಇವಾಗ ಕೇಸರಿ ಹಾಲು ಕುಡಿಯೋದ್ರಿಂದ ಕೆಟ್ಟದೇನು ಆಗಲ್ವಲ್ಲ. ಇಟ್ ಜಸ್ಟ್ ನನ್ ಮಗು ಬೆಳ್ಳುಗುಟ್ಟುತ್ತೆ ಅಂತ ಅನ್ಕೊಂಡು ಕುಡಿದ್ರೆ ಡಿಸಪಾಯಿಂಟ್ ಆದ್ರೂ ಆಗ್ಬೋದು, ಕೆಲವ್ರಿಗೆ ಗೊತ್ತಿಲ್ಲ. ಬಟ್ ಅದ್ಬಿಟ್ರೆ ಕುಡಿದ್ರೆ ಒಳ್ಳೇದೇನೆ. ಸೊ ಅದಕ್ಕೆ ಅದೆಲ್ಲ ಹಾಕೊಂಡು ಕುಡಿತೀನಿ. ಆಮೇಲೆ ಐ ಟ್ರೈ ಟು ಹ್ಯಾವ್ ಅ ವೆರಿ ಬ್ಯಾಲೆನ್ಸ್ಡ್ ಮೀಲ್. ಪ್ರೋಟೀನ್ಸು, ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು ಅಂಡ್ ತರಕಾರಿಗಳು ಎಲ್ಲ ಇರುವಂತಹ ಒಂದು ಮೀಲ್ 2 ಹೊತ್ತು, ಮಧ್ಯಾಹ್ನ ಮತ್ತೆ ರಾತ್ರಿ ತಗೊಳ್ತೀನಿ. ಐ ಸ್ಟಿಲ್ ಡೂ ಯೋಗ, ಅದೇ ಪ್ರಿನಾಟಲ್ ಯೋಗ ಆ ತರದ್ದು. ಅದರಿಂದ ನಾರ್ಮಲ್ ಡೆಲಿವರಿ ಆಗುತ್ತೋ ಇಲ್ವೋ ಅದು ಅವ್ರವ್ರ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡೋದ್ರಲ್ಲಿ ಏನ್ ತಪ್ಪು, ಪ್ರಯತ್ನ ಪಡೋದ್ರಲ್ಲಿ ಏನ್ ತಪ್ಪು. ಸೊ ನನಗೆ ನಾರ್ಮಲ್ ಡೆಲಿವರಿನೇ ಆಗ್ಬೇಕು ನಂಗೆ ಅಂತ ಮೈಂಡಲ್ಲಿ ಇಟ್ಕೊಂಡು ನಾನು ಅದನ್ನೆಲ್ಲ ಯಾವ್ದನ್ನು ಮಾಡ್ತಿಲ್ಲ. ಆದ್ರೆ ಸಂತೋಷ. ಆಗದೆ ಹೋದ್ರೆ ನನಗೆ ಸಿಸೇರಿಯನ್ ನಲ್ಲೂ ನನಗೆ ಯಾವ್ದೇ ತರದ ಒಂದು ಭಯ ಅಥವಾ ಪ್ರೀ ಕನ್ಸೀವ್ಡ್ ಇದು ಅವೆಲ್ಲ ಏನಿಲ್ಲ. ಆ ಟೈಮಲ್ಲಿ ನನಗೆ ಅಂಡ್ ಮಗುಗೆ ಏನ್ ಒಳ್ಳೇದು ಅನ್ನೋದನ್ನ ಒಬ್ಬ ಡಾಕ್ಟರ್ನ ನಂಬಿ ಹೋಗಿದೀವಿ ಅಂತ ಅಂದಾಗ ಅವ್ರು ಅದನ್ನ ಹೇಳ್ತಾರೆ, ಅದನ್ನ ಮಾಡ್ತೀನಿ ಅಷ್ಟೇ. ಅಂಡ್ ವರ್ಕ್ಔಟ್ ಮಾಡ್ತೀನಿ ಆಸ್ ಯೂಶಲಿ. ಸೊ ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್. ಅಂಡ್ ಈಗ 2 months ಇದೆ, ಇನ್ನು 8th and 9th month. 8th month ಗೆ ಎಂಟರ್ ಆಗ್ತಿದ್ದೀರಾ. ಸೊ ಇನ್ನ 2 ತಿಂಗಳು ಹೇಗೆ ಅಂದ್ರೆ ಏನೆಲ್ಲ ಮಾಡ್ಬೇಕಂತ ಆಸೆ ಇದೆಯಾ? ಅಂದ್ರೆ ಹೇಳ್ತಾರಲ್ವಾ ಬಸ್ರಿ ಬೈಕೆ ಅಂತ. ಸೊ ಆತರ ನಿಮ್ಗೆ ಏನಾದ್ರೂ ಆಸೆಗಳಿದ್ಯಾ ಹೇಗೆ? ಬಸ್ರಿ ಬೈಕೆ ಅಂತ ಏನೂ ಇಲ್ಲ. ಅಂದ್ರೆ ಫಸ್ಟ್ 3 months ನನ್ಗೆ ಲೈಫಲ್ಲಿ ಯಾವತ್ತೂ ಕೂಡ ಈ ಹುಳಿ ಖಾರ ಎಲ್ಲ ತಿನ್ಬೇಕು ಅಂತ ಅನ್ಸಿಲ್ಲ. ಐ ಆಲ್ವೇಸ್ ಹ್ಯಾಡ್ ಅ ಸ್ವೀಟ್ ಟೂತ್. ನನ್ ಕ್ರೇವಿಂಗ್ಸ್ ಏನಾದ್ರು ಕೂಡ ಸ್ವೀಟಿಗೆ ಮಾತ್ರ ಇದ್ದಿದ್ದು, ಚಿಕ್ಕ ವಯಸ್ಸಿನಾನು ಅಷ್ಟೇ. ಸೊ ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿನಲ್ಲಿ ಸ್ವೀಟ್ ತಿನ್ಬೇಕು ಅಂತಾನೆ ಅನ್ಸಿರ್ಲಿಲ್ಲ. ಹುಳಿಯಾಗಿರೋಂಥದ್ದು, ಆಮೇಲೆ ಈ ಸ್ಪೈಸಿ ಆಗಿರೋ ರಸಮ್ಮು ಲೈಫಲ್ಲಿ ಯಾವತ್ತೂ ಅನ್ಸ್ತಾ ಇದ್ದಿದ್ದು ಆ 3 months ಅಲ್ಲಿ ಮಾತ್ರ ಅನ್ಸಿದ್ದಷ್ಟೇ.
ಸೊ ಆ 3 months ಆದ್ಮೇಲೆ ಅದು ಎಲ್ಲ ನ್ಯೂಟ್ರಲ್ ಒಂದು ನ್ಯೂಟ್ರಲ್ ಸ್ಟೇಟಿಗೆ ಬಂದ್ಬಿಡ್ತು. ನಾನು ಮುಂಚೆ ಹೆಂಗ್ ತಿಂತಾ ಇದ್ದು ಇವಾಗ್ಲೂ ಹಂಗೆ ತಿಂತಿದ್ದೀನಿ. ಮುಂಚೆ ಹೆಂಗೆ ಅಪರೂಪಕ್ಕೆ ಇವಾಗ ಏನಾದ್ರು ಒಂದು ಸ್ವೀಟ್ ಗೀಟ್ ತಿನ್ಬೇಕು ಅಂತ ಅನ್ಸುತ್ತೆ, ಇವಾಗ್ಲೂ ಅನ್ಸುತ್ತೆ ಬಿಟ್ರೆ ದಟ್ಸ್ ನಥಿಂಗ್ ಲೈಕ್ ಮೇಜರ್ ಲೈಕ್ ಬಸ್ರಿ ಬೈಕೆ ಆ ಥರದ್ದೇನಿಲ್ಲ. ಐ ಜಸ್ಟ್ ವಾಂಟ್ ಟು ಕೀಪ್ ಮೈ ಸೆಲ್ಫ್ ವೆರಿ ಎಂಗೇಜ್ಡ್ ಮೆಂಟಲಿ. ಇವಾಗ ನಾನು ಸೀರಿಯಲ್ಸ್ ಸ್ಟಾಪ್ ಮಾಡಿರೋದ್ರಿಂದ ಆಮೇಲೆ ಅದು ನಂಗೆ ಮೆಂಟಲಿ ಅದು ಎಫೆಕ್ಟ್ ಆಗಬಾರ್ದು, ಸುಮ್ಮನೆ ಮನೇಲಿ ಕುತ್ಕೊಳೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ಐ ಡಿಸ್ಟ್ರಿಬ್ಯೂಟ್ ಮೈ ಹೋಲ್ ಡೇ. ಅದು ಜಿಮ್ಗಾಗಿರ್ಬೋದು, ಯೋಗಾಗಿರ್ಬೋದು, ಒಂದು ದೇವ್ರ ಪೂಜೆ ಮಾಡೋದಕ್ಕಾಗಿರ್ಬೋದು, ಅಥವಾ ಒಂದು ಪೇಂಟಿಂಗ್ ಮಾಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಬಗ್ಗೆ ಏನಾದ್ರು ಒಂದು ರಿಸರ್ಚ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ಇದು ಮಾಡೋದಾಗಿರ್ಬೋದು, ನನ್ನ ಹಸ್ಬೆಂಡ್ ಬಿಸ್ನೆಸ್ ಅಲ್ಲೆಲ್ಲ ಒಂದು ಸ್ವಲ್ಪ ಇನ್ವಾಲ್ವ್ ಆಗೋದಾಗಿರ್ಬೋದು. ಸೊ ದಿಸ್ ಇಸ್ ಹೌ ಐ ಆಮ್ ಕೀಪಿಂಗ್ ಮೈ ಡೇ ಬಿಸಿ. ಸೊ ಡೆಲಿವರಿ ಟೈಮಿಗೆ ಫುಲ್ ಪ್ರಿಪೇರ್ಡ್ ಆಗಿದ್ದೀರಾ ಅಂದ್ರೆ ಇವಾಗ ಒಂದು ನರ್ವಸ್ನೆಸ್ ಇರುತ್ತೆ, ಒಂದು ಅಂದ್ರೆ ಹೆಣ್ಮಕ್ಳಿಗೆ ಯೂಶಲಿ ಅದೊಂದು ಫೀಲಿಂಗ್ ಇರುತ್ತೆ, ಭಯ ಆಗ್ತಾ ಇರತ್ತೆ. ಅಂಡ್ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಫಸ್ಟ್ ಎತ್ಕೊಂಡಾಗ ಅವ್ರ ಫೀಲಿಂಗ್ ಹೇಗಿರುತ್ತೆ ಅಷ್ಟುವರೆಗೂ ತಲೆ ಓಡಿಸಿರ್ತೀರ. ಸೊ ಆ ಫೀಲಿಂಗ್ ಎಲ್ಲ ಇದೆಯಾ? ಎಷ್ಟು ಭಯ ಇದೆ, ನರ್ವಸ್ನೆಸ್ ಇದೆ, ಎಕ್ಸೈಟ್ಮೆಂಟ್ ಇದೆ ತಾಯ್ತನಕ್ಕೆ? ಇಲ್ಲ, ಐ ಮೀನ್ ತಾಯ್ತನಕ್ಕೆ ಡೆಫಿನೆಟ್ಲಿ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಅಫ್ಕೋರ್ಸ್ ಈ ಕನ್ಸುಗಳು ಎಲ್ಲ ಇದೆ, ಬಟ್ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗಿಲ್ಲ. ನಾನು ತುಂಬಾ ಯೋಚನೆ ಮಾಡಿದ್ರೆ ಆಮೇಲೆ ಇವಾಗಿಂದಾನೆ ಭಯ ಶುರು ಆಗ್ಬಿಟ್ರೆ ಏನ್ ಮಾಡೋದು? ಸೊ ಅದು ಹೆರಿಗೆ ನೋವು ಬರ್ಲಿ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಐ ಜಸ್ಟ್ ಲೆಫ್ಟ್ ಇಟ್ ದೇರ್, ದಟ್ಸ್ ಆಲ್. ಸೊ ನಾರ್ಮಲ್ ಆಗಿ ಇವಾಗ ಎಲ್ಲ ನನ್ನ ಆಕ್ಟಿವಿಟೀಸ್ ಹೇಗ್ ಮಾಡ್ಕೊಂಡಿದೀನಿ ಹಾಗೆ ಮಾಡ್ಕೊಂಡಿರೋದು ಅಷ್ಟೇ ಅಂತ ಬಿಟ್ಟು, ಆಮೇಲೆ ಆ ಟೈಮಲ್ಲಿ ನನ್ಗೆ ಹೆರಿಗೆ ನೋವು ಬಂದ್ರೆ ಏನ್ ಮಾಡ್ಲಿ ಅಂತ ಇವಾಗಿಂದ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೆಣ್ಮಕ್ಳು ಮಾಡ್ತಾರೆ. ಹಾ ಮಾಡ್ತಾರೆ. ಆಮೇಲೆ ಹೇಳಕ್ ಆಗಲ್ಲ, ಇನ್ನೇನ್ 9th month ಎಂಟರ್ ಆಗ್ತಾ ಇದಾರೆ ಮಗ್ಲೇ, ಆ ಬೈಕಿನ ಆಮೇಲೆ ಹೆರಿಗೆ ಏನೋ ಬಂದ್ಬಿಡ್ಬೋದು. ಸೊ ಹಂಗಾಗಿ ನಾನು ಅದಕ್ಕೆ ಅಷ್ಟೆಲ್ಲ ಏನ್ ಯೋಚನೆ ಮಾಡಕ್ ಹೋಗ್ತಿಲ್ಲ. ಬಂದಾಗ ಹಾಸ್ಪಿಟಲ್ಗೆ ಹೋಗೋದು, ನೋಡ್ಕೊಳ್ಳೋದು ಅಷ್ಟೇ, ಹಂಗ ಅನ್ಕೊಂಡ್ ಬಿಟ್ಬಿಟ್ಟಿದ್ದೀನಿ. ಅಂಡ್ ಇವಾಗ ಪ್ರೀತಮ್ ಅವ್ರು ಹೇಳ್ತಿರ್ತಾರ ಅಷ್ಟ್ ಕೇರ್ಫುಲ್ ಆಗಿರ್ಬೇಕು, ಇಷ್ಟ್ ಕೇರ್ಫುಲ್ ಆಗಿರ್ಬೇಕು, ಅತ್ತಿನ್ನು ಇತ್ತಿನ್ನು. ಅಂಡ್ ಅವ್ರೆ ಎಷ್ಟ್ ಎಕ್ಸೈಟೆಡ್ ಆಗಿದ್ದಾರೆ, ಚಿಕ್ಕ ಚಿಕ್ಕ ಟೈನಿ ಹ್ಯಾಂಡ್ಸ್, ಟೈನಿ ಲೆಗ್ಸ್, ಆ ಟೈನಿ ಬಾಡಿನ ಕೈಯಲ್ಲಿ ಎತ್ಕೊಳ್ಳೋದಿಕ್ಕೆ. ಹೀ ಇಸ್ ವೆರಿ ಎಕ್ಸೈಟೆಡ್. ಅಂದ್ರೆ ಹೀಸ್ ಲೈಕ್ ಅಟ್ ಲೀಸ್ಟ್ ಲೈಕ್ 100 times ನನಗಿಂತ ಜಾಸ್ತಿ he is excited because he has always wanted to be a father, and because he runs his own academy ಅಲ್ವಾ, he runs his own football academy. ಅಲ್ಲಿ ಎಷ್ಟೊಂದ್ ಜನ ಮಕ್ಕಳೆಲ್ಲ ಬಂದು ಟ್ರೈನಿಂಗ್ ಮಾಡೋದು ಅದೆಲ್ಲ ಇವರು ನೋಡಿರೋದ್ರಿಂದ he's always been ready to be a father. ಅವ್ರ ಫ್ರೆಂಡ್ಸು ಎಲ್ಲ ಹೇಳೋದು ಅದೇನೆ. ಸೊ ಪ್ರೀತಮ್ ವಾಸ್ ಆಲ್ವೇಸ್ ರೆಡಿ ಟು ಬಿ ಅ ಫಾದರ್. ಅಂದ್ರೆ ಒಬ್ಬ ಒಳ್ಳೆ ತಂದೆ ಆಗೋದಕ್ಕೆ ಏನೇನೇನೇನ್ ಗುಣಗಳು ಬೇಕು ಅದೆಲ್ಲ ತಂದೆ ಆಗೋಕ್ ಮುಂಚೆನೆ ಅವರಲ್ಲಿದೆ. ಬಿಕಾಸ್ ಹಿ ಹಸ್ ಸೀನ್ ಸೋ ಮೆನಿ ಕಿಡ್ಸ್ ಗ್ರೋ ಇನ್ ಫ್ರಂಟ್ ಆಫ್ ಹಿಸ್ ಐಸ್. ಸೊ ಅದು ಆಲ್ರೆಡಿ ಅವ್ರ ಇದ್ರಲ್ಲಿ ಅದು ಇಂಪ್ರಿಂಟ್ ಆಗ್ಬಿಡಿದೆ. ಅಂಡ್ ಹಿ ಇಸ್ ವೆರಿ ಎಕ್ಸೈಟೆಡ್. ಅಂಡ್ ನನಗಿಂತ ಜಾಸ್ತಿ ಆಕ್ಚುಲಿ ಆಗಿ ಹೇಳ್ಬೇಕು ಅಂದ್ರೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನ, ಅವ್ರು ಪ್ರೆಗ್ನೆಂಟ್ ಆಗಿದ್ದೀನ ಅನ್ನೋ ತರ ಅವರು ಅಷ್ಟಿದು. ಆಮೇಲೆ ಈ ಕೇರ್ಫುಲ್ ಆಗೋ ಇವಾಗ ನೀವ್ ಇಲ್ಲಿಗೆ ಬರಕ್ಕಿಂತ ಮುಂಚೆ ನೋಡಿದ್ರು ನೋಡಿ, ಇವಾಗ ನೀನ್ ಮೇಕಪ್ ಹಾಕೊಂಡಿದ್ಯಾ 1 hour ಆದ ತಕ್ಷಣ, ಇಂಟರ್ವ್ಯೂ ಆದ ತಕ್ಷಣ ತೆಗೆದು ಬಿಡ್ಬೇಕು ಅದನ್ನ. ಆಮೇಲೆ ಆ ಮೇಕಪ್ ಎಲ್ಲ ಸ್ಕಿನ್ ಒಳಗಡೆ ಹೋಗಿ ಆತರ ಎಲ್ಲ ಆಗಿ ಆಮೇಲೆ ನಿಂಗೆ ಮಗುಗೆ ಎಫೆಕ್ಟ್ ಆಗ್ಬಿಟ್ರೆ ಕಷ್ಟ, ಫಸ್ಟ್ ತೆಗೆದು ಬಿಡೋದನ್ನ ಅಂತ. ಸೊ ಇಟ್ಸ್ ಆಲ್ವೇಸ್ ಬೀನ್ ದಟ್ ಎಕ್ಸ್ಟ್ರಾ ಕಾಶಿಯಸ್ ಅಂಡ್ ಎಕ್ಸ್ಟ್ರಾ ಕೇರ್ಫುಲ್ ಒಂದು ಡ್ಯಾಡ್ ಆಲ್ರೆಡಿ. ಸೊ ಆಬ್ವಿಯಸ್ಲಿ ಮಗು ಬಂದ್ಮೇಲೂ ಕೂಡ ಅರ್ಧಕ್ಕೆ ಅದು ಆಬ್ವಿಯಸ್ಲಿ ನಾನೇ ನೋಡ್ಕೋಬೇಕು ಮಗುನ, ಬಿಕಾಸ್ ಹೀಲ್ ಬಿ ವರ್ಕಿಂಗ್ ಇನ್ ಆಲ್ ದೋಸ್ ಥಿಂಗ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಬಿಕಾಸ್ he is so caring and cautious and so well prepared ಅಲ್ವಾ ಟು ಬಿ ಅ ಫಾದರ್, ನನ್ಗೆ ನೀವ್ ಹೇಳ್ದಂಗೆ ಈ ಆಂಗ್ಸೈಟಿ ಎಕ್ಸೈಟ್ಮೆಂಟ್ಸ್ ಎಲ್ಲ ಇಲ್ಲ. ಯಾವ್ದೇ ಒಂದ್ ಟೆಸ್ಟ್ಗೆ ಎಲ್ಲಿಗೆ ಹೋಗ್ಬೇಕು, ಒಂದ್ ಚೆಕ್ಅಪ್ ಮಾಡ್ಬೇಕು ಅಂದ್ರೆ ಅವ್ರು ಫುಲ್ ಹೆದರ್ಕೊಂಡ್ ಅಂದ್ರೆ ಆ ಒಂದು ಆಂಕ್ಷಿಯಸ್ನೆಸ್ ಅವ್ರಿಗೆ, ಏನ್ ಬರುತ್ತೋ ನನಗೆ ಒಂದ್ ದಿವಸಕ್ಕೂ ಆತರ ಆಗಿಲ್ಲ. ಬಿಕಾಸ್ ಐ ಆಮ್ ಕ್ಯಾರಿಯಿಂಗ್ ದ ಬೇಬಿ. ಆ ಒಂದು ಇಂಟ್ಯೂಷನ್ ಇರುತ್ತೆ, ನನ್ ಮಗು ಚೆನ್ನಾಗಿದೆ, ನಾನ್ ಚೆನ್ನಾಗಿದ್ದೀನಿ, ಯಾವ ಟೆಸ್ಟ್ ಯಾವಿದು ಏನು ನೆಗೆಟಿವ್ ಆಗಿ ಬರಲ್ಲ, ಎಲ್ಲ ಪಾಸಿಟಿವ್ ಆಗೇ ಬರುತ್ತೆ ಅಂತ ತಾಯಿಂದ್ರಿಗೆ ಅದ್ ಗೊತ್ತಾಗುತ್ತೆ ಅನ್ಸುತ್ತೆ. ಸೊ ನಾನು ಇವಾಗ ಹೆಂಗ್ ನಿಮ್ ಹತ್ರ ಮಾತಾಡ್ತೇನೆ ಇದೇ ತರ ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಚೆಕ್ಅಪ್ಗೆಲ್ಲ ಅವರಲ್ಲಿ ಹೊರಗಡೆ ಕುತ್ಕೊಂಡು ಪ್ರೇ ಎಲ್ಲ ಮಾಡ್ತಾ ಇರ್ತಾರೆ, ಕರೆಕ್ಟ್ ಆಗಿ ಬಂದ್ಬಿಡ್ಲಿ ರಿಸಲ್ಟ್ ಎಲ್ಲ ಕರೆಕ್ಟ್ ಆಗಿ. ಸೊ ಮೇ ಬಿ ಹಿ ಈಸ್ ಟೇಕಿಂಗ್ ಆಲ್ ದಟ್ ಮೆಂಟಲ್ ಸ್ಟ್ರೆಸ್ ಅಂಡ್ ನಾನು ಐ ಆಮ್ ವೆರಿ ಫ್ರೀ ಮೆಂಟಲಿ. ಅಂಡ್ ಇನ್ನ ನಿಮ್ಮ ಮನೆ ನೋಡಿದ್ರೆ, ಅಟ್ಮಾಸ್ಫಿಯರ್ ನೋಡಿದ್ರೆ ಗೊತ್ತಾಗತ್ತೆ ನೀವಿಬ್ರು ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ನ ಕ್ಯಾರಿ ಮಾಡ್ತೀರಾ ಅಂತ ಹೇಳಿ. ಅಂಡ್ ಒಂದ್ ಕಡೆ ಎಸೆನ್ಸ್ ಕೂಡ ಇದೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು, ಆಮೇಲೆ ನೀವ್ ಎಷ್ಟು ಸ್ಪಿರಿಚುಯಲಿ ಕನೆಕ್ಟೆಡ್ ಆಗಿದ್ದೀರಾ ಅಂತ ಹೇಳಿ. ಸೊ ಒಂದು ಮಾತು ಆಧ್ಯಾತ್ಮದ ಬಗ್ಗೆ ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಬೋದು ಅಂದ್ರೆ? ಸ್ಪಿರಿಚುಯಾಲಿಟಿ ಅನ್ನೋದು ಇಟ್ಸ್ ವೆರಿ ವೆರಿ ಸೆಲ್ಫ್ ಡ್ರಿವನ್ ಆಯ್ತಾ. ಯಾರಿಗೂನು ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಸ್ಪಿರಿಚುಯಾಲಿಟಿ ಅಷ್ಟೇ. ಈಗ ಮುಂಚೆ ಎಲ್ಲ ಹೇಗೆ ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ತಿನ್ನಿ, ಒಳ್ಳೇದನ್ನ ಯೋಚನೆ ಮಾಡಿ ಅಂತೆಲ್ಲ ಏನ್ ಹೇಳ್ತಿದ್ರು, ಈಗ್ಲೂ ಅದನ್ನೇ ಮಾಡ್ತಾ ಇರೋದು. ಮ್ಯಾನಿಫೆಸ್ಟೇಷನ್ ಇಟ್ಸ್ ಅ ನೈಸ್ ಟರ್ಮ್. ಅಂಡ್ ನನ್ಗೆ ನಾವಿಬ್ರು ಮೀಟ್ ಮಾಡಿದ್ದು ಆ ಮ್ಯಾನಿಫೆಸ್ಟ್ ಅನ್ನುವಂತ ವರ್ಡ್ ಇಂದ. ಬಿಕಾಸ್ ಅವ್ರು ಮ್ಯಾನಿಫೆಸ್ಟಿಂಗ್ ದಿಸ್ ಕನೆಕ್ಷನ್ ಅಂತ ಕಳಿಸಿದ್ರಲ್ವಾ, ಅದ್ರಿಂದ ತಾನೇ ನಮ್ಮಿಬ್ರ ಒಂದಿದ್ವಿ. ಹಾಗಾಗಿ ನಾವೆಲ್ಲದಕ್ಕೂ ಇವಾಗ
ನಮ್ಮ ಮನೆ ಹೆಸರು ಮ್ಯಾನಿಫೆಸ್ಟ್ ಪ್ರೆಲ್ಯೂಡು, ಆಮೇಲೆ ನಮ್ಮ ಫಾರ್ಮ್ ಹೌಸ್ಗೆ ಮ್ಯಾನಿಫೆಸ್ಟ್ ಮೇಡೋಸ್ ಬೈ ಲಕ್ಷ್ಮೀ ಚಂದ್ರ, ಈ ತರ ಎಲ್ಲ ಹೆಸರಿರ್ತೀವಿ ಬಿಕಾಸ್ ವಿಲ್ ಲೈಕ್ ದಟ್ ವರ್ಡ್ ಅಂತ. ಹ್ಮ್ ಅಂಡ್ ನನ್ಗೆ ಅದ್ ಬಿಟ್ರೆ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಏನೂ ಬೇರೆ ಗೊತ್ತಿಲ್ಲ. ಹ್ಮ್ ನನಗೆ ಜಸ್ಟ್ ಐ ಬಿಲೀವ್ ಇನ್ ದಟ್ ವಾಟರ್ ಮ್ಯಾನಿಫೆಸ್ಟೇಷನ್. ಈಗ ಹೇಗೆ ನಾವು ಪೂಜೆ ಹೌದು. ಪುನಸ್ಕಾರ ಎಲ್ಲ ಮಾಡ್ತೀವಿ, ಹಬ್ಬ ಗಿಬ್ಬ ಬಂದಾಗ ಪೂಜೆ ಹೇಗ್ ಮಾಡ್ತೀವಿ, ಅದೇ ತರ ಅದನ್ನು ಡೈಲಿ ಇವಾಗ ದೇವ್ರಿಗೆ ಹೆಂಗೊಂದು ದೀಪ ಹಚ್ತೀವಿ ಆ ತರ ಅದನ್ನ ಮಾಡ್ತೀನಿ ಅನ್ನೋದು ಬಿಟ್ರೆ ನನಗೆ ಬೇರೆ ಏನು ಎಕ್ಸ್ಕ್ಲೂಸಿವ್ ಆಗಿ ಬೇರೆ ಏನೂ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಹ್ಮ್ ಸೊ ದಟ್ ಇಸ್ ಒನ್ ವರ್ಡ್ ದಟ್ ವಿ ರಿಯಲಿ ಲೈಕ್ ಅಂಡ್ ವಿ ಥರಲಿ ಬಿಲೀವ್. ಹ್ಮ್ ನಾವ್ ಏನ್ ಯೋಚನೆ ಮಾಡ್ತೀವಿ, ನಾವು ಇಡೀ ದಿನ ನನ್ನ ಲೈಫಲ್ಲಿ ಹಿಂಗಾಗ್ಬೇಕು 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 ಅಂತ ನಾವ್ ಏನ್ ಯೋಚನೆ ಮಾಡ್ತಿರ್ತೀವಿ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಅದನ್ನೇ ಕಂಟಿನ್ಯೂ ಮಾಡಿದಾಗ ಅದು ನಮ್ಗೆ ಆಗೇ ಆಗುತ್ತೆ. ಯೂನಿವರ್ಸ್ ಅದ್ ನಮಗ್ ಕೊಟ್ಟೇ ಕೊಡುತ್ತೆ, ದೇವರದು ನಮಗ್ ಕೊಟ್ಟೇ ಕೊಡ್ತಾನೆ. ಇಷ್ಟೇ ಮ್ಯಾನಿಫೆಸ್ಟೇಷನ್. ಅಂಡ್ ವಿ ಬೋತ್ ಆರ್ ವೆರಿ ಸ್ಪಿರಿಚುವಲ್. ಆ ತರ ದೇವಸ್ಥಾನಕ್ಕೆ ಹೋಗ್ತೀವಿ ಇಷ್ಟಪಟ್ಟು, ಫ್ಯಾಮಿಲಿ ಏನೋ ಹೇಳಿದ್ರು, ಅಪ್ಪ ಅಮ್ಮ ಹೇಳಿದ್ರು ಅದೇ ತರ ಅಂತ ಅಲ್ಲ, ಇಷ್ಟಪಟ್ಟು ನಮ್ಗೆ ಯಾವಾಗ ಮನ್ಸಿಗೆ ಹೋಗ್ಬೇಕು ಅನ್ಸುತ್ತೆ ಹೋಗ್ತೀವಿ. ಡೈಲಿ ಇಬ್ರು ಕೂಡ ಪೂಜೆ ಮಾಡ್ತೀವಿ. ಹ್ಮ್ ಈಗ ನಾನು ಕನ್ಸೀವ್ ಆದ್ಮೇಲೆ ಭಗವದ್ಗೀತೆನೂ ಓದಕ್ ಶುರು ಮಾಡಿದೀನಿ. ಡೈಲಿ ಇಬ್ರು ಮ್ಯಾನಿಫೆಸ್ಟ್ ಮಾಡ್ತೀವಿ. ಈ ತರ ಅಷ್ಟೇನೆ, ಬಿಟ್ರೆ ಬೇರೆ ಏನು ಎಕ್ಸ್ಟ್ರಾ ಎಲ್ಲ ಗಂಟುಗಟ್ಲೆ ಅಥವಾ ಎಕ್ಸ್ಟ್ರಾ ಆ ಥರದೆಲ್ಲ ಏನೂ ಹ್ಮ್ ಮಾಡಲ್ಲ. ಸೊ ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತೀವಿ. ಹಾಗಾಗಿ ಅದು ಕೈ ಅಂದ್ರೆ ಅದು ನಮ್ಗದು ಟ್ರೂ ಆಗಿದೆ, ಕೈಗೂಡಿದೆ ಅಷ್ಟೇ. ಓಕೆ. ಇನ್ನ ನನ್ನ ಕೊನೆ ಪ್ರಶ್ನೆ, ಈಗ ಸಾಕಷ್ಟು ಜನ ಹೆಣ್ಮಕ್ಳು ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ, ಏನ್ ಮಾಡ್ಬೇಕಂತ ದಿಕ್ಕು ತೋಚದೆ ಕೂತಿರೋಂತ ಕೆಲವು ಹೆಣ್ಮಕ್ಳು ಇರ್ತಾರೆ. ಇನ್ನು ಕೆಲವರು ಅವ್ರಿಗೆ ಗೊತ್ತಿಲ್ಲದೆ ಸಾಕಷ್ಟು ಸ್ಟ್ರಗಲ್ಸ್ ನ ಅವರ ದಿನನಿತ್ಯ ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವರು ಹೇಗ್ ಹೊರಗಡೆ ಬರ್ಬೇಕಪ್ಪ ಈ ಕಷ್ಟದಿಂದ, ದೇವ್ರೇ ಅನ್ನೋ ತರಾನು ಇರ್ತಾರೆ. ಡಿಪ್ರೆಷನ್ ತುಂಬಾ ಓಡ್ತಾ ಇರತ್ತೆ ಅವ್ರ ಸುತ್ತಮುತ್ತ, ನಾಟ್ ಓನ್ಲಿ ಇನ್ ವುಮೆನ್, ಇನ್ ಮೆನ್ ಆಲ್ಸೋ. ಸೊ ಆ ಥರದವರಿಗೆ ಓವರ್ಕಮ್ ಮಾಡಿ ಒಂದು ಬೋಲ್ಡ್ ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಟಿಪ್ ನಿಮ್ ಕಡೆಯಿಂದ ಕೊಡ್ಬೋದು ಅನ್ನೋದಾದ್ರೆ ಅದ್ ಯಾವ್ದಾಗಿರುತ್ತೆ? ಅಂಡ್ ವುಮೆನ್ಸ್ ಡೇ ಇರೋ ಪ್ರಯುಕ್ತ ಸೊ ಎಲ್ಲಾ ಹೆಣ್ಮಕ್ಳಿಗೂ ಇನ್ನೊಂದಷ್ಟು ಇನ್ಸ್ಪಿರೇಷನಲ್ ವರ್ಡ್ಸ್ ನ ಹೇಳ್ಬೋದು ಅಂದ್ರೆ, ಅಥವಾ ನಿಮ್ಮ ತಲೆಯಲ್ಲಿ ತುಂಬಾ ಕಾಡುವಂತಹ ಒಂದ್ ಇನ್ಸ್ಪಿರೇಷನಲ್ ಕೋಟ್ ಅನ್ನೋದೇನಾದ್ರೂ ಇದ್ರೆ ಅದನ್ನ ಹೇಳ್ಬೋದು. ಸೊ ಫಸ್ಟ್ಲಿ ಅದು ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು, ಈ ತರ ಒಂದು ಸಿಚುಯೇಷನ್ ಅಲ್ಲಿ ಇರೋರಿಗೆ ದರ್ ಇಸ್ ಓನ್ಲಿ ಒನ್ ಆಪ್ಷನ್ ನನ್ನ ಪ್ರಕಾರ, ಅದರಿಂದ ಹೊರಗೆ ಬರೋದು. ಅಂಡ್ ನಾನಾಗಿರ್ಲಿ, ದೊಡ್ಡ ದೊಡ್ಡ ಗುರುಗಳಾಗಿರ್ಲಿ, ಕೌನ್ಸಿಲರ್ಸ್ ಆಗಿರ್ಲಿ, ಯಾರು ಹೇಗ್ ಹೊರಗೆ ಬರೋದು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡಕ್ಕಾಗಲ್ಲ. ದಾರಿ, ಕಾನೂನಾತ್ಮಕವಾದಂತ ರೀತಿ ಅದನ್ನೆಲ್ಲ ಹೇಳ್ಬೋದು, ಬಿಟ್ರೆ ಹೊರಗೆ ಬರ್ಬೇಕು ನಾನು ಅಂತ ನಿರ್ಧಾರ ಮಾಡ್ಕೊಳ್ಳೋದು ಒಂದೇ ಆಪ್ಷನ್ ಇರೋದು. ಅಂಡ್ ಹೊರಗ್ ಯಾವಾಗ ಬರ್ಬೇಕು ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ಕೊಂಡು ಬರ್ಬೇಕು ಅಷ್ಟೇ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಆದ್ರೆ ಬಿಕಾಸ್ ಇಟ್ ಇಸ್ ವುಮೆನ್ಸ್ ಡೇ ಅಂಡ್ ನಮ್ಮ ಸಮಾಜದಲ್ಲಿ ಇವನ್ ದೋ ನಮ್ಮ ಸಮಾಜ ಇಷ್ಟೆಲ್ಲ ಇವಾಲ್ವ್ ಆಗಿದ್ರು, ಇಷ್ಟೆಲ್ಲ ಎಜುಕೇಟೆಡ್ ಆಗಿದ್ರು, ಲಿಬರಲ್ ಆಗಿ ಥಿಂಕ್ ಮಾಡೋರಿದ್ರು ಕೂಡ, ಸಮಾಜ ಅಲ್ಲ, ನಾವ್ ವುಮೆನ್ ನಮ್ಮ ಸುತ್ತ ನಾವೇ ಒಂದ್ ಗೋಡೆ ಕಟ್ಕೊಂಡ್ಬಿಟ್ಟಿರ್ತೀವಿ. ಈಗ ನಾನ್ ಹೆಂಗ್ ಕಟ್ಕೊಂಡಿದ್ದೆ ಆತರ ನಮಗ್ ಗೊತ್ತೇ ಆಗಲ್ಲ ನಾವ್ ಆ ರಾಂಗ್ ಒಂದ್ ಗೋಡೆಗಳನ್ನ ಕಟ್ಕೊಂಡಿದೀವಿ ಅಂತ. ಸೊ ಕೂತ್ಕೊಂಡು ಯೋಚನೆ ಮಾಡಿ, ಸೊ ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ನಿಮ್ ಮನ್ಸು ಬಯಸಿದ್ದು ಅದೇನಾ ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಗಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಅದಕ್ಕೆ ಇಲ್ಲ ಅಂತ ಬಂತು ಅಂತ ಅಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಏನೇನ್ ಬೇಕೋ ಎಲ್ಲದನ್ನು ಮಾಡಿ, ಮಾತಾಡಿ, ಜನರ ಹತ್ರ ಸಪೋರ್ಟ್ ತಗೊಳ್ಳಿ. ಅಂಡ್ ಯಾರಿಗೂ ಆಗದೆ ಇರೋದು ನಿಮ್ಗೆ ಏನ್ ಆಗ್ತಾ ಇಲ್ಲ, ನಿಮ್ ತರಾನೇ ಇನ್ನೂ ಒಂದಷ್ಟು ಜನಕ್ಕೆ ಇನ್ನೂ ಏನೇನೋ ಕೆಟ್ಟದಾಗೆಲ್ಲ ಆಗಿರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ಹೆಲ್ಪ್ ತಗೊಳ್ಳಿ, ಆಚೆ ಬನ್ನಿ. ಅಂಡ್ ದಟ್ಸ್ ಓನ್ಲಿ ಪಾಸಿಬಲ್ ವೇ ಮತ್ತೆ ನಿಮ್ ಲೈಫನ್ನ ಕಟ್ಕೊಳ್ಳೋದಿಕ್ಕೆ. ಸೊ ಅದನ್ನ ಮಾಡಿ ಅಂತಾನೆ ನಾನು ಅರ್ಜ್ ಮಾಡ್ತೀನಿ. ಅಂಡ್ ದಟ್ಸ್ ದ ಬೆಸ್ಟ್ ಅಡ್ವೈಸ್ ದಟ್ ಐ ಕ್ಯಾನ್ ಗಿವ್. ಹೌದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳಿಗೆ ನಿಮ್ಮ ಒಂದು ಲೈಫ್ ನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಸು, ನೀವು ಅದನ್ನ ಓವರ್ಕಮ್ ಮಾಡಿದ ರೀತಿ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಎಷ್ಟೋ ಜನ ಇವತ್ತಿಗೂ ಕೂಡ ನಿಮ್ಮನ್ನ ಆ ಸ್ಥಾನದಲ್ಲೇ ನೋಡೋದಿಕ್ ಇಷ್ಟಪಡ್ತಾರೆ. ನಿಮಗೆ ಕಮೆಂಟ್ಸ್ ಬರೋದಾಗಿರ್ಬೋದು, ನಾವು ನಿಮ್ಮನ್ನ ತುಂಬಾ ಫಾಲೋ ಮಾಡ್ತೀವಿ, ನಮಗ್ ನೀವಂದ್ರೆ ಇಷ್ಟ ಅನ್ನೋ ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಆಗಿರ್ಬೋದು. ಅದನ್ನ ಎಲ್ಲ ನೋಡಿದಾಗ ನಮಗೂ ಅನ್ಸತ್ತೆ, ಓಕೆ, ವುಮೆನ್ಸ್ ಡೇಗೆ ಯು ಆರ್ ದ ರೈಟ್ ಪರ್ಸನ್ ಟು ಆಸ್ಕ್ ಅಂಡ್ ಟಾಕ್, ಅಥವಾ ಒಂದು ಎಕ್ಸ್ಚೇಂಜ್ ಮಾಡ್ಕೋಬಹುದು ನಮ್ಮ ಥಾಟ್ಸ್ ನ ಅನ್ನೋ ತರ. ಸೊ ಐ ಥಿಂಕ್ ದಿಸ್ ವುಮೆನ್ಸ್ ಡೇ ನಿಮ್ಗೆ ಇನ್ನಷ್ಟು ಸ್ಪೆಷಲ್ ಆಗಿದೆ. ಬಿಕಾಸ್ ನೀವು ಮದರ್ಹುಡ್ ನ ಎಂಜಾಯ್ ಮಾಡ್ತಿದ್ದೀರಾ, ಇನ್ ಸ್ವಲ್ಪ ದಿನದಲ್ಲೇ ಪೇರೆಂಟ್ಹುಡ್ ನ ಎಂಜಾಯ್ ಮಾಡ್ತೀರಾ. ಸೊ ಹ್ಯಾಪಿ ವುಮೆನ್ಸ್ ಡೇ ಅಗೇನ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ಗೆ ಅಂದ್ರೆ ಅದು ಒಬ್ರಾಗಿರ್ಬೋದು, ಇಬ್ರಾಗಿರ್ಬೋದು, ಯಾರಾಗಿರ್ಬೋದು, ಸೊ ಇಟ್ಸ್ ನಾನ್ ಏನು ಬೇರೆ ಏನು ಬುಕ್ ಬರ್ದಿಲ್ಲ, ನಾನು ಯಾವ್ದು ಗುರುಜಿ ಅಲ್ಲ ಅಥವಾ ಏನು ಇಲ್ಲ. ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ಮೈ ವರ್ಕ್. ನಂಗೆ ಆಕ್ಟಿಂಗ್ ಅಂದ್ರೆ ಇಷ್ಟ, ಅದನ್ನ ಮಾಡ್ಕೊಂಡಿದೀನಿ. ಅದನ್ನ ಇಷ್ಟಪಡ್ತಾ ಇದ್ದವರು ಆಬ್ವಿಯಸ್ಲಿ ನನ್ನ ಜೀವನದ ಬಗ್ಗೆ ಹೀಗೆ ಅಂತ ಗೊತ್ತಾದ್ಮೇಲೆ ಅದನ್ನ ಇನ್ಸ್ಪಿರೇಷನ್ ಅಂತ ತಗೊಂಡಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಏನೂ ಇಲ್ಲ. ಐ ಆಮ್ ವೆರಿ ಮಚ್ ಗ್ಲಾಡ್.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಕೂಡ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ, ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್, ಅಂಡ್ ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.